ಹೇಳಿದ್ರೆ ಎವರೇಜ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಏನಂತಂದ್ರೆ ನಿಮ್ಗೆ ಕ್ವಶನ್ಸ್ ಗಳು ಬರ್ತಾವ ತುಂಬಾ ಈಸಿ. ನಿಮ್ಗೆ ಎಲ್ರಿಗೂ ಗೊತ್ತೈತೆ ಸರಾಸರಿ ಹೆಂಗ್ ಕಂಡುಹಿಡಿಬೇಕಂತಂದೇಳಿ. ಯಾವ ತರ ಕಂಡುಹಿಡಿತೀರಿ, ಒಂದು ಫಾರ್ಮುಲಾ ಬರುತ್ತೆ. ಒಂದು ಫಾರ್ಮುಲಾ ಯಾವ್ದು ಅಂತಂದ ಹೇಳಿದ್ರೆ ನಾವು ಸರಾಸರಿ ಈಕ್ವಲ್ ಟು ಅಂತ ಹೇಳ್ತೀವಿ. ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ, ಅದು ಯಾವ್ದಾದ್ರೂ ಆಗಿರ್ಬೋದು, ಏನ್ ಕೊಟ್ಟಿರ್ತಾರಲ್ಲ ಸೊ ಎಲ್ಲವನ್ನ ಕೂಡಿಸ್ಬೇಕು. ಒಟ್ಟು ಮೊತ್ತ ಅದನ್ನ ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. ಬೇಸಿಕ್ಸ್ ಎಲ್ಲ ಹೇಳಿದ್ಮೇಲೆ, ಬೇಸಿಕ್ ಎಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟು ಕ್ವಶನ್ಸ್ ಗಳು ಬರ್ತಾವ ಅಂತ ನಾನು ಹೇಳ್ತೀನಿ. ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕೇಳಿಸ್ಕೊಂಡು, ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತ ಹೇಳ್ಬೋದು. ಸೊ ಒಟ್ಟು ಮೊತ್ತ ಎಷ್ಟು, ಆಮೇಲೆ ಒಟ್ಟು ಸಂಖ್ಯೆ ಎಷ್ಟು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಒಂದ್ ಕ್ವಶನ್ ಅನ್ನ ಕೇಳ್ತೀವಿ, ಸಿಂಪಲ್ ಆಗಿರೋದು. ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಎರಡು ಹಣ್ಣುಗಳಿದಾವ. ಎರಡೇನಪ್ಪಾ ಅಂತಂದ ಹೇಳಿದ್ರೆ ಹಣ್ಣುಗಳಿದಾವ. ಸೊ ಅವುಗಳ್ದೇನಪ್ಪಾ ಅಂತಂದ ಹೇಳಿದ್ರೆ ರೇಟ್, ಎರಡು ಹಣ್ಣುಗಳು ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ ಒಂದು ರೇಟ್ ಬರುತ್ತಲ್ಲ. ಸೊ ಎಷ್ಟು ಬರುತ್ತೆ ಅಂತಂದ್ರೆ ಒಂದು 100 ರುಪೀಸ್ ಅಂತ ಬರುತ್ತೆ. ಸೊ ಎರಡು ಹಣ್ಣುಗಳ ರೇಟ್ ಎಷ್ಟಪ್ಪಾ ಅಂತಂದ್ರೆ 100 ರುಪೀಸ್ ಬರುತ್ತೆ. ಹಾಗಾದ್ರೆ ಒಂದ್ ಹಣ್ಣಿಂದ ಎವರೇಜ್ ರೇಟ್ ಎಷ್ಟು ಬರುತ್ತೆ ಅಂತ ಕೇಳಿ. ಸರಾಸರಿ ರೇಟ್ ಎಷ್ಟು, ಒಂದು ಹಣ್ಣಿನ ಸರಾಸರಿ ರೇಟ್ ಎಷ್ಟು ಅಂತ ಕೇಳಿದ್ರೆ ನೀವ್ ಏನ್ ಮಾಡ್ತೀರಿ ಅವಾಗ, ಸರ್ ಟೋಟಲ್ ಎಷ್ಟು ರೊಕ್ಕ ಕೊಟ್ಟಿವ್ರಿ ಅಂದ್ರೆ ಒಟ್ಟು ಮೊತ್ತ ಎಷ್ಟು ಕೊಟ್ಟಿವ್ರಿ 100 ಅಂತ ಹೇಳ್ತೀವಿ. 100 ಬರ್ಕೊಂಡ್ರಿ. ಅದಾದ ನಂತರ ಒಟ್ಟು ಎಷ್ಟು ಹಣ್ಣುಗಳಿದಾವ್ರಿ, 2 ಇದಾವೆ. ಸೊ ಅದನ್ನ ಡಿವೈಡ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ, 2 ಒಂದ್ಲೆ 250. ಸರ್ ಸರಾಸರಿ ಒಂದ್ ಹಣ್ಣಿಗೆ ಏನಪ್ಪಾ ಅಂತಂದ್ರೆ 50 ರೂಪಾಯಿ ಬೀಳ್ತಿದೆ ಅಂತ ಹೇಳಿ. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ತೀವಿ. ಮೊದಲಿಗೆ ನಾನು ತುಂಬಾ ಈಸಿ ಆಗಿರೋ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀನಿ. ಸೊ ಫಸ್ಟ್ ಒಂದೇನಪ್ಪಾ ಅಂತಂದ್ರೆ ಸಂಖ್ಯೆಗಳನ್ನ ಕೊಟ್ಟಿದ್ದಾನ. ಏನ್ ಕೊಟ್ಟಿದಾನ, 10 ಕೊಟ್ಟಿದಾನ, ಆಮೇಲೆ 20 ಕೊಟ್ಟಿದಾನ, 30 ಕೊಟ್ಟಿದಾನ. ಈ ಮೂರದ್ರದ್ದು ಏನಪ್ಪಾ ಅಂತಂದ್ರೆ ಸಂಖ್ಯೆಗಳದ್ದು ಸರಾಸರಿಯನ್ನ ಕಂಡುಹಿಡಿಬೇಕಂತ ಹೇಳಿ. ನಮ್ದು ಫಾರ್ಮುಲಾ ಏನೈತಿ, ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತ. ಸೊ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಈಗ ನೋಡ್ರಿ, ನಾವು ಸರಾಸರಿ ಕಂಡುಹಿಡಿಬೇಕಂತ ಹೇಳಿದ್ರೆ ಒಟ್ಟು ಮೊತ್ತವನ್ನ ಮಾಡ್ಬೇಕು. ಒಟ್ಟು ಮೊತ್ತ ಅಂದ್ರೆ ಏನು ಸರ್, ಇಲ್ಲಿ 3 ಸಂಖ್ಯೆಗಳಿದೆ, ಇವು 3 ಕೂಡಿಸ್ಬೇಕ್ರಿ. 10 ಪ್ಲಸ್ 20 ಪ್ಲಸ್ 30 ಅಂತಂದ್ರೆ ಒಟ್ಟು ಸಂಖ್ಯೆಗಳು ಎಷ್ಟಿದಾವ ಸರ್, 1 2 3. ಟೋಟಲ್ ಆಗಿ ಎಷ್ಟಿದಾವ ಅಂತಂದ್ರೆ 3 ಇದಾವ. ಕೂಡಿಸ್ಲಿ ಇವಾಗ. ಟೋಟಲ್ ಎಷ್ಟು ಬರುತ್ತೆ, 30 ಪ್ಲಸ್ 30 ಅಂತಂದ್ರೆ 60 ಆಯ್ತು. 60 ಡಿವೈಡೆಡ್ ಬೈ 3, 3 ಒಂದ್ಲೆ 3 20. ಅಂದ್ರೆ ಟೋಟಲ್ ನಮ್ದು ಎವರೇಜ್ ಎಷ್ಟು ಬಂತಂದ್ರೆ ಸರಾಸರಿ ಮೂರು ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತೆ ಅಂದ್ರೆ 20 ಅಂತಂದ್ರಿ. ಕ್ಲಿಯರ್ ಎಲ್ರಿಗೂ ಅರ್ಥ ಆಯ್ತಾ? ಸೇಮ್ ಇದೇ ರೀತಿಯಾಗಿ ಸಮ್ ಬೇಸಿಕ್ ಕ್ವಶನ್ಸ್ ಗಳಿದಾವ, ಟ್ರೈ ಮಾಡ್ತೀರಿ ನೋಡಿ. ಮೊದಲ ಸ್ವಾಭಾವಿಕ 5 ಸಂಖ್ಯೆಗಳು ಅಂತ ಹೇಳಿ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು ಕೇಳ್ತಾರೆ. 5 ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ, ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು? ಈಗ ನೋಡ್ರಿ, ಸ್ವಾಭಾವಿಕವಾಗಿ ನೀವು ಕೌಂಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಸ್ವಾಭಾವಿಕವಾಗಿ ಕೌಂಟ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಸರ್? ನಾವ್ ಹೇಳ್ತೀರಿ 1 2 3 4 5 ಹಿಡ್ಕೊಂಡು ನಾವು ಎಲ್ಲೆಲ್ಲಿವರೆಗೂ ಬರುತ್ತಲ್ಲ ಅಲ್ಲಿವರೆಗೂ ಏನಂತ ಹೇಳಿದ್ರೆ ನಾವು ಕೌಂಟ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ. ಈ ಫಾರ್ ಎಕ್ಸಾಂಪಲ್ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನು? 1ರಿಂದ ಹಿಡ್ಕೊಂಡು 10ರವರೆಗೂ ಏನ್ ಬರ್ತಾವಲ್ಲ ಅವೆಲ್ಲ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳು. ಅದಾದ ನಂತರ 1ರಿಂದ ಮೊದಲ 100 ಅಂತಂದ ಹೇಳಿದ್ರೆ, ಸೊ 1ರಿಂದ 100 ಅಂತಂದ ಹೇಳ್ತೀವಿ. ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. 1ರಿಂದ 10 ತಗೊಳ್ಳಿ. ಈ ನಂಬರ್ಸ್ ಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸಮ ಸಂಖ್ಯೆಗಳು ಯಾವ ಬರ್ತಾವ? ಸಮ ಸಂಖ್ಯೆಗಳು ಆನ್ಸರ್ ಹೇಳ್ರಿ. ಸಮ ಸಂಖ್ಯೆಗಳು ಯಾವ ಬರ್ತಾವ? ಬೇಸಿಕ್ಸ್ ಎಲ್ಲಾನು ಕವರ್ ಮಾಡ್ಕೊಡ್ತೀನಿ. ಏನೇನ್ ಕ್ವಶನ್ಸ್ ಬರ್ತಾವ ಅಂತಂದ್ರೆ ನೀವು ನನಗೆ ಆನ್ಸರ್ ಮಾಡ್ಬೇಕು, ಏನ್ ಗೊತ್ತೈತಿ ಏನಿಲ್ಲ ಅಂತಂದ್ರೆ. ಸೊ 1ರಿಂದ 10ರಲ್ಲಿ ಸಮ ಸಂಖ್ಯೆಗಳು ಯಾವ ಬರ್ತಾವ? 1ರಿಂದ 10ರೊಳಗಡೆ ಏನಪ್ಪಾ ಅಂತಂತ ಹೇಳಿದ್ರೆ ಈಗ ನೋಡ್ರಿ ಸರ್, 2 4 6 8 10 ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರ ಸಮ ಸಂಖ್ಯೆಗಳು ಅಂತ ಹೇಳ್ತೀವಿ. ಸಮ ಸಂಖ್ಯೆಗಳು, ಈಕ್ವಲ್ ನಂಬರ್ಸ್, ಸಮ ಸಂಖ್ಯೆಗಳು. ಹಂಗಂದ್ರ ಇದು 2 ಏನಪ್ಪಾ ಅಂತಂದ ಹೇಳಿದ್ರೆ 1ರಿಂದ ಡಿವೈಡ್ ಆಗತ್ತ, 2ರಿಂದ ಡಿವೈಡ್ ಆಗತ್ತ. ಅಥವಾ ಸಿಂಪಲ್ ಆಗಿ ಅನ್ಕೊಡ್ರಿ, 2ರಿಂದ ಯಾವ ಡಿವೈಡ್ ಆಗ್ತಾವಲ್ಲ ಅವೆಲ್ಲ ಸಮ ಸಂಖ್ಯೆಗಳು. 2ರಿಂದ ಯಾವ ಡಿವೈಡ್ ಆಗ್ತಾವ ಅವೆಲ್ಲ ಸಮ ಸಂಖ್ಯೆಗಳು. ಆಮೇಲೆ ಇದ್ರಲ್ಲಿ ಸೊ 2ರಿಂದ ಯಾವ್ದು ಡಿವೈಡ್ ಆಗಂಗಿಲ್ಲ ಅವೆಲ್ಲ ಏನಂತಂದ ಹೇಳಿದ್ರೆ ಬೆಸ ಸಂಖ್ಯೆಗಳು ಅಂತಂದ ಹೇಳ್ತೀವಿ. ಹಂಗಾದ್ರೆ ಇದರಲ್ಲಿ ಬೆಸ ಸಂಖ್ಯೆಗಳು ಯಾವ ಬರ್ತಾವ? 1ರಿಂದ 10ರೊಳಗಡೆ 1ರಿಂದ 10ರಲ್ಲಿ ಬೆಸ ಸಂಖ್ಯೆಗಳು ಯಾವ? 1 3 5 7 9 ಇವೆಲ್ಲ ಏನಪ್ಪಾ ಅಂತಂದ್ರೆ ಬೆಸ ಸಂಖ್ಯೆಗಳು ಅಂತ ಹೇಳಿ. ಅರ್ಥ ಆಯ್ತಾ ಎಲ್ರಿಗೂ? ಈಗ ಫಾರ್ ಎಕ್ಸಾಂಪಲ್ ನಿಮ್ ಒಂದ್ 2-3 ಕ್ವಶನ್ ಕೇಳ್ತೀನಿ. ಈಗ 102 ಐತೆ, ಇದು ಸಮ ಸಂಖ್ಯೆನಾ ಬೆಸ ಸಂಖ್ಯೆನಾ? 102 ಸಮ ಆರ್ ಬೆಸ ಸಂಖ್ಯೆ?
ಸಮ ಸಂಖ್ಯೆ ಯಾಕಂತಂದ್ರೆ ಸರ್ ಎರಡರಿಂದ ಡಿವೈಡ್ ಆಗತ್ರಿ ಅದ್ರ ಸಮ. ಈಗ ಫಾರ್ ಎಕ್ಸಾಂಪಲ್ 107 ಅಂತ ತಗೊಂಡು 107 ಇದು ಸಮ ಸಂಖ್ಯೆನ ಬೆಸ ಸಂಖ್ಯೆ? ಇದೇನಪ್ಪಾ ಅಂತಂದ ಹೇಳಿದ್ರೆ ಬೆಸ ಸಂಖ್ಯೆ ಸರ್. ಇವೇನಂತಂತ ಹೇಳಿದ್ರೆ ಎರಡರಿಂದ ಡಿವೈಡ್ ಆಗಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ ಹೇಳಿದ್ರೆ 1 9 8 7 6 3 ಇದಿಷ್ಟು ದೊಡ್ಡ ಸಂಖ್ಯೆ ಇದೆ ಸರ್. ಇದು ಬೆಸ ಸಂಖ್ಯೆನ ಸಮ ಸಂಖ್ಯೆನ? ಬೆಸ ಸಂಖ್ಯೆ ಅವ್ರ ಸಮ ಸಂಖ್ಯೆ? ಎಸ್, ಲಾಸ್ಟ್ ಡಿಜಿಟ್ ಒಳಗಡೆ ಇವು ಬಂದು ಅಂತಂದ ಹೇಳಿದ್ರೆ ಬೆಸ ಸಂಖ್ಯೆ, ಇವು ಬಂದು ಅಂತಂದ ಹೇಳಿದ್ರೆ ಸಮ ಸಂಖ್ಯೆ. ಲಾಸ್ಟ್ ಡಿಜಿಟ್ ನೋಡ್ಬೇಕು, ಎರಡರಿಂದ ಡಿವೈಡ್ ಆಗ್ತಿದ್ಯಾ ಆಗಂಗಿಲ್ಲ ಅಂದ್ರೆ ಇದೊಂದೇನಪ್ಪಾ ಅಂತಂದ್ರೆ ನಾವು ಬೆಸ ಸಂಖ್ಯೆ ಅಂತ ಹೇಳ್ತೀವಿ. ಇದು ಎಲ್ರಿಗೂ ಅರ್ಥ ಆಯ್ತು ಕ್ಲಿಯರ್ ಆಗಿ? ಸಮ ಸಂಖ್ಯೆಗಳು ಯಾವ್ಯಾವು, ಬೆಸ ಸಂಖ್ಯೆಗಳು ಯಾವ್ಯಾವು ಅಂತಂದೇಳಿ ಬೇಸಿಕ್ ಪ್ರತಿಯೊಬ್ಬರಿಗೂ. ಅದಾದ ನಂತರ ಇದ್ರಲ್ಲಿ ಇನ್ನೊಂದೇನ್ ಬರ್ತಾವ ಅಂತಂದ ಹೇಳಿದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತಂದ ಹೇಳಿ ಬರ್ತಾವ. ಇವನು ಕೇಳಿದಾರೆ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂತಂದ ಹೇಳಿದ್ರೆ ಅವಿಭಾಜ್ಯ. ಸೊ ವಿಭಾಜ್ಯ ಅಂತಂದ ಹೇಳಿದ್ರೆ ವಿಭಾಗ ಆಗೋದು, ಅವಿಭಾಜ್ಯ ಅಂತಂದ ಹೇಳಿದ್ರೆ ಅದಕ್ಕೆ ಅವಿಭಾಜ್ಯ ಅಂತ ಬಂದಿತ್ತು. ವಿಭಾಜ್ಯ ಅಂದ್ರೆ ಭಾಗ ಆಗೋದು, ಅವಿಭಾಜ್ಯ ಅಂತಂದ ಹೇಳಿದ್ರೆ ಅವಿಭಾಜ್ಯ ಅಂತಂದ ಹೇಳಿದ್ರೆ ಭಾಗ ಆಗದೆ ಇರೋದು. ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲಿಂದ ಅಂತಂದ ಹೇಳಿದ್ರೆ ಒಂದಿಂದ ಆಮೇಲೆ ತನ್ನಿಂದ, ಇದನ್ನ ನೆನ್ಪಿಟ್ಕೊಳ್ಳಿ. ಒಂದಿಂದ ಆಮೇಲೆ ತನ್ನಿಂದ. ಸೊ ಡಿವೈಡ್ ಆಗ್ಲಿಲ್ಲ ಅಂದ್ರೆ ಇದರಿಂದ ಡಿವೈಡ್ ಆಗ್ಬೇಕು, ಇದನ್ನ ಬಿಟ್ಟು ಬೇರೆ ಸಂಖ್ಯೆಗಳಿಂದ ಡಿವೈಡ್ ಆಗ್ಬೇಕು. ಕ್ಲಿಯರ್ ಎಲ್ರಿಗೂ? ಒಂದರಿಂದ ತನ್ನಿಂದ ಬಿಟ್ಬಿಟ್ಟು ಬೇರೆ ಸಂಖ್ಯೆಗಳಿಂದ ಡಿವೈಡ್ ಆಗ್ಲೇಬಾರ್ದು ಅಂತ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಎಕ್ಸಾಂಪಲ್ ಹೇಳ್ತೀನಿ, 7 ಅಂತ ತಗೊಳ್ಳಿ. 7 ಯಾವ್ದ್ರಿಂದ ಡಿವೈಡ್ ಆಗತ್ತಾ ಸರ್? ನೋಡ್ರಿ, 1ರಿಂದ ಡಿವೈಡ್ ಆಗತ್ತಾ? 100%. ಸರ್ ನೋಡ್ರಿ, 7ರಿಂದ ಡಿವೈಡ್ ಆಗತ್ತಾ? ಅದ್ರ ತನ್ನಿಂದ ಡಿವೈಡ್ ಆಗತ್ತಾ? ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಸಂಖ್ಯೆಗಳಿಂದ ಡಿವೈಡ್ ಆಗತ್ತಾ? ಅದು 7 1ರಿಂದ ತನ್ನಿಂದ ಬಿಟ್ಬಿಟ್ಟು ಬೇರೆ ಯಾವ್ದ್ರಿಂದ ಆಗತ್ತಾ? ಇಲ್ಲ ಅಲ್ಲ? ಆಗತ್ತಾ ಇಲ್ವಾ? ಆಗಂಗಿಲ್ಲ. ಕ್ಲಿಯರ್ ಆಗಿ ಪ್ರತಿಯೊಬ್ರು ಆನ್ಸರ್ ಮಾಡ್ಬೇಕು. ನಿಮ್ಗೋಸ್ಕರ ಬೇಸಿಕ್ ಹೇಳ್ತೀನಿ, ಇಲ್ಲಾಂದ್ರೆ ಅವರೇ ಸ್ಟಾರ್ಟ್ ಮಾಡಿ. ಅದಾದ ನಂತರ ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ 10 ಅಂತಂದೈತೆ. ಈಗ 10ನ್ನ ತಗೊಳ್ಳಿ. ಇದು ನೋಡ್ರಿ, ಇದು ಅವಿಭಾಜ್ಯ ಸಂಖ್ಯೆನಾ ಅಥವಾ ಹೆಂಗೇನ್ ನೋಡ್ರಿ? ಅವಿಭಾಜ್ಯ ಜಸ್ಟ್ ಕೇಳ್ತಾ ಇರೋದು ಅವಿಭಾಜ್ಯ ಸಂಖ್ಯೆನಾ ಏನು ಅಂತ ಕೇಳ್ತಾ ಇರೋದು. ಸಮ ಸಂಖ್ಯೆ ಬೆಸ ಸಂಖ್ಯೆ ಕೇಳ್ತಾ ಇಲ್ಲ. ಆ ಕಾನ್ಸೆಪ್ಟ್ ಅಲ್ಲಿಗೆ ಮುಗಿತದ. ಸಮ ಸಂಖ್ಯೆ ಬೆಸ ಸಂಖ್ಯೆ ಕಾನ್ಸೆಪ್ಟ್ ಮುಗಿತು. ಇಲ್ಲಿ ಕೇಳ್ತಾ ಇರೋದು ಅವಿಭಾಜ್ಯ ಸಂಖ್ಯೆನ ಅಲ್ಲ ಅಂತ. ಈಗ ನೋಡ್ರಿ, ಸೊ ಇದು 1ರಿಂದ ಡಿವೈಡ್ ಆಗತ್ತೆ ಸರ್. ತನ್ನಿಂದ ಅಂತಂದ ಹೇಳಿದ್ರೆ 10ರಿಂದ ಡಿವೈಡ್ ಆಗತ್ತೆ. ನೆಕ್ಸ್ಟ್ ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗ್ಬಾರ್ದು. ಬಟ್ ಆದ್ರೆ ಇಲ್ಲಿ ನೋಡ್ರಿ, 2ರಿಂದ ಡಿವೈಡ್ ಆಗತ್ತ, ನೆಕ್ಸ್ಟ್ 5ರಿಂದ ಡಿವೈಡ್ ಆಗತ್ತೆ. ಕರೆಕ್ಟಾ? 2 ಮತ್ತು 5ರಿಂದ ಡಿವೈಡ್ ಆಗತ್ತೆ ಅಂದ್ರೆ ಇವೆಲ್ಲ ಬೇರೆ ಸಂಖ್ಯೆಗಳು. ಬೇರೆ ಸಂಖ್ಯೆಗಳಿಂದ ಡಿವೈಡ್ ಆಯ್ತು ಅಂತಂದ ಹೇಳಿದ್ರೆ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಕ್ಲಿಯರ್ ಎಲ್ರಿಗೂ? ಈ ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಂಡು ನೀವು 9ನ್ನ ತಗೊಳ್ರಿ. 9 ಒಂದು ಅವಿಭಾಜ್ಯ ಸಂಖ್ಯೆನ ಅಥವಾ ಅಲ್ಲ? ಕೇಸ್ ಇಲ್ಲಿ ನೋಡ್ರಿ, ಇದು 9 ಏನಂತಂದ ಹೇಳಿದ್ರೆ 1ರಿಂದ ಡಿವೈಡ್ ಆಗತ್ತೆ, ಅದಾದ ನಂತರ ತನ್ನಿಂದ ಡಿವೈಡ್ ಆಗತ್ತೆ. ಓಕೆ, ಇಲ್ಲಿವರೆಗೂ ಆಯ್ತು. ಇನ್ ನೆಕ್ಸ್ಟ್ ನೋಡ್ರಿ, ಯಾವ್ಯಾವರಿಂದ ಡಿವೈಡ್ ಆಗುತ್ತೆ ಸರ್? 3ರಿಂದ ಡಿವೈಡ್ ಆಗತ್ತೆ. ಕರೆಕ್ಟಾ? ಮತ್ 3ರಿಂದ ಡಿವೈಡ್ ಆಗುತ್ತೆ ಅಂದ್ರೆ ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗೋದ್ರಿಂದ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಈ ಫಾರ್ ಎಕ್ಸಾಂಪಲ್ ನಾವ್ ಹೇಳ್ತೀವಿ ಸರ್ 2, 3, 5, 7 ಇವೆಲ್ಲ ಏನಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳು. 9 ಅಂತೂ ಬರಂಗಿಲ್ಲ. ನೆಕ್ಸ್ಟ್ 11 ಏನಂತಂದ ಹೇಳಿದ್ರೆ 1 ಮತ್ತು ತನ್ನಿಂದ ಅಷ್ಟೇ. ನೆಕ್ಸ್ಟ್ 13 ನೋಡ್ರಿ. ಓಕೆ, ನೆಕ್ಸ್ಟ್ 15 ಆಗತ್ತಾ? 15 ಅವಿಭಾಜ್ಯ ಸಂಖ್ಯೆ ಆಗತ್ತಾ? ಆಗಂಗಿಲ್ಲ. ನೆಕ್ಸ್ಟ್ 17 1ರಿಂದ 17ರಿಂದ ಬಿಟ್ರೆ ಬರಂಗಿಲ್ಲ. 19 1ರಿಂದ 19ರಿಂದ. ನೆಕ್ಸ್ಟ್ 21 ನೋಡ್ರಿ, 21 ಆಗಲ್ಲ. ಯಾಕಂತಂದ ಹೇಳಿದ್ರೆ 1ರಿಂದ ಆಮೇಲೆ ನೆಕ್ಸ್ಟ್ 3ರಿಂದ ಅದಾದ ನಂತರ ನೆಕ್ಸ್ಟ್ 7ರಿಂದ ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 21ರಿಂದ. ಸೊ ಇದು ಏನಂತಂದ ಹೇಳಿದ್ರೆ 21 ಆಗಂಗಿಲ್ಲ. ಆದ್ಮೇಲೆ 23 ಆಗತ್ತ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಸಂಖ್ಯೆಗಳು ಬರ್ತಾವ. ಇವುಗಳನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಇಂಗ್ಲಿಷ್ ನಾಗ ಏನಂತ ಕರಿತೀವಿ? ಯಾರಿಗಾದ್ರೂ ಗೊತ್ತೈತಿ? ಇಂಗ್ಲಿಷ್ ನಾಗ ಏನಂತ ಕರಿತೀವಿ? ಇಂಗ್ಲಿಷ್ ನಾಗ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಪ್ರೈಮ್ ನಂಬರ್ಸ್. ಸೊ ಇದು ಗೊತ್ತಾಯ್ತಲ್ಲ, ಸಮ ಸಂಖ್ಯೆ, ಬೆಸ ಸಂಖ್ಯೆ, ಆಮೇಲೆ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಎಲ್ರಿಗೂ ಅರ್ಥ ಆಯ್ತಾ?
ಎಸ್. ಸೊ ಇವಾಗ ನೋಡ್ರಿ ಹಂಗಾದ್ರ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂತ ಕೇಳಿದಾನೆ. ನಾನ್ ನಿಮ್ಗೆ ಇವಾಗ ಅರ್ಥ ಆಗ್ಲಿ ಅಂತಂತ ಹೇಳಿ ಏನ್ ಮಾಡಿದಾನೆ, ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳನ್ನ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾನೆ. ಬಟ್ ಆದ್ರೆ ಅವ್ರು ಹಂಗ್ ಕೇಳಂಗಿಲ್ಲ. ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಏನ್ ಕೇಳ್ತಾರ ಅಂತಂದ್ರೆ 20ರಿಂದ 30ರವರೆಗೂ ಬರುವಂತಹ ಬೆಸ ಸಂಖ್ಯೆಗಳಂತ ಕೇಳ್ಬಹುದು. ಅಥವಾ ಇನ್ನೊಂದ್ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ 50ರಿಂದ 100ರವರೆಗೆ ಬರುವಂತಹ ಪ್ರೈಮ್ ನಂಬರ್ಸ್ ಗಳ ಸರಾಸರಿ ಅಂತ ಕೇಳ್ಬಹುದು. ಅವಾಗ ನೀವು ಬರ್ಕೋಬಹುದಲ್ಲ, ಸೊ ಏನೇನ್ ಯಾವ ಅಂತಂದ ಹೇಳಿ. ಸೊ ಅದಕ್ಕೋಸ್ಕರ ನಿಮ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟೆ. ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಅಂತ ಕೇಳ. ಓಕೆ. ಸೊ ನೆಕ್ಸ್ಟ್ ನೋಡು, ಸರಾಸರಿ ಈಕ್ವಲ್ ಏನಪ್ಪಾ ಅಂತಂದ್ರೆ ಒಟ್ಟು ಮೊತ್ತ ಅಂತಂದೇಳಿ. ಒಟ್ಟು ಮೊತ್ತ ಡಿವೈಡೆಡ್ ಬೈ ಏನಂತಂದ್ರೆ ಒಟ್ಟು ಸಂಖ್ಯೆ. ಇವಾಗ ನನಗೆ ಆನ್ಸರ್ ಹೇಳ್ರಿ. ಸೊ ಮೊದಲ 5 ಸರಾಸರಿ ಇದು ಏನದು ಸ್ವಾಭಾವಿಕ ಸಂಖ್ಯೆಗಳು ನಿಮ್ಗೆ ಇಲ್ಲಿ ಗೊತ್ತಿದಾವ. ಇದನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ನೋಡ್ರಿ, ಮೊತ್ತ ಎಷ್ಟಾಗತ್ತ? ಟೋಟಲ್ ಮೊತ್ತ ಟೋಟಲ್ ಮೊತ್ತ ಎಷ್ಟಂತಂದ್ರೆ 15 ಆಗತ್ತೆ. 15 1 2 3 3 6 15. ಓಕೆ. ಒಟ್ಟು ಸಂಖ್ಯೆಗಳು ಎಷ್ಟಿದಾವ ಸರ್? 1 2 3 4 5. ಟೋಟಲ್ ಸಂಖ್ಯೆಗಳು ಎಷ್ಟಿದಾವ ಅಂತಂದ್ರೆ 5 ಇದಾವ. ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ ಸರಾಸರಿ 5 ಅಂದ್ರೆ 5 3 ಬರುತ್ತೆ. ನಮ್ದು ಸರಾಸರಿ ಎಷ್ಟಾಗತ್ತೆ ಅಂತಂದ್ರೆ 3 ಬರುತ್ತ. ಈ ಫಾರ್ಮುಲಾದಿಂದ ನಾವು ಸಾಲ್ವ್ ಮಾಡಕ್ ಕಲಿಬೇಕು. ಕ್ಲಿಯರ್? ನನಗ ಟ್ರಿಕ್ಸ್ ಗಳನ್ನ ನಾನು ಇವಾಗ ಹೇಳ್ಕೊಡಂಗಿಲ್ಲ. ನಿಮ್ಗೆ ಟ್ರಿಕ್ಸ್ ಗಳನ್ನ ನಾನು ಲಾಸ್ಟ್ ಹೇಳ್ಕೊಡ್ತೀನಿ. ಇವಾಗ ಯಾವ್ದು ಹೇಳ್ಕೊಡಂಗಿಲ್ಲ. ಮೊದಲು ಕಾನ್ಸೆಪ್ಟ್ ಅರ್ಥ ಮಾಡ್ತೀನಿ. ಈಗ ನೆಕ್ಸ್ಟ್ ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡ್ಬೇಕು ನೋಡ್ರಿ. ಈ ಇದನ್ನ ಬಹಳ ಅಂದ್ರೆ ಬಹಳ ಈಸಿ ಐತೆ, ಟ್ರೈ ಮಾಡ್ರಿ. ಮೊದಲು ಫಾರ್ಮುಲಾ ಬರ್ಕೊಡ್ರಿ, ಆಮೇಲೆ ಏನೇನ್ ಕೊಟ್ಟಿದಾರ ಅಂತಂದ್ರೆ ಅದ್ರಲ್ಲಿ ಫಿಲ್ ಮಾಡ್ರಿ, ಆಮೇಲೆ ಸರಾಸರಿ ಕಂಡ್ರಿ. ಸೊ ಇಲ್ಲಿ ಏನ್ ಕೊಟ್ಟಿದಾನ ಸರ್? 4 ಸಂಖ್ಯೆಗಳು ಅಂತ ಕೊಟ್ಟಿದಾನ. ಈಗ ನಾವು ಸರಾಸರಿ ಫಾರ್ಮುಲಾ ಬರ್ಕೊಂಡ್ವಿ ಅಂತಂದ್ರೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಅಂತಂದ್ರೆ. ಸರ್ ಇದ್ರಲ್ಲಿ ಏನ್ ಕೊಟ್ಟಿದಾನ ಅಂತಂದ್ರೆ ನಾವು ಸರಾಸರಿ ಕಂಡುಹಿಡಿಬೇಕಂತ ಕೊಟ್ಟಿದಾನ. ಅದನ್ನ ನಾವು ಸರಾಸರಿ ಕಂಡುಹಿಡ್ಕೊಂಡು, ಸೊ ಒಟ್ಟು ಸಂಖ್ಯೆಗಳಂತ ಕೊಟ್ಟ 4 ಸಂಖ್ಯೆಗಳಿದಾವೆ. ಅದಾದ ನಂತರ ಅವುಗಳ ಮೊತ್ತವನ್ನು ಕೂಡ ಕೊಟ್ಬಿಡಿದ. ನಾವು ಏನು ಮಾಡ್ಕೊಳ್ಳೋದು, ಅವ ಕೊಟ್ಬಿಡಿದ. ಒಟ್ಟು ಮೊತ್ತ ಎಷ್ಟೈತಿ ನಮ್ದು ಟೋಟಲ್ ಆಗಿ ಸರ್? 40 ಐತಿ. 4 ನಮ್ದು ಸರಾಸರಿ ಎಷ್ಟು ಬರುತ್ತಪ್ಪ ಅಂತಂದ್ರೆ 10 ಅಂತ ಹೇಳಿ ಬರುತ್ತೆ. ಕ್ಲಿಯರ್? ಅರ್ಥ ಆಯ್ತಾ ಎಲ್ರಿಗೂ? ಈಗ ನಾನ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ನೀವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ, ಈಗ ನಿಮ್ಗೆಲ್ಲ ಏನಂತಂದ ಹೇಳಿದ್ರೆ ನೀವು ಎಲ್ಲೋ ಒಂದ್ ಕಡೆ ರ್ಯಾಲಿಗೆ ಹೋಗಿರ್ತೀರಿ, ಅಥವಾ ಎಲ್ಲೋ ಒಂದ್ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಮೆಡಿಕಲ್ ಯಾವ್ದೋ ಒಂದು ಎಕ್ಸಾಮಿನೇಷನ್ ಹೋಗಿರ್ತಾರೆ ಅನ್ಕೊಂಡು. ಒಂದೊಂದು 100 ಜನ ಇರ್ತಾರೆ. 100 ಜನ ಇರ್ತಾರೆ. ಅವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಹೊರಗಿನವ್ರ ನಂತರ ಬಂದ್ ಏನಂತಂದ ಹೇಳಿದ್ರೆ ಏನ್ ಕೇಳ್ತಾರ, ಇಲ್ಲಿ ಅಟೆಂಡ್ ಆದವ್ರು, ಇಲ್ಲೇನ್ ನೀವು ಅಟೆಂಡ್ ಆಗಿದ್ರಲ್ಲ, ನೀವು ಅಟೆಂಡ್ ಆದವರಲ್ಲಿ ಸೊ ನಿಮ್ದು ಎವರೇಜ್ ಪರ್ಸೆಂಟೇಜ್ ಎಷ್ಟೈತಿ ಅಂತ ಕೇಳ. ಪ್ರತಿಯೊಬ್ಬರದ್ದು ಕೇಳ್ಕೊತ್ಕೊಂಡಂಗಿಲ್ಲ. ಒಂದ್ 100 ಮೆಂಬರ್ಸ್ ಇದಾರ ಅಂತಂದ ಹೇಳಿದ್ರೆ ಪ್ರತಿಯೊಬ್ಬರದ್ದು ಕೇಳ್ಕೊತ್ಕೊಂಡಂಗಿಲ್ಲ. ನಿಮ್ದು ಈ ಎವರೇಜ್ ಪರ್ಸೆಂಟೇಜ್ ಎಷ್ಟೈತಿ ಅಂತ ಕೇಳಿದ್ರ ಅಂತಂದ್ರೆ ಅವಾಗ ಏನ್ ಮಾಡ್ತೀರಿ ನೀವು? ಎವರೇಜ್ ಅಂತಂದ್ರೆ ಸರ್ ಎವರೇಜ್ ಒಂದು 60ರಿಂದ 70 ಇರ್ಬೇಕ್ರಿ ಅಂತ ಹಿಂಗ ಅಜ್ಮಸ್ ಹೇಳ್ತಿರಲ್ಲ. ನಾರ್ಮಲ್ ಆಗಿ 60ರಿಂದ ಒಂದು 70 ಇರ್ಬೋದು ಅಂತ ಹೇಳಿ. ಅದನ್ನ ನಾವು ಕ್ಯಾಲ್ಕುಲೇಷನ್ ಪ್ರಕಾರ ಹೇಳಿದ್ವಿ ಅಂತಂದ ಹೇಳಿದ್ರೆ ಆ 100 ಜನರದ್ದು ಏನಂತಂದ ಹೇಳಿದ್ರೆ ಒಟ್ಟು ಏನಪ್ಪಾ ಅಂತ ಪರ್ಸೆಂಟೇಜ್ ಕಂಡುಹಿಡಿದು ಡಿವೈಡೆಡ್ ಬೈ 4 ಅಂತ ಮಾಡ್ರಿ ಅಂತಂದ ಹೇಳಿದ್ರೆ ನಿಮಗೆ ಎವರೇಜ್ ಪರ್ಸೆಂಟೇಜ್ ಬರುತ್ತೆ. ಇದು ಡೇ ಟು ಡೇ ಲೈಫ್ ಅಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋದು. ಅದಾದ ನಂತರ ಈಗ ಫಾರ್ ಎಕ್ಸಾಂಪಲ್ ಇನ್ನು ಕ್ಲಿಯರ್ ಆಗಿ ಹೇಳಿ. ಇವಾಗ ಏನಪ್ಪಾ ಅಂತಂದ್ರೆ ಒಂದು ಗದ್ದೆ ಇರುತ್ತ. ಗದ್ದೆಯಲ್ಲಿ ಏನಪ್ಪಾ ಅಂತಂದ್ರೆ ಶುಗರ್ ಕೇನ್ ಬೆಳೆದಿರ್ತಾರೆ. ಶುಗರ್ ಕೇನ್ ಎಲ್ರಿಗೂ ಗೊತ್ತೈತಿ. ಶುಗರ್ ಕೇನ್ ಅದನ್ನ ನಾವೇನಪ್ಪಾ ಅಂತಂದ್ರೆ ಈ ರೀತಿಯಾಗಿರುತ್ತೆ. ಅದನ್ನ ನಾವು ಏನಂತಂದ ಹೇಳಿದ್ರೆ ಒಂದಕ್ಕೆ ಏನಂತಂದ್ರೆ ಗಣಿಕೆ ಅಂತ ಕರಿತೀವಿ, ತುಂಡು. ಸೊ ಒಂದೊಂದ್ ಏನಂತಂದ್ರೆ ತುಂಡು ಇರ್ತೈತಿ. ಸೊ ನಮ್ಮ ರೈತರೆಲ್ಲ ಏನ್ ಮಾಡ್ತಾರಪ್ಪಾ ಅಂತಂದ ಹೇಳಿದ್ರೆ ಸೊ ಕಂಪ್ಲೀಟ್ ಆಗಿ ಹೊಲದಲ್ಲಿ ಹೋಗ್ಬಿಟ್ಟು ಪ್ರತಿಯೊಂದು ಶುಗರ್ ಕೇನ್ ಅನ್ನ ಏನಂತಂದ್ರೆ ಚೆಕ್ ಮಾಡಂಗಿಲ್ಲ, ಅದು ಎಷ್ಟು ತುಂಡು ಬೆಳೆದೈತೆ ಅಂತ ಹೇಳಿ. ಅವ್ರ ಏನ್ ಹೇಳ್ತಾರ, ಸೊ ಎವರೇಜ್ ಆಗಿ ಏನಪ್ಪಾ ಅಂತಂದ್ರೆ ಒಂದು 32ರಿಂದ 35 ತುಂಡು ಸೊ ಅಥವಾ ಗಣಿಕೆ ಏನಪ್ಪಾ ಅಂತಂದ್ರೆ ಬೆಳೆದೈತೆ ಅಂತ ಹೇಳ್ತಾರೆ. ಡೇ ಟು ಡೇ ಲೈಫ್ ಅಲ್ಲಿ ನಾವು ಸರಾಸರಿಯನ್ನ ಹೆಂಗ್ ಯೂಸ್ ಮಾಡ್ತೀವಿ. ಸೊ ಎಲ್ಲ ಅವಾಗ ನಾವೇನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಪ್ರಕಾರ ಅಲ್ಲಿ ಎಷ್ಟು ಶುಗರ್ ಕೇನ್ ಗಳನ್ನ ಬೆಳೆದಿರ್ತಾರ ಅಂತಂದ ಹೇಳಿ ಚೆಕ್ ಮಾಡಿ ಅದು ಒಟ್ಟು ಅಂತ ಬರಿಬೇಕು. ಎಲ್ಲಾ ಗಣಿಕೆಗಳನ್ನ ಎಳಿಸ್ಬಿಟ್ಟು ಇಲ್ಲಿ ಬರಿಬೇಕು. ಆಮೇಲೆ ಡಿವೈಡ್ ಮಾಡಿದಾಗ ಇದು ಆನ್ಸರ್ ಬರುತ್ತೆ. ಬಟ್ ನಮ್ ಡೇ ಟು ಡೇ ಲೈಫ್ ಅಲ್ಲಿ ನಾವ್ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಸಿಂಪಲ್ ಆಗಿ ಸೊ ಈ ತರ ಹಿಂಗ್ ಎವರೇಜ್ ಆಗಿ ಬಂದೈತಿ, ಎವರೇಜ್ ಆಗಿ ಇಷ್ಟ ಐತಿ. ಸೊ ಅರ್ಥ ಆಯ್ತಾ ಯಾವ ರೀತಿಯಾಗಿ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಈ ಕಾನ್ಸೆಪ್ಟ್ ನ. ಬಟ್ ಅದನ್ನ ಏನಂತಂದ ಹೇಳಿದ್ರೆ ನಮ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಅಂತಂದ ಹೇಳಿದ್ರೆ ಕ್ಲಿಯರ್ ಆಗಿ ನಮ್ಗೆ ಆನ್ಸರ್ ಬರ್ಬೇಕಾಗುತ್ತೆ. ಸೇಮ್ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ಅನ್ನ ಟ್ರೈ ಮಾಡ್ರಿ ನೋಡೋಣ.
ನೆಕ್ಸ್ಟ್ ಕ್ವಶನ್ ಸಿಂಪಲ್ ಆಗಿದೆ. ಸಿಂಪಲ್ ಆಗಿರೋ ಕ್ವಶನ್ಸ್ ಗಳನ್ನೆಲ್ಲ ಸಾಲ್ವ್ ಮಾಡಿದ್ಮೇಲೆ ನಾಳೆಗೆ ಏನಂತಂದ್ ಹೇಳಿದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ಎಸ್ ಗುಡ್. ಇಲ್ಲಿ ನೋಡ್ರಿ 15 ಮತ್ತು 25ರ ಸರಾಸರಿಯನ್ನ ಕಂಡುಹಿಡಿ ಅಂತ ಹೇಳಿದ್ರೆ ಸರ್ ಇವಾಗ ಇದು 15 ಐತ್ರಿ 25 ಐತಿ. ಈಗ 15 ಅಂತಂದ್ ಹೇಳಿದ್ರೆ 15ಕ್ಕೂ ತರಾಸ, 25 25ಕ್ಕೂ ತರಾಸ. ನಾವೇನ್ ಮಾಡ್ತೀವಿ ಸರ್, ಒಂದು ಎವರೇಜ್ ಆಗಿ ಹೇಳ್ಬೇಕು. ಎವರೇಜ್ ಅಂತಂದ್ ಹೇಳಿದ್ರೆ ಅದು ಮಿಡಲ್ ಇದ್ದದ್ ಹೇಳ್ತೀವಿ, ಮಿಡಲ್ ಸಂಖ್ಯೆನ ಹೇಳ್ತೀವಿ. 15 ಮತ್ತು 25 ಮಿಡಲ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ 20 ಬರುತ್ತೆ. ಎವರೇಜ್ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಎವರೇಜ್ ಏನಂತಂದ್ ಹೇಳಿದ್ರೆ 20 ಅಂತ ಹೇಳ್ತೀವಿ. ಇದು ಪಾಯಿಂಟ್. ಈಗ ನಾವು ಸರಾಸರಿ ಫಾರ್ಮುಲಾ ಪ್ರಕಾರ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ ಒಟ್ಟು ಮೊತ್ತ ಎಷ್ಟೈತೆ ಕೂಡಿಸ್ಬೇಕು. 15 ಪ್ಲಸ್ 25. ಒಟ್ಟು ಸಂಖ್ಯೆಗಳು ಎಷ್ಟಿದಾವ? 2 ಇದಾವೆ. ಸೊ ಟೋಟಲ್ ಕೂಡ್ಸ್ರಿ ಎಷ್ಟು ಬರುತ್ತೆ? ಇದನ್ನ ಕೂಡಿಸಿದಾಗ 40 ಬರುತ್ತೆ. ಆಮೇಲೆ ಡಿವೈಡೆಡ್ ಬೈ 2. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸರಾಸರಿ 20 ಅಂತ ಹೇಳಿ ಬರುತ್ತೆ. ಇದು ನಮ್ಗೆ ಬೇಕಾಗಿರೋ ಆನ್ಸರ್. ಸೇಮ್ ಅದೇ ರೀತಿಯಾಗಿ ನೋಡ್ರಿ ಇದನ್ನ ಟ್ರೈ ಮಾಡಿ ನೋಡೋಣ. ಈಸಿ ಐತಿ. ಎಸ್ ಗುಡ್. ಇಲ್ಲಿ ನೋಡ್ರಿ ಏನ್ ಕೊಟ್ಟಿದಾನ ಸರ್, ಒಬ್ಬ ವಿದ್ಯಾರ್ಥಿಯ 3 ಪರೀಕ್ಷೆಗಳಲ್ಲಿ 5, 6, 7 ಅಂಕಗಳನ್ನ ಗಳಿಸಿದ್ರ ಸರಾಸರಿ ಅಂಕ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ ಈಗ ನಮ್ದೇನು ಸರಾಸರಿ ಫಾರ್ಮುಲಾ ಬರಬೇಕು. ಈ ಕ್ವಶನ್ ಪ್ರಕಾರ ಸರಾಸರಿ ಫಾರ್ಮುಲಾ ಏನಾಗತ್ತೆ ಅಂತಂದ್ರೆ ಹೇಳಿದ್ರೆ ಮೇಲ್ಗಡೆ ಏನಂತ ಬರಿಬೇಕು? ಒಟ್ಟು ಅಂಕಗಳು ಅಂತ ಬರಿಬೇಕು. ಇಲ್ಲಿ ಮೊತ್ತ ಬರಂಗಿಲ್ಲ, ಯಾಕಂದ್ರೆ ಅಂಕ ಕೊಟ್ಟಿದ್ದಾನೆ. ಒಟ್ಟು ಅಂಕಗಳು ಡಿವೈಡೆಡ್ ಬೈ ಒಟ್ಟು ಪರೀಕ್ಷೆ ಅಂತ ಹೇಳಿ. ಇದು ಕರೆಕ್ಟ್ ಅರ್ಥ ಆಯ್ತಾ? ಫಾರ್ಮುಲಾ ಹೆಂಗ್ ಬರ್ಕೊಂಡೆ ಅಂತಂದ್ ಹೇಳಿ. ಈ ಫಾರ್ಮುಲಾ ಬರ್ಯಾಕ್ ಬಂತು ಅಂತಂದ ಹೇಳಿದ್ರೆ ನಿಮ್ದು ಅರ್ಧ ಪ್ರಾಬ್ಲಮ್ ಸಾಲ್ವ್. ಏನು ಸರ್, ಇಲ್ಲಿ ಅಂಕಗಳನ್ನ ಕೊಟ್ಟಿದ್ದಾನ, ಪರೀಕ್ಷೆಗಳನ್ನ ಕೊಟ್ಟಿದ್ದಾನ. ನಾವೇನ್ ಮಾಡ್ಬೇಕು ಸರ್, ನಮ್ಗ ಒಟ್ಟು ಅಂಕಗಳು ಬೇಕು. ಏನಿದಾವ? 5 ಪ್ಲಸ್ 6 ಪ್ಲಸ್ 7. ಒಟ್ಟು ಪರೀಕ್ಷೆಗಳು ಎಷ್ಟು ಕೊಟ್ಟಿದ್ದಾನ? 3 ಕೊಟ್ಟಿದ್ದಾನ. ಕೂಡಿಸ್ರಿ 5, 6, 11 ಪ್ಲಸ್ 7 18 ಡಿವೈಡೆಡ್ ಬೈ 3. ಸೊ 3 ಅಂದ್ಲೆ 3 6ಲೆ ನಮ್ದು ಎವರೇಜ್ ಎಷ್ಟು ಬರುತ್ತಪ್ಪ ಅಂತಂದ್ರೆ ಸರಾಸರಿ ಅಂಕ 6 ಅಂತ ಹೇಳ್ಬಿಡುತ್ತೆ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ ಟ್ರೈ ಮಾಡ್ರಿ ಇದನ್ನ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಎವರೇಜ್ ಸ್ಪೀಡ್ ಮೇಲೆ ಒಂದು, ಆಮೇಲೆ ಎವರೇಜ್ ಕ್ವಶನ್ ಒಂದು. ಟೋಟಲ್ 2 ಅಂತ ಹೇಳಿದ್ರೆ 4 ಮಾರ್ಕ್ಸ್ ಈ ಕಾನ್ಸೆಪ್ಟ್ ಮೇಲೆ. ವೆರಿ ಗುಡ್. ಇಲ್ಲಿ ನೋಡ್ರಿ ಏನ್ ಕೊಡ ಸರ್, 3 ಮಕ್ಕಳ ಸರಾಸರಿ ವಯಸ್ಸು 9 ಆಗೈತ್ರಿ. ಹಂಗಂದ್ರ ಅವರ ವಯಸ್ಸಿನ ಒಟ್ಟು ಮೊತ್ತವನ್ನ ಕಂಡುಹಿಡಿ ಅಂತಂದು ಹೇಳ್ಯಾರ. ಈಗ ನಾವು ಫಾರ್ಮುಲಾ ಬರಿಬೇಕು. ಸರಾಸರಿ ಈಕ್ವಲ್ ಟು ಏನಂತ ಬರಿತೀವಿ ಸರ್, ವಯಸ್ಸು ಕೊಟ್ಟಿದ್ದಾನ ಅಂದ್ರೆ ಇಲ್ಲಿ ನಮ್ಗೆ ಏನ್ ಬರತ್ರಿ? ಒಟ್ಟು ವಯಸ್ಸು ಅಂತಂದ್ ಹೇಳಿ. ಸೊ ಎಲ್ರು ಅಗ್ರಿ ಮಾಡ್ತಾರೆ ಇದಕ್ಕ? ಕರೆಕ್ಟಾ? ಒಟ್ಟು ವಯಸ್ಸು ಡಿವೈಡೆಡ್ ಬೈ ಒಟ್ಟು ಮಕ್ಕಳು. ಏನಪ್ಪಾ ಅಂತಂದ್ರೆ ಒಟ್ಟು ಮಕ್ಕಳು. ಇದು ನಮ್ದು ಏನಂತಂದ್ರೆ ಫಾರ್ಮುಲಾ. ಸರ್ ಇಲ್ಲಿ ಏನ್ ಕೇಳಿದ? ನಾವು ವಯಸ್ಸಿನ ಒಟ್ಟು ಮೊತ್ತ ಕೇಳಿದಾನ ಸರ್. ಇದನ್ನ ಕೇಳಿದಾನ್ರಿ, ಇದನ್ನ ಕೇಳಿದಾನ. ಹಂಗಂದ್ರ ಒಟ್ಟು ಮಕ್ಕಳ ಬಗ್ಗೆ ಕೊಟ್ಟಿದಾನ. ಸೊ ಒಟ್ಟು ಮಕ್ಕಳು ಎಷ್ಟಿದಾವ? 3 ಇದಾವ. ಇದನ್ನ ಒಟ್ಟು ವಯಸ್ಸು ಅಂತ ಅನ್ಕೊಳ್ಳಿ. ಸರಾಸರಿ ಎಷ್ಟು ಕೊಟ್ಟಿದ್ದಾನೆ ಸರ್? ಸರಾಸರಿ ವಯಸ್ಸು 9 ಅಂತ ಕೊಟ್ಟಿದ್ದಾನೆ. ನಾವು ಇದನ್ನ ಕಂಡು ಹಿಡಿಬೇಕು. ಇದನ್ನ ಆ ಕಡೆ ಕಳಿಸ್ರಿ ಇಂಟು ಆಗತ್ತೆ. ಏನಾಗತ್ತ? 9 ಇಂಟು 3 ಒಟ್ಟು ವಯಸ್ಸು ಅಂತ ಹೇಳಿ. ಇದನ್ನ ಗುಣಿಸ್ರಿ ಎಷ್ಟಾಗತ್ತ? 27 ಆಗತ್ತ ಒಟ್ಟು ವಯಸ್ಸು. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ 27 ವರ್ಷಗಳು ಅಂತ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ನೋಡಿ, ಇದೊಂದು ತರ ಜಿಗೆ ಕ್ವಶನ್. ನಿಮ್ಗೆ ಅರ್ಥ ಆಗೈತಿಲ್ಲೋ ಕಾನ್ಸೆಪ್ಟ್ ಅಂತಂದೇಳಿ ನೋಡಕ್. ಇಲ್ಲಿ ನೋಡ್ರಿ ಯಾವುದೇ 2 ಅನುಕ್ರಮ ಬೆಸ ಸಂಖ್ಯೆಗಳು ಅಂತಂದೇಳಿ ಅಂದ್ರೆ ಕಾನ್ಸಿಕ್ಯೂಟಿವ್ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಬರೋದು. ಈಗ ನೋಡ್ರಿ ಯಾವ ಬರ್ತಾವ? ಈಗ ಫಾರ್ ಎಕ್ಸಾಂಪಲ್ ಅವನೇ ಕೊಟ್ಟಿದ್ದಾನ 3, 5 ತಗೊಳ್ಳಿ. ಸೊ ಇವಾಗ ಏನಪ್ಪಾ ಅಂತಂದ್ರೆ 3 ಆದ ನಂತರ ನೆಕ್ಸ್ಟ್ ಬೆಸ ಸಂಖ್ಯೆ ಯಾವ್ದು ಬರುತ್ತೆ? 5 ಬರುತ್ತೆ. ಇದ್ರದ್ದು ಎರಡದ್ದು ಸರಾಸರಿ ತೆಗೆಯೋದು. ಸರಾಸರಿ ಇಕ್ವಲ್ ಏನು? ಇದೆರಡು ಕೂಡಿಸ್ಬೇಕು. 3 ಪ್ಲಸ್ 5 ಎಷ್ಟು ಸಂಖ್ಯೆಗಳಿದಾವ? ಟೋಟಲ್ ಆಗಿ 2 ಸಂಖ್ಯೆ ಇದಾವೆ. 8 ಆಗತ್ತ ಡಿವೈಡೆಡ್ 2. ಆಮೇಲೆ 2 ಅಂತ 2 4 ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 4 ಬರುತ್ತೆ. ಈಗ ನಮ್ದು ಆಪ್ಷನ್ ನೋಡ್ರಿ 3 ಅದಾದ ನಂತರ 5 ಅದ್ರ ನಡುವೆ ಏನಪ್ಪಾ ಅಂತಂದ್ರೆ 4 ಬರುತ್ತೆ. 3, 4, 5 ಇವೆರಡು ಏನಂತಂದ್ರೆ ಬೆಸ ಸಂಖ್ಯೆಗಳು. ಇದ್ರ ಸರಾಸರಿ ಏನಂತಂದ್ರೆ ನಡುವಿನ ಸಂಖ್ಯೆ ಬಂತು. ಇಲ್ಲಿ ನೋಡ್ರಿ ಅವುಗಳ ಹಿಂದಿನ ಸಂಖ್ಯೆ ಅಂತಂದ್ರೆ 3 ಹಿಂದಿನ ಸಂಖ್ಯೆ ಏನು? 2. 5 ಹಿಂದಿನ ಸಂಖ್ಯೆ ಏನು? 4. ಇದು ಬರಂಗಿಲ್ಲ. ಇಲ್ಲಿ 2 ಸಂಖ್ಯೆಗಳು ಬರ್ತವೆ. 2 ಆನ್ಸರ್ ಬರಂಗಿಲ್ಲ. 2, 4 ಕರೆಕ್ಟ್ ಆಗಿ ಅರ್ಥ ಮಾಡ್ಕೊ. ಅದಾದ ನಂತರ ಅವುಗಳ ಗುಣಲಬ್ಧ. ಇವ್ರ ಎರಡದ್ರ ಗುಣಲಬ್ಧ ಎಷ್ಟಾಗತ್ತ? 3 ಮತ್ತು 5 15 ಆಗತ್ತ. ಅದು ಬರಂಗಿಲ್ಲ. ಸರಾಸರಿ ಎಷ್ಟು ಬಂದೈತಿ? 4 ಬಂದೈತಿ. ಆಮೇಲೆ ಅವುಗಳ ನಂತರದ ಸಂಖ್ಯೆ ಅಂತಂದೇಳಿ 3 ನಂತರ ಸಂಖ್ಯೆ ಯಾವ್ದು? 4. 5 ನಂತರ ಸಂಖ್ಯೆ ಏನು? 6. 2 ಆನ್ಸರ್ ಬರಂಗಿಲ್ಲ. ಸೊ ಇದು ಬರಂಗಿಲ್ಲ. ಅದಾದ ನಂತರ
ಒಂದೇ ಒಂದು ಅವುಗಳ ನಡುವಿನ ಸಂಖ್ಯೆ 3 ಮತ್ತು 5ರ ನಡುವಿನ ಸಂಖ್ಯೆ ಯಾವ್ದಂದ್ರ 4. ಅದು ನಮಗ್ ಸರಾಸರಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಇದ್ ನೋಡ್ರಪ್ಪ, ಸಿಂಪಲ್ ಈಸಿ ಐತೆ. ಇನ್ನು ಯಾರಿಗ ಅರ್ಥ ಆಗಿಲ್ಲ ಬೇಗ ಬೇಗ ಆನ್ಸರ್ ಹಾಕ್ರಿ. ನೋಡ್ರಿ, ಇಲ್ಲಿ ಟೋಟಲ್ ಆಗಿ ಸಂಖ್ಯೆಗಳಿದಾವ. ಸಂಖ್ಯೆಗಳಿದಾವ ಅಂತಂದ ಹೇಳಿದ್ರೆ ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಒಟ್ಟು ಮೊತ್ತ ಅಂತಂದ ಹೇಳಿದ್ರೆ 2 ಪ್ಲಸ್ 4 ಪ್ಲಸ್ 6 ಎಷ್ಟು ಸಂಖ್ಯೆಗಳಿದಾವ ಸರ್? ಟೋಟಲ್ ಆಗಿ 3 ಇದಾವ. ಕೂಡ್ಸ್ರಿ. 6 4 10 12. 12 ಡಿವೈಡೆಡ್ ಬೈ 3. 3 ಹೊತ್ಲೆ 3 4. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ 4 ಅಂತಂದೇಳಿ ಬರುತ್ತೆ. ನಿಮ್ಗೆ ಏನ್ ಪ್ರಾಬ್ಲಮ್ ಏನಾಗೈತಿ? ಸೊ ಒಬ್ರು 6 ಅಂತಂತ ಹೇಳ್ತೀರಿ, ಒಬ್ರು 3 ಅಂತಂತ ಹೇಳ್ತೀರಿ. ಕರೆಕ್ಟ್ ಆಗಿ ಫಾರ್ಮುಲಾ ಬರುತ್ತೆ, ನಿಮ್ಗೆ ಮಾಡಕ್ ಬರಂಗಿಲ್ಲ. ನೆಕ್ಸ್ಟ್ ನೋಡಿ, ಇದನ್ನ ಟ್ರೈ ಮಾಡ್ರಿ. ಸೇಮ್ ಫಾರ್ಮುಲಾ ಬರೀರಿ. ಸೇಮ್ ಇದೇ ತರ ಕ್ವಶನ್ಸ್ ಗಳು ಬರ್ತಾವ, ಬಟ್ ಅದ್ರ ದೊಡ್ಡದಾಗಿರೋ ಕ್ವಶನ್ ಬರ್ತಾವ. ನಾನು ಇವಾಗ ಏನ್ ಸಾಲ್ವ್ ಮಾಡ್ತಿದ್ದೀನಲ್ಲ, ಇವೆಲ್ಲ ಏನಂತಂದ ಹೇಳಿದ್ರೆ ಬೇಸಿಕ್ ಕ್ವಶನ್ಸ್ ಗಳು. ಇವನ್ನೆಲ್ಲ ನಿಮಗೆ ಮಾಡಕ್ ಬಂತು ಅಂತಂದ ಹೇಳಿದ್ರೆ ಇದ್ರದ್ದು ಅಡ್ವಾನ್ಸ್ಡ್ ಕ್ವಶನ್ ಬರ್ತಾವ. ಇದ್ರ ಮುಂದೆ ಇನ್ನೂ ಎಕ್ಸ್ಪ್ಲನೇಷನ್ ಕೊಡ್ತಾನ ಅಂತಾವ. ಈಗ ಇವನ್ನ ನಿಮಗ್ ಮಾಡಕ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಮುಂದೆ ಹೆಂಗೋ ನಂಗೆ ಗೊತ್ತಿಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾನ? ಸಿಂಪಲ್ ಆಗಿ ಸರ್ ಎಕ್ಸ್ ಮತ್ತು 10ರ ಸರಾಸರಿ 15 ಆಗೈತೆ ಅಂತ ಕೊಟ್ಟಿದ್ದಾನೆ. ಹಂಗಾರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಇಲ್ಲಿ ನೋಡ್ರಿ, ನಾವು ಸರಾಸರಿ ಫಾರ್ಮುಲಾ ಬರ್ಕೊಂಡು ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಏನಪ್ಪಾ ಅಂತಂದ್ರೆ ಒಟ್ಟು ಸಂಖ್ಯೆ ಅಂತ ಹೇಳಿ. ಸರ್ ನಮ್ಗೆ ಇಲ್ಲೇನು ಸರಾಸರಿ 15 ಅಂತ ಕೊಟ್ಟಿದ್ದಾನೆ. ಸರಾಸರಿ ಜಾಗದಾಗ 15 ಬರ್ಕೊಂಡು ಸರ್ ಒಟ್ಟು ಮೊತ್ತ ಹೆಂಗ್ ಬರ್ಕೊಂತೀವಿ? ಇದೊಂದ್ ಸಂಖ್ಯೆ ಇದೊಂದ್ ಸಂಖ್ಯೆ ಎಕ್ಸ್ ಪ್ಲಸ್ 10 ಅಂತ ಹೇಳ್ಬೇಕು. ಸೊ ಟೋಟಲ್ ಆಗಿ ಎಷ್ಟು ಸಂಖ್ಯೆ ಇದಾವ್ರಿ? 1 2. ಟೋಟಲ್ ಆಗಿ 2 ಸಂಖ್ಯೆ ಇದಾವ. ಇದನ್ನ ಆ ಕಡೆ ಕಳಿಸ್ರಿ. ಎಷ್ಟಾಗತ್ತ? 15 ಎರಡ್ಲೆ 30. ಇದು ಇಂಟು ಆಗತ್ತ. 15 ಇಂಟು 2 ಆಗತ್ತ. ಡೈರೆಕ್ಟ್ ಆಗಿ ಬರ್ಕೊಂಡ್ರೆ 30 ಅಂತ ಹೇಳಿ. ಆಮೇಲೆ ಎಕ್ಸ್ ಪ್ಲಸ್ 10 ಇದು. ಈ ಪ್ಲಸ್ 10 ಅನ್ನ ಆ ಕಡೆ ಕಳಿಸಿದ್ರೆ ಏನಾಗತ್ತ? ಮೈನಸ್ 10 ಆಗುತ್ತೆ. ಎಕ್ಸ್ ಈಕ್ವಲ್ ಟು 30 ಮೈನಸ್ 10. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 20 ಅಂತ ಹೇಳಿ ಬರುತ್ತೆ. ಕ್ಲಿಯರ್? ಈ ತರ ಕ್ವಶನ್ಸ್ ಗಳನ್ನ ಕೇಳ್ಬೇಕು, ಬಟ್ ಅದ್ರ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್. ಇದು ಬೇಸಿಕ್. ನೆಕ್ಸ್ಟ್ ನೋಡಿ, ಈ ತರ ಕ್ವಶನ್ಸ್ ಕೇಳಿ. ಈಗ ಫಸ್ಟ್ ಟೈಪ್ ಹೇಳಿದ್ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇದು ಫಸ್ಟ್ ಟೈಪ್. ಸೆಕೆಂಡ್ ಟೈಪ್ ಕ್ವಶನ್ಸ್ ಇಲ್ಲಿ ಬಂದೈತಿ ಇವಾಗ. ಇದು ಸೆಕೆಂಡ್ ಟೈಪ್. ಇದ್ರ ಅಡ್ವಾನ್ಸ್ಡ್ ನಮ್ಗೆ ಎಕ್ಸಾಮ್ ದಾಗ ಕೇಳ್ತಾನೆ. ಇದನ್ನ ಟ್ರೈ ಮಾಡ್ರ ನೋಡ. ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾನ? 5 ಸಂಖ್ಯೆಗಳ ಸರಾಸರಿ 18 ಅಂತ ಕೇಳೋಣ. ಅವುಗಳಲ್ಲಿ ಒಂದು ಸಂಖ್ಯೆಯನ್ನ ಅಂದ್ರೆ ಅದರಲ್ಲಿ ಒಂದ್ ಸಂಖ್ಯೆ 20 ಅಂತಂದೈತೆ, ಅದನ್ನ ತೆಗೆದು ಹಾಕಿದ್ರ ಉಳಿದ 4 ಸಂಖ್ಯೆಗಳ ಸರಾಸರಿ ಎಷ್ಟಂತಂದ ಹೇಳಿ ಇದರಲ್ಲಿ 2 ಭಾಗ ಮಾಡ್ಕೊಬೇಕು. ಸೊ 2 ಭಾಗ ಆಯ್ತು. ಫಸ್ಟ್ ಏನು? ಇಲ್ಲಿ ನೋಡ್ರಿ 5 ಸಂಖ್ಯೆಗಳ ಸರಾಸರಿ ಏನು 18 ಕೊಟ್ಟಿದಾನಲ್ಲ, ಅದನ್ನ ನಾವು ಫಾರ್ಮುಲಾ ಪ್ರಕಾರ ಬರಬಹುದು. ಸಂಖ್ಯೆ ಅಂತ ಕೊಟ್ಟಿದ್ದಾನ. ಸರಾಸರಿ ಈಕ್ವಲ್ ಟು ಏನ್ ಬರುತ್ತ? ಒಟ್ಟು ಮೊತ್ತ. ಒಟ್ಟು 5 ಸಂಖ್ಯೆಗಳ ಮೊತ್ತ ಅಂತ ಹೇಳಿ. ಅದಾದ ಕೆಳಗಡೆ ಏನು? ಒಟ್ಟು ಸಂಖ್ಯೆಗಳು. ಇಲ್ಲಿ ನೋಡ್ರಿ ಟೋಟಲ್ ಸರಾಸರಿ ಎಷ್ಟು ಕೊಟ್ಟಿದಾನ? 18 ಕೊಟ್ಟಿದಾನ. ಇಲ್ಲಿ ಒಟ್ಟು 5 ಸಂಖ್ಯೆಗಳ ಮೊತ್ತವನ್ನ ಕೊಟ್ಟಿದ್ದಾನೆ. ಏನು ಕೊಟ್ಟಿಲ್ಲ ನಮ್ಗೆ. ಅದ್ ನಮ್ಗೆ ಕೊಟ್ಟಿಲ್ಲ ಅಂತಂದ್ರೆ ನಾವು ಹಂಗ ಬರ್ಕೋಬೇಕು. ಒಟ್ಟು 5 ಸಂಖ್ಯೆಗಳ ಮೊತ್ತವನ್ನ ನಾವು ಹಂಗೆ ಬರ್ಕೊಂತೀವಿ. ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಎಷ್ಟಿದಾವ? 5 ಇದಾವ. ಇವಾಗ ನಾವು ಗುಣಿಸಿದ್ವಿ ಅಂತಂದ್ರೆ ನಮ್ಗೆ ಒಟ್ಟು 5 ಸಂಖ್ಯೆಗಳ ಮೊತ್ತ ಬರುತ್ತೆ. ನೋಡ್ರಿ, ಒಟ್ಟು 5 ಸಂಖ್ಯೆಗಳ ಮೊತ್ತ ಎಷ್ಟು ಬರುತ್ತಪ್ಪ ಅಂತಂದ್ರೆ 18 ಇಂಟು 5 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನಮ್ಗ? 90 ಅಂತ ಹೇಳ್ಬೇಕು. ಎಷ್ಟು ಬರುತ್ತ? 90 ಅಂತ ಹೇಳಿ. ಇಲ್ಲಿವರೆಗೂ ಎಲ್ರಿಗೂ ಅರ್ಥ ಆಯ್ತಾ ಏನ್ ಮಾಡಿದ್ವಿ ಅಂತಂದ್ರೆ? ಇಲ್ಲಿವರೆಗೂ ಏನ್ ಮಾಡಿದ್ವಿ ಸರ್? ನಮ್ಗೆ ಒಟ್ಟು ಸರಾಸರಿ ಕೊಟ್ಟಿದಾರಿ, ಒಟ್ಟು ಸಂಖ್ಯೆಗಳ 5 ಕೊಟ್ಟಿದಾನ್ರಿ, ಒಟ್ಟು 5 ಸಂಖ್ಯೆಗಳ ಮೊತ್ತ ನಮ್ಗೆ ಕೊಟ್ಟಿಲ್ರಿ. ಅದನ್ನ ನಾವು ಕಂಡುಹಿಡ್ತೀವಿ. ಒಟ್ಟು 5 ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಒಟ್ಟು ಸಂಖ್ಯೆ, ಅದನ್ನ ಕಂಡುಹಿಡಿದ್ರೆ ಸರಾಸರಿ ಬರುತ್ತೆ. ನಮಗ್ ಸರಾಸರಿ 18 ಕೊಟ್ಟಿದಾನ, ಅದನ್ನ ಬರ್ಕೊಂಡ್ವಿ. ಕೆಳಗಡೆ ಸಂಖ್ಯೆಗಳು ಎಷ್ಟು ಕೊಟ್ಟಿದಾನ? 5 ಕೊಟ್ಟಿದಾನ. ಸೊ ಅದನ್ನ ಆ ಕಡೆ ಕಳಿಸಿದ್ವಿ ಅಂದ್ರೆ ಒಟ್ಟು 5 ಸಂಖ್ಯೆಗಳ ಮೊತ್ತವನ್ನು ನಾವು ಕಂಡುಹಿಡ್ತೀವಿ. ಕ್ಲಿಯರ್? ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಏನ್ ಮಾಡಿದ? ಅವುಗಳಲ್ಲಿ ಒಂದು ಸಂಖ್ಯೆ 20 ಅಂತಂದೈತೆ. ಈ 20 ತೆಗೆದಾನೆ. ಒಟ್ಟು 5 ಸಂಖ್ಯೆಗಳ ಮೊತ್ತ ಒಳಗಡೆ 20 ತೆಗೆದಾನೆ. 20 ತೆಗೆದ್ರೆ ಎಷ್ಟು ಬರ್ತೈತಿ? 70 ಅಂತ ಹೇಳ್ಬಾರ್ದು. 90ರಲ್ಲಿ 20 ಕಳೆದ್ರೆ ಎಷ್ಟು ಬರ್ತೈತಿ? 70 ಬರುತ್ತೆ. ಇದೆಲ್ರಿಗೂ ಅರ್ಥ ಆಯ್ತು? 70. ಈ 70 ಅನ್ನೋದು ಏನು ನೋಡ್ರಿ, ಒಟ್ಟು 5 ಸಂಖ್ಯೆಗಳ ಮೊತ್ತ 90, ಅದರಲ್ಲಿ 20 ತೆಗೆದಿದ್ದಾನೆ. ಹಾಗಾದ್ರೆ ಅದು ಏನು? 70 ಅನ್ನೋದು ಏನಾಯ್ತದು? ಒಟ್ಟು 4 ಸಂಖ್ಯೆಗಳ ಮೊತ್ತ ಆಯ್ತು. ಒಟ್ಟು ಏನಪ್ಪಾ ಅಂತಂದ್ರೆ 4 ಸಂಖ್ಯೆಗಳ ಮೊತ್ತ ಆಯ್ತು. ಇವನೇನ್ ಕೇಳಿದಾನ? ಒಂದು ಸಂಖ್ಯೆ ತೆಗೆದಾಕಿದ್ರೆ ಉಳಿದ 4 ಸಂಖ್ಯೆಗಳಷ್ಟೇ ಇದಾವ. ಅವುಗಳ ಸರಾಸರಿ ಕೇಳಿದಾನ. ಹಂಗಾದ್ರೆ ನಮ್ದು ಹೊಸ ಸರಾಸರಿ ಕೊಟ್ಟು
ಒಟ್ಟು 4 ಸಂಖ್ಯೆಗಳ ಮೊತ್ತ ಅಂತಂದ ಹೇಳಿ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಇಲ್ಲಿ ನೋಡ್ರಿ ಒಟ್ಟು 4 ಸಂಖ್ಯೆಗಳೆಷ್ಟು 70 ಇದಾವೆ. ಅದತ್ರ ಒಟ್ಟು ಸಂಖ್ಯೆಗಳೆಷ್ಟು 4. ಸೊ ಇದೇನಪ್ಪಾ ಅಂತಂದ್ರೆ ನಮ್ದು ಆನ್ಸರ್ ಆಗತ್ತಾ. ಇದನ್ನ ನೀವು ಡಿವೈಡೆಡ್ ಬೈ ಎಲ್ಲಾದ್ರೂ ಮಾಡಿದ್ರಿ ಅಂತ ಹೇಳಿದ್ರೆ 4 ಒಂದೇ 4 ಎಷ್ಟು 7 4 ಹೋದ್ರೆ 3 ಜೀರೋ ಕೆಳಗಡೆ ಬಂತು 4 7 28. ಸೊ 2 ಉಳಿತು 2 ಡಿವೈಡ್ ಆಗಿಲ್ಲ ಪಾಯಿಂಟ್ ಕೊಟ್ವಿ 0 ಬಂತು 4 5 20. ಸೊ 17.5 ಏನಂದ್ರೆ ನಮ್ದು ಆನ್ಸರ್ ಆಗುತ್ತೆ. ಎಲ್ರಿಗೂ ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಟೈಪ್ 3 ಕ್ವಶನ್ಸ್. ಟೈಪ್ 3 ಕ್ವಶನ್ಸ್ ಟ್ರೈ ಮಾಡ್ರಿ ಇದನ್ನ. ಎಸ್ ಇಲ್ಲಿ ನೋಡ್ರಿ ಟೋಟಲ್ ಏನ್ ಕೇಳಿದಾನ ಸರ್, ಒಬ್ಬ ಕ್ರಿಕೆಟ್ ಆಟಗಾರನು 3 ಇನ್ನಿಂಗ್ಸ್ ಗಳಲ್ಲಿ 40 50 60 ರನ್ ಗಳಿಸಿದ್ದಾನೆ. ಒಟ್ಟು 55 ಸರಾಸರಿ ಹೊಂದಬೇಕಂದ್ರೆ 4ನೇ ಇನ್ನಿಂಗ್ಸ್ ಅಲ್ಲಿ ಎಷ್ಟು ಅಂಕ ಗಳಿಸಬೇಕು ಅಂತಂದ ಹೇಳಿ. ಇಲ್ಲಿ ನೋಡ್ರಿ ನಾವು ಸರಾಸರಿ ಈಕ್ವಲ್ ಟು ಏನಂತ ಬರಿತೀವಿ, ಒಟ್ಟು ಸ್ಕೋರ್ ಅಂತ ಹೇಳಿ, ಒಟ್ಟು ರನ್ ಗಳು ಡಿವೈಡೆಡ್ ಬೈ ಒಟ್ಟು ಇನ್ನಿಂಗ್ಸ್ ಅಂತ ಹೇಳಿ, ಒಟ್ಟು ಇನ್ನಿಂಗ್ಸ್. ಇಲ್ಲಿ ನೋಡ್ರಿ ಒಟ್ಟು ಸ್ಕೋರ್ ಎಷ್ಟು, ಒಟ್ಟು ಇನ್ನಿಂಗ್ಸ್ ಎಷ್ಟು, ನೀವೇ ಹೇಳ್ರಿ ನೋಡ್ರಿ. ಒಟ್ಟು ಸ್ಕೋರ್ ಎಷ್ಟು, ಒಟ್ಟು ಇನ್ನಿಂಗ್ಸ್ ಎಷ್ಟು. ಇಲ್ಲಿ ಏನ್ ಕೇಳಿದ್ರೆ 4ನೇ ಇನ್ನಿಂಗ್ಸ್ ಕೇಳಿದಾರೆ. 4ನೇ ಇನ್ನಿಂಗ್ಸ್ ಅಲ್ಲಿ ಅವ್ನಿಗೆ ಇಲ್ಲ, ಅದನ್ನ ಎಕ್ಸ್ ಅಂತ ತಗೊಳ್ಳಿ, ಅದನ್ನ ಎಕ್ಸ್ ಅಂತ ತಗೊಳ್ಳಿ. ಒಟ್ಟು ಸ್ಕೋರ್ ಎಷ್ಟಾಗತ್ತೆ, ಒಟ್ಟು ಇನ್ನಿಂಗ್ಸ್ ಎಷ್ಟು. ನಮಗೆ ಒಟ್ಟು ಸರಾಸರಿ ಕೊಟ್ಟಿದ್ರೆ ಎಷ್ಟು ಬರ್ಬೇಕು, 55 ಅಂತಂದೇಳಿ 55 ಇಲ್ಲಿ ಬರ್ಕೊಂಡೆ. ಸರ್ ಎಷ್ಟು 4ನೇ ಇನ್ನಿಂಗ್ಸ್ ಅಂತ ಹೇಳಿದಾನೆ. ಟೋಟಲ್ ಎಷ್ಟು ಇನ್ನಿಂಗ್ಸ್ 55 ಸರಾಸರಿ ಬರ್ಬೇಕಂದ್ರೆ 4 ಇನ್ನಿಂಗ್ಸ್ ಅಂದ್ರೆ ಟೋಟಲ್ ಎಷ್ಟು ಇನ್ನಿಂಗ್ಸ್ 4 ಇನ್ನಿಂಗ್ಸ್ ಆಯ್ತು. ಹಂಗಾದ್ರೆ ಒಟ್ಟು ಸ್ಕೋರ್ ಎಷ್ಟು 4 ಇನ್ನಿಂಗ್ಸ್. ಆಲ್ರೆಡಿ 3 ಇನ್ನಿಂಗ್ಸ್ ಕೊಟ್ಟಿದ್ದಾನ. 1ನೇ ಇನ್ನಿಂಗ್ಸ್ 40, 2ನೇ ಇನ್ನಿಂಗ್ಸ್ 50, 3ನೇ ಇನ್ನಿಂಗ್ಸ್ 60, 4ನೇ ಇನ್ನಿಂಗ್ಸ್ ಗೊತ್ತಿಲ್ಲ ಕೇಳಿದಾನ, ಅದನ್ನ ಎಕ್ಸ್ ಅಂತ ಬರ್ಕೊ. ಇದನ್ನ ಆ ಕಡೆ ತಗೊಂಡ್ ಗುಣಿಸಿದ್ರೆ ಎಷ್ಟಾಗತ್ತ, 55 ಇಂಟು 4 ಅಂತಂದ್ರೆ 220 ಆಗತ್ತೆ. ಆಮೇಲೆ ಇದನ್ನೆಲ್ಲ ಕೂಡಿಸ್ರಿ 40 ಪ್ಲಸ್ 50 ಪ್ಲಸ್ 60 ಅಂತಂದ್ರೆ 150 ಆಗತ್ತೆ. ಸೊ ಪ್ಲಸ್ ಎಕ್ಸ್ ಅಂತಂದ್ರೆ ಅದಾದ ನಂತರ ಇದು ಪ್ಲಸ್ ಏನು ಇಲ್ಲ ಅಂದ್ರೆ ಇದ್ರ ಹಿಂದ್ಗಡೆ ಪ್ಲಸ್ ಇರುತ್ತೆ, ಇದನ್ನ ಆ ಕಡೆ ಕಳಿಸ್ತೀವಿ. ಸೊ ಅದೇನಾಗತ್ತ 220 ಮೈನಸ್ 150 ಈಕ್ವಲ್ ಟು ಏನಂತಂದ್ರೆ ಎಕ್ಸ್ ಅಂತ ಬಂತು. ಮೈನಸ್ ಮಾಡ್ರಿ 220ರಲ್ಲಿ 150 ಕಳೆದಿದೆ ಅಂತಂದ್ರೆ 70 ಬರುತ್ತಾ. ಅದ್ರ 4ನೇ ಇನ್ನಿಂಗ್ಸ್ ಅಲ್ಲಿ ಅವ್ನ ಎಷ್ಟು ಸ್ಕೋರ್ ಮಾಡ್ಬೇಕು, 70 ಅಂತಂದ್ರೆ ಸ್ಕೋರ್ ಮಾಡ್ಬೇಕು. ಇದೆಲ್ರಿಗೂ ಅರ್ಥ ಆಯ್ತು? ಹಾ, ಇದನ್ನ ನೀವು ಟ್ರೈ ಮಾಡ್ರಿ. ನಾನು ಆಗ್ಲೇ ಹೇಳಿದೆ, ನಾನು ರೆಕಾರ್ಡೆಡ್ ಕ್ಲಾಸ್ ಹಾಕ್ತೀನಿ ಅವಾಗ ನೋಡ್ರಪ್ಪ. ಇವಾಗ ಟ್ರೈ ಮಾಡ್ರಿ. 1ರಿಂದ 11ರೊಳಗಿನ ಸಮ ಸಂಖ್ಯೆಗಳು ಯಾವ ಅಂತ ಹಾಕ್ರಿ, ಆಮೇಲೆ ಸಾಲ್ವ್ ಮಾಡಿ. ಮೊದಲು ಅದನ್ನ ಆನ್ಸರ್ ಹಾಕ್ರಿ, ಸಮ ಸಂಖ್ಯೆಗಳು ಯಾವ, ಆಮೇಲೆ ಆನ್ಸರ್ ಮಾಡಿ. ಗುಡ್. ಎಸ್ ಇಲ್ಲಿ ನೋಡ್ರಿ 1ರಿಂದ 11ರೊಳಗಿನ ಅಂತಂದ್ರೆ 2 4 6 8 10 ಇವೆಲ್ಲ ಏನಪ್ಪಾ ಅಂತಂದ್ರೆ ಸಮ ಸಂಖ್ಯೆಗಳು ಅಂತಂದ ಹೇಳಿ. ಸರ್ ಇವಾಗ ನಾವು ಸರಾಸರಿಯನ್ನ ಕಂಡುಹಿಡಿ ಅಂತ ಹೇಳಿದಾರೆ. ಸರಾಸರಿ ಈಕ್ವಲ್ ಒಟ್ಟು ಮೊತ್ತ, ಒಟ್ಟು ಮೊತ್ತ ಎಷ್ಟಾಗತ್ತ, ಟೋಟಲ್ ಸಂಖ್ಯೆಗಳು ಎಷ್ಟಿದಾವ 5 ಸಂಖ್ಯೆ ಅಂತ ಕೆಳಗಡೆ ಬರ್ಕೊಂಡೆ. ಒಟ್ಟು ಮೊತ್ತ ಎಷ್ಟಾಗತ್ತೆ ಇದ್ರದ್ದು 2 4 ಓಕೆ 30 ಆಗತ್ತೆ. ಸೊ 5 ಒಂದ್ಲೆ 5 6ಲೆ ನಮ್ದು ಸರಾಸರಿ ಎಷ್ಟು ಬರುತ್ತೆ ಅಂತಂದ್ರೆ 6 ಅಂತ ಹೇಳ್ಬೋದು. ಸೇಮ್ ಇಲ್ಲೇ ಇನ್ನೊಂದು ಕ್ವಶನ್, ಇನ್ನೊಂದು ಸಾಲ್ವ್ ಮಾಡ್ತೀರಿ. ಇಲ್ಲಿ ಸಮ ಸಂಖ್ಯೆ ಬೇಡ. ಈಗ ನಾನು ಇವನ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನ ನಾವು ಬೆಸ ಸಂಖ್ಯೆ ಅಂತ ಹಾಕ್ತೀವಿ. ಬೆಸ ಸಂಖ್ಯೆ ಒಂದ್ಸರಿ ತೆಗಿ ನೋಡು, ಬೆಸ ಸಂಖ್ಯೆ ಎಷ್ಟಾಗತ್ತೆ. ಬೆಸ ಸಂಖ್ಯೆ 1ರಿಂದ 11ರೊಳಗಿನ ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟಾಗುತ್ತೆ. ಯಾವ ಬೆಸ ಸಂಖ್ಯೆಗಳು ಯಾವುವು, 1 3 5 7 9 11. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಬೆಸ ಸಂಖ್ಯೆ. 1 3 5 7 9 11 ಟೋಟಲ್ ಏನಪ್ಪಾ ಅಂತಂದ್ರೆ ಬೆಸ ಸಂಖ್ಯೆ. ಸರಾಸರಿ ಈಕ್ವಲ್ ಟು ಒಟ್ಟು ಸಂಖ್ಯೆಗಳೆಷ್ಟಿದಾವ 1 2 3 4 5 6 ಇದಾವ. ಟೋಟಲ್ ಸಂಖ್ಯೆಗಳೆಷ್ಟು 6. ಕೂಡಿಸ್ರಿ, ಎಲ್ಲಾನು ಕೂಡಿಸಿದ ಮೊತ್ತ ಎಷ್ಟು ಬರುತ್ತೆ, ಮೊತ್ತ 1 3 4 4 5 9 9 7 16 16 9 16 9 25 35 36. ಸೊ 6 ಒಂದ್ಲೆ 6 6ಲೆ. ಸೊ ಟೋಟಲ್ ಆಗಿ ಎಷ್ಟು ಬರುತ್ತಪ್ಪ ಅಂತಂದ್ರೆ ಆನ್ಸರ್ 6 ಅಂತ ಹೇಳಿ ಬರುತ್ತೆ. ಕ್ಲಿಯರ್?
ಕ್ಲಿಯರ್? ಅರ್ಥ ಆಯ್ತಾ ಎಲ್ರಿಗೂ? ಇದನ್ನ ಟ್ರೈ ಮಾಡ್ತೀರಿ, ಇದನ್ನ ಟ್ರೈ ಮಾಡ್ರಿ ನೋಡಿ, ಆನ್ಸರ್ ಮಾಡಿ. ಎಸ್ ಇಲ್ಲಿ ನೋಡ್ರಿ, ಮೊದಲ ಎರಡು ಸ್ವಾಭಾವಿಕ ಸಂಖ್ಯೆಗಳ ವರ್ಗ ಅಂತಂದ್ರೆ ಸ್ಕ್ವೇರ್ ಕೊಟ್ಟಿದ್ದಾನೆ. ಮೊದಲ ಎರಡು ಸ್ವಾಭಾವಿಕ ಸಂಖ್ಯೆಗಳ ಯಾವ ಒಂದು ಮತ್ತು ಎರಡು ಅಂತ ಹೇಳ್ತೀವಿ. ಒಂದ್ರ ಸ್ಕ್ವೇರ್ ಎರಡರ ಸ್ಕ್ವೇರ್ ಮಾಡ್ಬೇಕು ಇವಾಗ. ಸರಾಸರಿ ಈಕ್ವಲ್ ಟು ಮೊತ್ತ ಎಷ್ಟಾಗತ್ತೆ? ಒಂದ್ರ ಸ್ಕ್ವೇರ್ ಅಂತಂದ ಹೇಳಿದ್ರೆ ಒಂದು, ಎರಡರ ಸ್ಕ್ವೇರ್ ಅಂತಂದ ಹೇಳಿದ್ರೆ ನಾಲ್ಕು. ಇವೆರಡು ಸಂಖ್ಯೆಗಳ. ಸೊ ಇವಾಗ ಟೋಟಲ್ ಆಗಿ ಎರಡು ಸಂಖ್ಯೆಗಳಿದಾವ, ಅದ್ರ ಮೊತ್ತ ಒಂದು ಪ್ಲಸ್ ನಾಲ್ಕು. ಎರಡು ಸಂಖ್ಯೆಗಳು ಟೋಟಲ್ ಎಷ್ಟು? 5 ಡಿವೈಡೆಡ್ ಬೈ 2 ಅಂದ್ರೆ ನಿಮ್ಗೆ ಎಷ್ಟು ಬರುತ್ತೆ? 2.5 ಬರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಸೇಮ್ ಅದೇ ತರ ಇನ್ನೊಂದು ಕ್ವಶನ್. ಸರ್ ಮೊದಲ ಎರಡು ಸ್ವಾಭಾವಿಕ ಏನ್ ಬರ್ತೈತಲ್ಲ ಇದನ್ನ ತೆಗೆದ್ಬಿಟ್ಟು ಪ್ರೈಮ್ ನಂಬರ್ಸ್ ಅಂತಂದ. ಸೊ ಮೊದಲ ಎರಡು ಪ್ರೈಮ್ ನಂಬರ್ಸ್ ಗಳ ಸರಾಸರಿ ಎಷ್ಟಂತ ಹೇಳಿ ಟ್ರೈ ಮಾಡ್ರಿ, ಆನ್ಸರ್ ಹಾಕಿ. ಮೊದಲ ಎರಡು ಪ್ರೈಮ್ ನಂಬರ್ಸ್ ಎಷ್ಟಾಗುತ್ತೆ? ಮೊದಲ ಎರಡು ಪ್ರೈಮ್ ನಂಬರ್ಸ್ ಗಳ ವರ್ಗ ಸ್ಕ್ವೇರ್ ಮಾಡ್ಬೇಕಾದ್ರೆ ಮೊದಲ ಪ್ರೈಮ್ ನಂಬರ್ಸ್ ಗಳ ಯಾವುವು ಸರ್? ಎರಡು ಮತ್ತು ಮೂರು. ಸೊ ಎರಡರ ಸ್ಕ್ವೇರ್ ಮೂರು ಸ್ಕ್ವೇರ್, ಎರಡರ ಸ್ಕ್ವೇರ್ ಎಷ್ಟು? ನಾಲ್ಕಾಯ್ತು. ಮೂರು ಸ್ಕ್ವೇರ್ ಎಷ್ಟು? ಒಂಬತ್ತಾಯ್ತು. ಕರೆಕ್ಟ್. ಎರಡರ ಸ್ಕ್ವೇರ್ ನಾಲ್ಕು, ಮೂರು ಸ್ಕ್ವೇರ್ ಒಂಬತ್ತು. ಸೊ ಟೋಟಲ್ ಸರಾಸರಿ ಕಂಡುಹಿಡಬೇಕು. ಒಟ್ಟು ಮೊತ್ತ ಎಷ್ಟಾಗತ್ತೆ? 9 ಪ್ಲಸ್ 4 13 ಆಯ್ತು. ಟೋಟಲ್ ಸಂಖ್ಯೆಗಳೆಷ್ಟು? ಎರಡು. ಸೊ ಡಿವೈಡೆಡ್ ಮಾಡ್ರಿ 6.5 ಅಂತಂದ ಹೇಳಿ. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಯ್ತಲ್ಲ? ತಂಡದ 7 ಪುರುಷರ ವಯಸ್ಸುಗಳು. ಸೊ ಒಂದು ಕ್ರಿಕೆಟ್ ತಂಡದ ಏನಪ್ಪಾ ಅಂತಂದ ಹೇಳಿದ್ರ ಏಳು ಪುರುಷರ ತರ ಹೇಳಿದಾರ. ಅವ್ರದ್ದು ಏಜ್ ಕೊಟ್ಟಿದಾನ. ಸೊ 25, 20 ಅಂದ್ರೆ ಅದು ಯಾವ ತರ ಕೊಡ ನೋಡ್ರಿ, 26, 25, 21, 29, 24, 28, 22. ಹಾಗಾದ್ರೆ ಸರಾಸರಿ ವಯಸ್ಸು ಎಷ್ಟು ಕೇಳಿದಾನ? ಎವರೇಜ್ ಏಜ್ ಕೇಳಿದಾನ. ಏನ್ ಕೇಳಿದಾನ? ಎವರೇಜ್ ಏಜ್ ಕೇಳಿದಾನ. ಈಗ ನಾವು ಫಾರ್ಮುಲಾ ಬರ್ಕೋಬೇಕು. ಫಸ್ಟ್ ಏನಂತಂದ ಹೇಳಿದ್ರೆ ಫಾರ್ಮುಲಾ ಬರ್ಕೊಂಡ್ವಿ ಅಂತಂದ ಹೇಳಿದ್ರ ಸರಾಸರಿ ಈಕ್ವಲ್ ಟು ನಾವ್ ಏನಂತ ಬರ್ಕೋಬೇಕು? ಒಟ್ಟು ವಯಸ್ಸು ಅಂತಂದ ಹೇಳಿ. ಮೇಲ್ಗಡೆ ಏನ್ ಬರುತ್ತ? ಒಟ್ಟು ವಯಸ್ಸು. ಕೆಳಗಡೆ ಏನ್ ಬರುತ್ತೆ ಅಂತಂದ ಹೇಳಿದ್ರ ಒಟ್ಟು ಪುರುಷರು ಅಂತಂದ ಹೇಳಿ. ಒಟ್ಟು ಸಂಖ್ಯೆ ಅಥವಾ ಒಟ್ಟು ಪುರುಷರು ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಒಟ್ಟು ವಯಸ್ಸು ಅಂತಂದ ಹೇಳಿದ್ರೆ ಇಲ್ಲಿ ಕೊಟ್ಟಿದಾರನ್ನಲ್ಲ ಅವನ್ನೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಕೂಡಿಸ್ಕೊಬೇಕು. ಟೋಟಲ್ ಆಗಿ ಕೂಡಿಸ್ಕೊಡ್ರಿ ಎಷ್ಟು ಬರುತ್ತೆ ನೋಡ್ರಿ? 26 ಪ್ಲಸ್ 25 ಪ್ಲಸ್ 21 ಪ್ಲಸ್ 29 ಪ್ಲಸ್ 24 ಪ್ಲಸ್ 28 ಪ್ಲಸ್ 22. ಎಸ್, ಅದಾದ ನಂತರ ನೆಕ್ಸ್ಟ್ ಟೋಟಲ್ ಪುರುಷರು ಎಷ್ಟಿದಾರ? 7 ಜನ ಇದಾರ. ಟೋಟಲ್ ಆಗಿ ಕೂಡಿಸಿದ್ರೆ ಎಷ್ಟು ಬರೈತಪ್ಪ? ನೀವೆಲ್ಲರೂ ಕ್ಯಾಲ್ಕುಲೇಟ್ ಮಾಡಿದಿರಿ. ಇವಾಗ ಎಷ್ಟು ಬರ್ತೈತಿ? ಎಲ್ಲ ಕೂಡಿಸ್ಕೊಂಡ್ರೆ ಎಷ್ಟು ಬರ್ತೈತಿ? ಟೋಟಲ್ ಆಗಿ ಕೂಡಿಸ್ಕೊಂಡ್ರೆ 175 ಡಿವೈಡೆಡ್ ಬೈ 7 ಅಂತಂದ ಹೇಳಿ. ಸೊ 175 ಡಿವೈಡೆಡ್ ಬೈ 7. ಎಸ್, ಇಲ್ಲಿ ನೋಡ್ರಿ ಏನ್ ಬರ್ತೈತಿ? 175 ಡಿವೈಡೆಡ್ ಬೈ 7 ಅಂತಂದ ಹೇಳಿದ್ರೆ 7 14. ಎಷ್ಟು ಉಳಿತು? 3. ಇಲ್ಲಿ 0 ಆಯ್ತು. 5 ಕೆಳಗಡೆ ಬರುತ್ತೆ. 7 5 35. ಅಂದ್ರೆ ನಮ್ದು ಸರಾಸರಿ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರ 25 ಅಂತಂದ ಹೇಳಿ ಬರುತ್ತೆ. ಎಷ್ಟು ಬರುತ್ತೆ? ಸರಾಸರಿ 25. ಕ್ಲಿಯರ್ ಎಲ್ರಿಗೂ? ಫಸ್ಟ್ ಕ್ವಶನ್ ಎಲ್ರಿಗೂ ಅರ್ಥ ಆಯ್ತು? ಎಷ್ಟು ಜನರದ್ದು ಕರೆಕ್ಟ್ ಆಗೈತೆ? ಇಲ್ಲಿ ಏನಂತಂದ ಹೇಳಿದ್ರೆ ಎಲ್ರದ್ದು ಕರೆಕ್ಟ್ ಆಗೈತೆ ಅಂತಂದಲ್ಲ, ಮನಸ್ಸಾಕ್ಷಿಯಿಂದ ಹೇಳ್ರಿ. ನಿನ್ನೆ ಸಾಲ್ವ್ ಮಾಡಿದಾಗ ನಿಮ್ದು ಎಷ್ಟು ಜನರದ್ದು ಕರೆಕ್ಟ್ ಆಗೈತೆ? 25 ಅಂತಂದ ಹೇಳಿ ಎಷ್ಟು ಜನರಿಗೆ ಬಂದೈತೆ? ಇಲ್ಲಿ ಏನ್ ಕೊಟ್ಟಿದಾನ? 7 ಜನ ಕೊಟ್ಟಿದಾನ. ಅವ್ರದ್ದು ಏಜ್ ಕೊಟ್ಟಿದಾನ, ವಯಸ್ಸು ಕೊಟ್ಟಿದಾನ. ಏನ್ ಮಾಡ್ಕೋಬೇಕು? ಅವನ್ನೆಲ್ಲ ಕೂಡಿಸ್ಕೊಂಡ್ವಿ, ಆಮೇಲೆ ಡಿವೈಡೆಡ್ ಬೈ ಮಾಡಿದ್ವಿ. ಇದು ಸಿಂಪಲ್ ಆಗಿರೋ ಕ್ವಶನ್. ಎಲ್ರಿಗೂ ಅರ್ಥ ಆಗೈತಿ? ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಏನೈತಿ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ವರ್ಷದಲ್ಲಿ ಆ ವರ್ಷದ ಮೊದಲು 3 ತಿಂಗಳಿಗೆ ಸಪ್ನಾ ಅವರು ಸರಾಸರಿ ಮಾಸಿಕ ಖರ್ಚು ಎಷ್ಟು ಮಾಡ್ತಾರ ಅಂತಂದ ಹೇಳಿದ್ರ 1100 ಅಂತಂದ ಹೇಳಿ. ಮಾಸಿಕ ಅಂತಂದ ಹೇಳಿದ್ರೆ ತಿಂಗಳದು. ಅದಾದ ನಂತರ ಮುಂದಿನ 5 ತಿಂಗಳಿಗೆ ಏನಂತಂದ ಹೇಳಿದ್ರ 1000 ರೂಪಾಯಿ. ಅದಾದ ನಂತರ ನೆಕ್ಸ್ಟ್ ಮುಂದಿನ 4 ತಿಂಗಳಿಗೆ ಏನಂತಂದ ಹೇಳಿದ್ರ 1200. ಹಂಗಾದ್ರ ಒಂದು ವೇಳೆ ಒಟ್ಟು ವಾರ್ಷಿಕ ಉಳಿತಾಯ 1300 ಮಾಡಿದ್ರ ಅವ್ರದ್ದು ಸರಾಸರಿ ಮಾಸಿಕ ಆದಾಯ ಎಷ್ಟು ಅಂತ ಕೇಳಿದಾರೆ. ಸಪ್ನಾ ಅವರ ಸರಾಸರಿ ಮಾಸಿಕ ಆದಾಯ. ಎಸ್, ಟ್ರೈ ಮಾಡ್ರಿ. ಎಸ್, ಇಲ್ಲಿ ನೋಡ್ರಿ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 12 ತಿಂಗಳು. ಟೋಟಲ್ ಆಗಿ ಎಷ್ಟು ಬರ್ತಾವು? 12 ತಿಂಗಳು. ನಾವ್ ಏನ್ ಮಾಡ್ಬೇಕು ಇವಾಗ ಆದಾಯ ಐತಲ್ಲ, ಇವಾಗ ಸರಾಸರಿ ಅಂತಂದೈತಿ. ಒಟ್ಟು ಆದಾಯವನ್ನ ಕಂಡುಹಿಡಿಬೇಕು. ಒಟ್ಟು ಆದಾಯ ಡಿವೈಡೆಡ್ ಬೈ ಏನಪ್ಪಾ ಅಂತಂದ ಹೇಳಿದ್ರೆ ಒಟ್ಟು ತಿಂಗಳು ಅಂತಂದ ಹೇಳಿ. ಸೊ ಇಲ್ಲಿ ನಾವು ಒಟ್ಟು ತಿಂಗಳು ಅಂತಂದ ಹೇಳಿದ್ರೆ ಎಷ್ಟು ಬರ್ತಾವ ನೋಡ್ರಿ? ಇಲ್ಲಿ 3 ತಿಂಗಳು ಐತಿ.
ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 5 ತಿಂಗಳೈತಿ, ಆಮೇಲೆ 4 ತಿಂಗಳೈತಿ. ಟೋಟಲ್ ಆಗಿ ಕೂಡಿಸಿದ್ರೆ ಎಷ್ಟು ಬರೈತಿ ಅಂತಂದ್ ಹೇಳಿದ್ರೆ 8 ತಿಂಗಳು ಬರುತ್ತೆ. ಕ್ಲಿಯರ್ ಎಲ್ರಿಗೂ? 8 ತಿಂಗಳು. ಒಂದೊಂದಾಗಿ ನಾವು ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ಹೋಗೋಣ. ಫಸ್ಟ್ ನೋಡ್ರಿ, 3 ತಿಂಗಳಿಗೆ ಸಪ್ನ ಅವ್ರ ಸರಾಸರಿ ಏನಂತಂತ ಹೇಳಿದ್ರೆ ಖರ್ಚು ಎಷ್ಟೈತೆ ಅಂದ್ರೆ 1100 ಐತೆ. ಎಷ್ಟೈತಿ? 1100 ಐತೆ. ಈಗ ಟ್ರೈ ಮಾಡ್ರಿ, 1100 ಸರಾಸರಿ ಏನಪ್ಪಾ ಅಂತಂದ್ರೆ 1100 ಐತಿ. ಎಷ್ಟು ತಿಂಗಳಿಗೆ? 3 ತಿಂಗಳಿಗೆ. ಅಂದ್ರೆ ಒಟ್ಟು ಏನಪ್ಪಾ ಅಂತಂದ್ರೆ 3 ತಿಂಗಳ ಖರ್ಚು ಅಂತಂದೇಳಿ, ಒಟ್ಟು 3 ತಿಂಗಳ ಖರ್ಚು. ಸೊ ಡಿವೈಡೆಡ್ ಬೈ 3, 1100 ಅಂತಂದು ಈ ತರ ಬರ್ಕೊಂಡೆ. ಎಷ್ಟು ಜನರಿಗೆ ಅರ್ಥ ಆಯ್ತು, ಎಷ್ಟು ಜನರಿಗೆ ಅರ್ಥ ಆಗಿಲ್ಲ, ಕ್ಲಿಯರ್ ಆಗಿ ಹೇಳಿ. ಅರ್ಥ ಆಯ್ತಾ ನಾನು ಹೆಂಗ್ ಬರ್ಕೊಂಡೆ ಅಂತಂದ ಹೇಳಿ? ಸರ್, ಸರಾಸರಿ ಖರ್ಚು ಕೊಟ್ಟಿದಾರ 1100 ಬರ್ಕೊಂಡೆ. ಒಟ್ಟು 3 ತಿಂಗಳ ಖರ್ಚು ನಮಗ್ ಗೊತ್ತಿಲ್ಲ. ಸೊ ಕೆಳಗಡೆ ಒಟ್ಟು ತಿಂಗಳು ಎಷ್ಟ್ರಿ? 3 ರೀ. ಹಂಗಾದ್ರ ಒಟ್ಟು 3 ತಿಂಗಳ ಖರ್ಚು ಎಷ್ಟಾಗತ್ತೆ ಇಲ್ಲಿ? 3300 ಆಗತ್ತಾ? ಫಸ್ಟ್ ಕ್ಲಿಯರ್ ಎಲ್ರಿಗೂ? 3300 ಆಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ 5 ತಿಂಗಳದ ಏನಂತಂದ ಹೇಳಿದ್ರೆ 1000 ಕೊಟ್ಟಿದಾನ. ಇಲ್ಲಿ 1000 ರೂಪಾಯಿ ಏನಪ್ಪಾ ಅಂತಂದ ಹೇಳಿದ್ರೆ ಖರ್ಚು ಸರಾಸರಿ ಐತಿ. ಒಟ್ಟು ಏನಂತಂದ ಹೇಳಿದ್ರೆ 5 ತಿಂಗಳ ಖರ್ಚು ನಮಗ್ ಗೊತ್ತಿಲ್ಲ, ಡಿವೈಡೆಡ್ ಬೈ 5 ಅಂತಂದ ಹೇಳಿ. ನೋಡ್ರಿ ಎಷ್ಟಾಗತ್ತೆ ಇದು? ಸೊ ಎಷ್ಟಾಗತ್ತ? 5000 ಆಯ್ತು. ಎಷ್ಟಾಯ್ತು? 5000 ಖರ್ಚಾಯ್ತು. ನೆಕ್ಸ್ಟ್ ಮುಂದಿನ 4 ತಿಂಗಳು ಅಂತ ಕೊಟ್ಟಿದಾನ. ಮುಂದಿನ 4 ತಿಂಗಳು ಎಷ್ಟು ಕೊಟ್ಟಿದಾನ ಅಂತಂದ ಹೇಳಿದ್ರೆ 1200 ಅಂತ ಕೊಟ್ಟಿದಾನ. 1200 ಈಕ್ವಲ್ ಟು ಒಟ್ಟು 4 ತಿಂಗಳ ಖರ್ಚು ಡಿವೈಡೆಡ್ ಬೈ ಎಷ್ಟು? 4 ಅಂತಂದ ಹೇಳಿ. ಡಿವೈಡೆಡ್ ಬೈ 4 ಎಷ್ಟಾಯ್ತು? 4800 ಆಯ್ತು. ಟೋಟಲ್ ಖರ್ಚು ಎಷ್ಟಾಗತ್ತೆ ನೋಡ್ರಿ? 0 0 0, ಅದಾದ ನಂತರ 8 3 11, ಆಮೇಲೆ ನೆಕ್ಸ್ಟ್ ನೋಡ್ರಿ 5 3 8, 8 4 12, 12 1 13, 13100 ಆಯ್ತು ಟೋಟಲ್ ಖರ್ಚ. ಎಸ್ ಸರ್, ಇಷ್ಟೆಲ್ಲ ಖರ್ಚು ಆಯ್ತ್ರಿ. ಇಷ್ಟೆಲ್ಲ ಖರ್ಚಾದ ನಂತರ ನಮ್ಗೇನೋ ಉಳ್ದೈತ್ ಅಂತ ಕೊಟ್ಟಾರ ನೋಡ್ರಿ. ಎಲ್ಲಾ ಖರ್ಚಾದ ನಂತರ ಸರ್ 1300 ರೂಪಾಯಿ ಉಳ್ದೈತ್ರಿ. ಅಂದ್ರೆ 1300 ರೂಪಾಯಿ ಏನಪ್ಪಾ ಅಂತಂದ ಹೇಳಿದ್ರೆ ಇಷ್ಟು ಉಳಿಸಿದಾರ ಅವ್ರದ್ರೊಳಗೆ ಏನ್ ಆದಾಯ ಐತಲ್ಲ, ಆದಾಯದೊಳಗಡೆ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ಉಳಿಸಿದಾನ. ಅಂದ್ರೆ ಟೋಟಲ್ ಆದಾಯ ಬಂತಲ್ಲ ಇದು. ಟೋಟಲ್ ಆದಾಯ ಎಷ್ಟಾಗತ್ತೆ? 0 0 3 1 4 3 1 4, 14400 ಏನಪ್ಪಾ ಅಂತಂದ ಹೇಳಿದ್ರೆ ಒಟ್ಟು ಆದಾಯ ಅಂತಂದ ಹೇಳಿ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ ನಾನು ಹೆಂಗ್ ತಗೊಂಡೆ ಅಂತಂದ ಹೇಳಿ? ಸರ್ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ, 13100 ಬಂತ್ರಿ. ಅವ್ನು ಉಳಿತಾಯ ಕೊಟ್ಟಾನ್ರಿ 1300. ಟೋಟಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ 14400 ಏನಂತಂದ ಹೇಳಿದ್ರೆ ಒಟ್ಟು ಆದಾಯ. ಇಲ್ಲಿ ಸೈಡ್ ಬರುತ್ತೆ 14400 ಏನಂತಂದ ಹೇಳಿದ್ರೆ ಒಟ್ಟು ಆದಾಯ. ಏನ್ ಕೊಟ್ಟಿದಾನ? ವಾರ್ಷಿಕವಾಗಿ. ಒಂದು ವರ್ಷದಲ್ಲಿ ಎಷ್ಟಿರ್ತಾವ ತಿಂಗಳುಗಳು? ಟೋಟಲ್ ಆಗಿ 12 ತಿಂಗಳು ಇರ್ತಾವ. ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ 12 ತಿಂಗಳು ಇರ್ತಾವ. ಸೊ 12 ತಿಂಗಳು ಡಿವೈಡೆಡ್ ಬೈ ಮಾಡ್ಕೊಡ್ರಿ, ಎಷ್ಟು ಬರುತ್ತೆ ನೋಡ್ರಿ? 12 ಒಂದ್ಲೆ 12, ಆಮೇಲೆ 2 ಉಳಿತು, 12 2 24, 2 0 ಮೇಲ್ಗಡೆ ಬರುತ್ತೆ. ಅಂದ್ರೆ ಟೋಟಲ್ ಆಗಿ ಎಷ್ಟು ಅಂತಂದ್ರೆ 1200 ಬರುತ್ತಾ? ನಮ್ದು ಆನ್ಸರ್ ಬಿ ಕರೆಕ್ಟ್ ಆಗತ್ತೆ. ಎಲ್ರಿಗೂ ಅರ್ಥ ಆಯ್ತಾ ಇದು? ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ, ಕೇಳಿಸ್ಕೊಡ್ರಿ. ಇಲ್ಲಿ ಏನಂತಂದ ಹೇಳಿದ್ರೆ 3 ತಿಂಗಳ ಖರ್ಚು ಕೊಟ್ಟಿದಾನ, ಒಟ್ಟು ಖರ್ಚು ಕಂಡು ಹಿಡ್ಕೊಂಡಿ 3 ತಿಂಗಳದ್ದು. ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡಿದ್ವಿ? 5 ತಿಂಗಳದ ಒಟ್ಟು ಖರ್ಚು ಕಂಡು ಹಿಡ್ಕೊಂಡ್ವಿ. ನೆಕ್ಸ್ಟ್ ಉಳಿದಿದ್ 4 ತಿಂಗಳದ್ ಕಂಡು ಹಿಡ್ಕೊಂಡ್ವಿ. ಅಂದ್ರೆ ಟೋಟಲ್ ನಮ್ ಖರ್ಚು ಎಷ್ಟು ಬಂತು? 13100 ಬಂತು. ನೆಕ್ಸ್ಟ್ ಏನ್ ಕೊಟ್ಟಿದಾನ? ಉಳಿತಾಯ ಕೊಟ್ಟಿದಾನ, ಕೂಡ್ಸಿದ್ವಿ. ಅಂದ್ರೆ ಎಲ್ಲಾ ಸೇರಿದ ನಂತರ ಏನಾಯ್ತು? ಒಟ್ಟು ಆದಾಯ ಕಂಡಿಡಿದ್ವಿ. ಅದಾದ ನಂತರ ಒಟ್ಟು ತಿಂಗಳು ಎಷ್ಟಿದಾವ? 12 ಡಿವೈಡೆಡ್ ಬೈ ಮಾಡ್ಕೊಂಡ್ವಿ, ನಮ್ಗೆ ಆನ್ಸರ್ ಬರುತ್ತೆ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, 5 ಸಂಖ್ಯೆಗಳ ಸರಾಸರಿ 32 ಆಗೈತೆ. ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದಾನ, ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದ ಹೇಳಿ ನಾನು ಸೈಡ್ ಬರ್ಕೊಂಡೆ. ಇಲ್ಲೇನ್ ಕೊಟ್ಟಿದಾನ? ಮೊದಲ 5 ಸಂಖ್ಯೆಗಳ ಸರಾಸರಿ 32 ಅಂತ ಕೊಟ್ಟಿದಾನ. ಇಲ್ಲಿ 32 ಸರಾಸರಿ ಅಂತ ಬರ್ಕೊಂಡಿ. ಅದಾದ ನಂತರ ಒಟ್ಟು ಸಂಖ್ಯೆ ಎಷ್ಟಿದಾವ? 5 ಅಂತ ಕೊಟ್ಟ. ಅದಾದ ನಂತರ ನೆಕ್ಸ್ಟ್ ಒಟ್ಟು ಮೊತ್ತವನ್ನ ಕೊಟ್ಟಿದಾನೇನ್ರ? ಒಟ್ಟು ಮೊತ್ತವನ್ನ ಕೊಟ್ಟಿದಾನ. ಇಲ್ಲಿ ಇಷ್ಟ ನಾವು ನೋಡಿದ್ವಿ. ಒಂದು ವೇಳೆ ಅವುಗಳಲ್ಲಿ ಒಂದು ಸಂಖ್ಯೆಯನ್ನ ತೆಗೆದು ಹಾಕಿದ್ರ ಅದನ್ನ ನೆಕ್ಸ್ಟ್ ಕೊಟ್ಟಿದ್ದಾನೆ. ಅಂದ್ರೆ ಇವಾಗ ನಾವು ಒಟ್ಟು ಮೊತ್ತವನ್ನ ಇಲ್ಲಿ ಕಂಡುಹಿಡಿಯೋನು. ಒಟ್ಟು ಮೊತ್ತವನ್ನ ಕಂಡುಹಿಡಿಯೋರು ನೋಡೋಣ. ಒಟ್ಟು 5 ಸಂಖ್ಯೆಗಳ ಮೊತ್ತ ಅಂತಂದೇಳಿ ಎಷ್ಟು ಬಂತು? 32 ಇಂಟು 5 ಮಾಡಿದ್ರ 32 ಇಂಟು 5 ಮಾಡ್ಕೊಂಡ್ರೆ ಎಷ್ಟು ಬಂತು? ವೆರಿ ಗುಡ್, 160 ಬಂತು. ಇದು ಎಲ್ರಿಗೂ ಅರ್ಥ ಆಯ್ತನ್ರೋ? ಇಷ್ಟ ಇದು ಬೇಸಿಕ್. ಇದು ಇಲ್ಲಿ ಏನ್ ಕೊಟ್ಟಿದಾನೋ ಅದ್ ನಾವು ಬೇಸಿಕ್ ಕಂಡು ಹಿಡ್ಕೊಂಡ್ವಿ. ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು. ಇನ್ ನೆಕ್ಸ್ಟ್ ಏನ್ ಕೇಳಿದ? ಸರ್ ಒಂದು ವೇಳೆ ಅವುಗಳಲ್ಲಿ ಒಂದ್ ಸಂಖ್ಯೆನ ತೆಗೆದು ಹಾಕಿದ್ರ, ಒಂದ್ ಸಂಖ್ಯೆನ ತೆಗೆದು ಹಾಕ್ತಾರೆ. ಒಂದ್ ಸಂಖ್ಯೆನ ತೆಗೆದು ಹಾಕಿದ್ರೆ ಎಷ್ಟು ಉಳಿತಾವ? ಇನ್ನು 4 ಸಂಖ್ಯೆಗಳು ಉಳಿದ್ರಿ. ಆ 4 ಸಂಖ್ಯೆಗಳ ಸರಾಸರಿ ಎಷ್ಟಾಗೈತೆ ಅಂದ್ರೆ 28 ಆಗೈತೆ. ಅಂದ್ರೆ ಇವಾಗ ಇನ್ನೊಂದು ಕೊಟ್ಟಿದಾನೆ, 28 ಸರಾಸರಿ ಐತಿ. ಟೋಟಲ್ 5 ಸಂಖ್ಯೆಗಳಿದ್ದವು, ಒಂದ್ ತೆಗೆದು ಹಾಕಿ 4 ಸಂಖ್ಯೆಗಳಾದವು. 4 ಸಂಖ್ಯೆಗಳ ಸರಾಸರಿ 28 ಕೊಟ್ಟಿದಾನೆ. ಹಂಗಾದ್ರೆ ನಮ್ಗೆ ಇದು ಗೊತ್ತಿಲ್ಲ, ಒಟ್ಟು
ಒಟ್ಟು 4 ಸಂಖ್ಯೆಗಳ ಮೊತ್ತನೂ ಕೂಡ ನಮಗ್ ಗೊತ್ತಿಲ್ಲ, ನಾವು ಹಂಗ ಬರ್ಕೊಂಡ್ವಿ ಫಾರ್ಮುಲಾ ಪ್ರಕಾರ. ಸೊ ಇವಾಗ ಕಂಡಿಡ್ರಿ ಒಟ್ಟು 4 ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತ ನೋಡ್ರಿ, ಈಕ್ವಲ್ ಟು 28 4 ಎಷ್ಟಾಗತ್ತ, 28 ಇಂಟು 4, ವೆರಿ ಗುಡ್, 112 ಆಯ್ತು. ಸರ್ ಇದ್ ನೋಡ್ರಿ, ಇದು 5 ಸಂಖ್ಯೆಗಳು ಒಟ್ಟು ಮೊತ್ತ್ರಿ, ಇದು 4 ಸಂಖ್ಯೆಗಳು ಒಟ್ಟು ಮೊತ್ತ್ರಿ. ಸೊ ಇದ್ರೊಳಗ ಇದನ್ನ ಕಳೆದ್ ಬಿಟ್ರ ಒಂದ್ ಸಂಖ್ಯೆ ಗೊತ್ತಾಗ್ಬಿಡ್ತೈತಲ್ರಿ, ಯಾವ ಸಂಖ್ಯೆ ಇಲ್ಲ ಅಂತಂದೇಳಿ ತೆಗೆದು ಹಾಕಿದ್ ಗೊತ್ತಾಗ್ಬಿಡ್ತೈತಲ್ಲ. ಒಟ್ಟು ಇದು 5 ಸಂಖ್ಯೆಗಳದು, ಇದು 4 ಸಂಖ್ಯೆಗಳದು, ಮೈನಸ್ ಮಾಡ್ರಿ. 160 ಮೈನಸ್ 112 ಮಾಡ್ರಿ ಅಂತಂದ ಹೇಳಿದ್ರೆ 0ದಾಗ 2 ಹೋದ್ರ 8, ಆಮೇಲೆ 6ರಾಗ 2 ಹೋದ್ರ 4, 48 ಏನಪ್ಪಾ ಅಂದ್ರ ನಮ್ದು ಆನ್ಸರ್ ಆಗತ್ತೆ. ಕ್ಲಿಯರ್ ಏನ್ರೋ? ಈ ಟೈಪ್ ಕ್ವಶನ್ಸ್ ಗಳು ಇವು SSC GD ಕೇಳಿರುವಂತದ್ದು ಎಲ್ಲಾನು, ಪ್ರತಿಯೊಂದನು ಇದನ್ನ ನೋಡ್ಬಿಟ್ಟು ನೀವು ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಮೇನ್ 100% ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು, ಅವೆಲ್ಲ ಬೇಸಿಕ್, ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಸೇಮ್ ಅದೇ ತರ ಐತೆ. ಇದು ಕೂಡ ಏನಂತಂದ್ರೆ ಸೇಮ್ ಅದೇ ತರ, ಏನು 6 ಜನ ಸ್ನೇಹಿತರು ಸರಾಸರಿ 144 ಎತ್ತರವನ್ನ ಹೊಂದಿದ್ದಾರೆ. ಓಕೆ, ಒಂದ್ ಕಡೆ ಅವರಲ್ಲಿ 150 ಸೆಂಟಿಮೀಟರ್ ಎತ್ತರ ಇರುವ ಒಬ್ಬ ಹುಡುಗನನ್ನ ಗುಂಪಿನಿಂದ ಹೊರಗೆ ತೆಗಿತಾರೆ. ಹಂಗಾದ್ರೆ ಹೊಸ ಸರಾಸರಿ ಎಷ್ಟಾಗತ್ತೆ? ಇಲ್ಲಿ ಫಸ್ಟ್ ಟೈಮ್ ನೋಡೋಣ. ಫಸ್ಟ್ ಏನ್ ಕೊಟ್ಟಿದ್ದಾನೆ? ಇಷ್ಟು ಕೊಟ್ಟಿದ್ದಾನೆ. ಇಲ್ಲಿ ನಾವು ಸರಾಸರಿ ಫಾರ್ಮುಲಾ ಬರ್ಕೋಬೇಕು. ಸರಾಸರಿ ಈಕ್ವಲ್ ಟು ಏನಾಗತ್ತ? ಸೊ ಇಲ್ಲಿ ಏನ್ ಕೊಟ್ಟಿದ್ದಾನ? 6 ಜನ ಅಂತ ಕೊಟ್ಟಿದ್ದಾನ. ಅಂದ್ರೆ ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ ಎತ್ತರ ಕೊಟ್ಟಿದ್ದಾನ, ಒಟ್ಟು ಎತ್ತರ ಅಂತಂದ ಹೇಳಿ, ಒಟ್ಟು ಎತ್ತರ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದ ಹೇಳಿ ಬರ್ಕೊಡ್ರಿ. ಫಸ್ಟ್ ಲೈನ್ ಅನ್ನ ಓದಿದಾಗ 6 ಜನ ಸ್ನೇಹಿತರು ಅವ್ರದ್ದು 144 ಸೆಂಟಿಮೀಟರ್ ಸರಾಸರಿ ಎತ್ತರ ಆಯ್ತು ಅಂತ ಕೊಟ್ಟಿದ್ದಾನ. ಹಂಗಾದ್ರೆ ಇಲ್ಲಿ ಏನ್ ಬರ್ಕೊಂಡ್ವಿ ಸರ? 144 ಸರಾಸರಿ ರೀ. ಅದಾದ ನಂತರ ಒಟ್ಟು ಸಂಖ್ಯೆ ಎಷ್ಟು ಜನ ಅದಾರ್ರಿ? 6 ಜನ ಇದಾರ. ಒಟ್ಟು ಎತ್ತರ ಏನಾದ್ರು ಕೊಟ್ಟಿದಾನ? ಒಟ್ಟು 6 ಜನರ ಎತ್ತರ ಏನಾದ್ರು ಐತಾ? ಕೊಟ್ಟಿದಾನ? ಇಲ್ಲ ಅಲ್ಲ. ಒಟ್ಟು 6 ಜನರ ಎತ್ತರ ಅಂತಂದ ಹೇಳಿ ಹಿಂಗ ಬರ್ಕೊಂಡ್ವಿ ನಾವು. ಬರ್ಕೊಂಡ್ ನಂತರ ನೆಕ್ಸ್ಟ್ ಏನಾಗತ್ತ ಅಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಒಟ್ಟು 6 ಜನರ ಎತ್ತರ ಎಷ್ಟಾಗತ್ತ? ಇದನ್ನ ಆ ಕಡೆ ಕಳಿಸ್ರಿ, ಇಂಟು ಆಗತ್ತ. ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ. ಒಟ್ಟು 6 ಜನರ ಎತ್ತರ ಎಷ್ಟಾಗತ್ತ? ವೆರಿ ಗುಡ್, 864 ಆಗತ್ತೆ. ಕೇಳಿದಕ್ ಮಾತ್ರ ಆನ್ಸರ್ ಕೊಡ್ಬೇಕು. ಉಳಿದ ಎಕ್ಸ್ಟ್ರಾ ಕೊಡಕ್ ಹೋದ್ರಿ ಅಂತಂದ ಹೇಳಿದ್ರೆ ಸ್ಟಾಪ್ ಮಾಡ್ತಾನೆ ಇಲ್ಲಿಗೆ. ದೊಡ್ಡ ಬಾಳ ಶಾಣೆ ಅದಾರಿ ನೀವು, ನನಗೆ ಗೊತ್ತಿತ್ತು. ಕೇಳ್ರ ಮೊದಲು ಇಲ್ಲಿ 864 ಆಯ್ತಾ? ನಿನ್ ಕೊಟ್ಟಾಗ ಮಾಡಂಗಿಲ್ಲ, ಇವಾಗ ಮಾಡಕ್ ಹಿಡಿತಾರೆ. ನನಗೆ ಆನ್ಸರ್ಗಳು ಬೇಡ, ಮೊದಲು ಕೇಳ್ಕೊಡ್ರಿ. ಒಟ್ಟು ಎತ್ತರ 6 ಜನರದ್ದು ಎತ್ತರ. ಈ 6 ಜನ ಎತ್ತರದೊಳಗಡೆ ಏನ್ ಕೊಟ್ಟಿದಾನ? ನೆಕ್ಸ್ಟ್ 150 ಸೆಂಟಿಮೀಟರ್ ಎತ್ತರ ಇರುವ ಒಂದು ಹುಡುಗನನ್ನ ತೆಗಿತಾರ ಅಂದ್ರೆ ಮೈನಸ್ ಮಾಡ್ಕೊಡ್ರಿ, ತೆಗೆದ್ ಬಿಡ್ರಿ. 150 ಮೈನಸ್ ಮಾಡ್ಕೊಬೇಕು. ಎಷ್ಟಾಯ್ತು? 4, 6ರಾಗ 5 ಹೋದ್ರ 1, 8ರಾಗ 1 ಹೋದ್ರ 7, 714. ಇದು ಎಷ್ಟು ಜನರದ? 714 ಟೋಟಲ್ ಎತ್ತರ ಇದು. ಇದು ಎಷ್ಟು ಜನರದ್ದು ಇವಾಗ? ಸೊ ಒಟ್ಟು 6 ಜನರ ಎತ್ತರ ಇತ್ತು, ಮೊದಲು ಒಬ್ಬರನ್ನ ತೆಗೆದ್ವಿ. ಹಂಗಾದ್ರೆ ಇದೇನಂತ ಬರ್ಕೋಬೇಕು? ಒಟ್ಟು 5 ಜನರ ಎತ್ತರ. ಇದೆಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ ಒಟ್ಟು 5 ಜನರ ಎತ್ತರ. ಹಂಗಾದ್ರೆ ಹೊಸ ಸರಾಸರಿನ ಕಂಡಿಡಿ ಅಂತಂದ ಹೇಳಿದ್ರೆ, ಹೊಸ ಸರಾಸರಿ ಈಕ್ವಲ್ ಟು ಅಂತಂದ ಹೇಳಿದ್ರೆ, ಹೊಸ ಸರಾಸರಿ ಈಕ್ವಲ್ ಟು ಒಟ್ಟು 5 ಜನರ ಎತ್ತರ ಎಷ್ಟು? 714. ಅದಾದ ನಂತರ ಒಟ್ಟು ಜನ ಎಷ್ಟು? 5 ಜನ. ಡಿವೈಡೆಡ್ ಬೈ ಮಾಡ್ಕೊಡ್ರಿ, ಎಷ್ಟು ಬರ್ತೈತೆ ಆನ್ಸರ್? 714 ಡಿವೈಡೆಡ್ ಬೈ 5. 5 ಒಂದ್ಲೆ 5, 2 ಉಳಿತು 21, 5 4 20. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 1, ಇಲ್ಲೆಲ್ಲಾ ನೋಡ್ರಿ 1 ಬಂತು. ಅದಾದ ನಂತರ 14 ಆಯ್ತು. ಸೊ ನೆಕ್ಸ್ಟ್ ನೋಡ್ರಿ 5 2 10 ಅಂತಂದ ಹೇಳಿ. ಇಲ್ಲಿ ನೋಡ್ರಿ ಈ 14 ಅಂತ ಬಂದ ತಕ್ಷಣ ನೋಡ್ಕೊಂಡ್ಬಿಡ್ಬೇಕು. ಇದು 108 ಬರಂಗಿಲ್ಲ, ಅಂದ್ರೆ 140 ಮ್ಯಾಲ ಬರ್ಬೇಕದು. ಸೊ ಇವ್ಯಾವ ಬರಂಗಿಲ್ಲ, ಒಂದೇ ಆನ್ಸರ್ ನಮ್ದು ಏನಂತಂದ ಹೇಳಿದ್ರೆ 142.8 ಸೆಂಟಿಮೀಟರ್ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಪ್ಪ, ಇಲ್ಲೇನಂತಂದ ಹೇಳಿದ್ರೆ 6 ಜನ ಸ್ನೇಹಿತರ ಸರಾಸರಿ ಎತ್ತರವನ್ನ 144 ಕೊಟ್ಟಿದ್ದಾರೆ. ನಾವು ಸರಾಸರಿ ಇದ್ದಲ್ಲಿ 144 ಬರ್ಕೊಂಡ್ವಿ. ಎತ್ತರ ಎಷ್ಟು ಜನ ಅದಾರ ಅಂತಂದ ಹೇಳಿದ್ರೆ 6 ಜನ. ಒಟ್ಟು 6 ಜನರ ಎತ್ತರ ನಮಗ್ ಕೊಟ್ಟಿಲ್ಲವ, ನಾವು ಕಂಡು ಹಿಡ್ಕೊಬೇಕು. ಅದನ್ನ ನಾವು ಕಂಡು ಹಿಡ್ಕೊಂಡ್ವಿ. 864 ಬಂತು. ಅದ್ರಾಗ ಏನ್ ಮಾಡಿದಾನ? 150 ಸೆಂಟಿಮೀಟರ್ ಎತ್ತರ ಇರೋನ್ ಒಬ್ಬನ್ ತೆಗೆದು ಹಾಕ್ಬೇಕು ಅಂತಂದೇಳಿ. ಸೊ ನಾವು ಅದನ್ನ ಏನ್ ಮಾಡಿದ್ವಿ? ಮೈನಸ್ ಮಾಡಿದ್ವಿ. ಅವಾಗ 714 ಬಂತು. ಇದೆಷ್ಟು? 5 ಜನರದ ಎತ್ತರ. ಸೊ 714 ಡಿವೈಡೆಡ್ ಬೈ 5 ಅಂತಂದ ಹೇಳಿ. ಸೊ ಒಬ್ಬನ್ ತೆಗೆದು ಹಾಕಿದಾರಲ್ಲ ಇದ್ರೊಳಗೆ 6 ಇದ್ದವ್ರು 5 ಆಗ್ತಾರ. ಸೊ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ, 142.8 ಅಂತಂದು ಬಂತು. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ನೆಕ್ಸ್ಟ್ ಏನೈತೆ? ಸೇಮ್ ಅದೇ ರೀತಿಯಾಗಿ ಸರ್ 4 ಸಂಖ್ಯೆಗಳ ಸರಾಸರಿ 52 ಆಗೈತೆ. ಈಗ 4 ಸಂಖ್ಯೆಗಳ ಸರಾಸರಿ ಅಂತಂದು ಒಟ್ಟು ಮೊತ್ತ ಕೊಟ್ಟಿಲ್ಲ. ಒಟ್ಟು 4 ಸಂಖ್ಯೆಗಳ ಮೊತ್ತವನ್ನ ಕಂಡಿಡಿರಿ. ಎಲ್ರು ನನ್ ಜೊತೆನ ಕಂಡಿಡಿರಿ, ಈಸಿಯಾಗಿ ಆಗತ್ತೆ. ಸರಾಸರಿ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ
ಒಟ್ಟು ಸಂಖ್ಯೆ ಅಂತಂದೇಳಿ. ಈಗ ನಾವು ಫಸ್ಟ್ ಒಂದು ಕಂಡು ಹಿಡ್ಕೊಬೇಕು, ಉಳಿದದ್ದೆಲ್ಲ ಬಿಟ್ಬಿಟ್ರ ನಾವು ನೋಡ್ಕೊಂಡ್ ತಗೋಣ. 4 ಸಂಖ್ಯೆಗಳ ಸರಾಸರಿ 52 ಆಗೈತಿ. ಹಂಗಾದ್ರ ಸರಾಸರಿ ಏನ್ ಬರ್ಕೊಂಡ್ವಿ ಸರ್ 52 ಅಂತಂದ್ ಬರ್ಕೊಂಡ್ವಿ. ಒಟ್ಟು 4 ಸಂಖ್ಯೆಗಳ ಮೊತ್ತ ಅಂತಂದ್ ಹೇಳಿ ಮೇಲ್ಗಡೆ ಬರ್ಕೊಂಡ್ವಿ. ಅದಾದ ನಂತರ ಕೆಳಗಡೆ 4 ಅಂತಂದೇಳಿ. ಒಟ್ಟು 4 ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತೆ ಇಲ್ಲಿ? 52 ಇಂಟು 4 ಮಾಡ್ಕೊಂಡ್ರ 4 2 8, 4 5 20, 208 ಆಯ್ತು. ಇದೆಲ್ರಿಗೂ ಮಾಡಕ್ ಬಂತೇನ್ರೋ? ಇಷ್ಟ ಎಲ್ರಿಗೂ ಮಾಡಕ್ ಬಂತ? ಎಸ್. ಈಗ ಏನ್ ಕೊಟ್ಟಿದ್ದಾನ ನೆಕ್ಸ್ಟ್? ಮೊದಲ 2 ಸಂಖ್ಯೆಗಳ ಸರಾಸರಿ. ಮೊದಲ 2 ಸಂಖ್ಯೆಗಳ ಸರಾಸರಿ. ಮೊದಲ ಏನಂತಂದ ಹೇಳಿದ್ರೆ 2 ಸಂಖ್ಯೆಗಳಿದಾವ, ಅದ್ರ ಸರಾಸರಿ ಏನೈತಿ? ಮೊದಲ 2 ಸಂಖ್ಯೆಗಳ ಸರಾಸರಿ ಈಕ್ವಲ್ ಟು ನಂತರದ 2 ಸಂಖ್ಯೆಗಳ ನಂತರದ 2 ಸಂಖ್ಯೆಗಳ ಸರಾಸರಿ ಏನಪ್ಪಾ ಅಂತಂದ್ರೆ ಎಷ್ಟೈತಿ? 3 ಪಟ್ಟು ಐತಿ ಅಂತಂದೇಳಿ. ಇಂಟು 3 ಮಾಡ್ಬೇಕು. ಮೊದಲ 2 ಸಂಖ್ಯೆಗಳ ಸರಾಸರಿ ನಂತರದ 2 ಸಂಖ್ಯೆಗಳ ಸರಾಸರಿದು 3 ಪಟ್ಟು ಐತಿ ಅಂತಂದೇಳಿ ಕೊಟ್ಟಿದಾರ. ಅದನ್ನ ನಾವು ಬರ್ಕೊಂಡ್ವಿ. ಕ್ಲಿಯರ್ ಎಲ್ರಿಗೂ? ಸುಮ್ ಬರ್ಕೊಂತ ಹೋಗ್ರಿ. ನನ್ಗೆ ಬರ್ಲಿಲ್ಲ ಅಂತಂದ್ರೆ ಕೂಡ ನಾನು ನಾಳೆ ಟ್ರೈ ಮಾಡ್ತೀನಿ ಬೇಕಂದ್ರೆ. ಬಟ್ ಆದ್ರೆ ಏನಾದ್ರು ಮಾಡ್ನು, ಕರೆಕ್ಟ್ ಮಾಡ್ನು ಇಲ್ಲ ರಾಂಗ್ ಮಾಡ್ನು, ಒಟ್ಟು ಟ್ರೈ ಮಾಡೋದು. ನೋಡ್ರಿ, ಮೊದಲ 2 ಸಂಖ್ಯೆಗಳ ಸರಾಸರಿ ಹೆಂಗ್ ಬರ್ಕೊಂತೀನಿ? ಸರಾಸರಿ ಕೇಳಿದಾನ, ಇದ್ರದ್ದು ಫಾರ್ಮುಲಾ ಹೆಂಗ್ ಬರ್ಕೊಂತೀವಿ? ಇದನ್ನಷ್ಟ ಬರ್ಕೋಬೇಕು. ಮೊದಲ 2 ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಅಂತಂದೇಳಿ. 2 ಸಂಖ್ಯೆ ಅದಾವಿಲ್ಲ, ಈಕ್ವಲ್ ಟು ನೆಕ್ಸ್ಟ್ ಏನ್ ಬರ್ಕೊಂತೀವಿ? ಇಂಟು 3 ಐತೆ, 3ದ ಮೊದಲು ಬರ್ಕೊಳ್ರಿ. ಇಂಟು ನಂತರದ 2 ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಅಂತಂದ ಹೇಳಿ ಬರ್ಕೊಂತೀವಿ. ಕ್ಲಿಯರ್? ಕ್ಲಿಯರ್. ಸೊ ಅದಾದ ನಂತರ ಇಲ್ಲಿ ಒಟ್ಟು 4 ಸಂಖ್ಯೆಗಳ ಮೊತ್ತ ಐತಲ್ಲ, ಇದನ್ನ ನಾವ್ ಹೆಂಗ್ ಬರ್ಕೋಬಹುದು? ನಾವು ಇಲ್ಲಿ ನೋಡ್ರಿ, ಇಲ್ಲಿ ಏನಿಲ್ಲ, ಇಷ್ಟೆಲ್ಲ ಬರ್ಕೊಂಡ್ವಲ್ಲ. ಇದನ್ನ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇದನ್ನ ಒಂದ್ ಕಡೆ ಆ ಕಡೆ ತಗೊಂಡೋಗ್ರಷ್ಟ, ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ಮೊದಲ 2 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಾಗತ್ತ ಸರ್? 2 ಆ ಕಡೆ ಹೋಗತ್ರಿ. ಅದಾದ ನಂತರ ನೆಕ್ಸ್ಟ್ 3 ಹಂಗ ಐತ್ರಿ. ನಂತರ 2 ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ರೀ. 2 ಕ್ಯಾನ್ಸಲ್ ರೀ. ಇಲ್ಲಿ ನೋಡ್ರಿ, ಮೊದಲ 2 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು 3 ಇಂಟು ನಂತರದ 2 ಸಂಖ್ಯೆಗಳ ಮೊತ್ತ ಅಂತಂದೇಳಿ ಸೇಮ್ ಹಂಗೆ ಬಂತ್ರಿ. ಮೊದಲು ಸರಾಸರಿ ಇತ್ತು, ಬಟ್ ಅದ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಏನಂತಂದ ಹೇಳಿ ನಮಗ ಮೊತ್ತವನ್ನ ಬಂತು. ಈ ಮೊತ್ತವನ್ನ ನಾವು ಹೆಂಗ್ ಬರ್ಕೊಂತೀವಿ? ಈಗ ಸಿಂಪಲ್ ಆಗಿ ಈ ಮೊತ್ತವನ್ನ ಏನಂತ ಬರ್ಕೊಂತೀವಿ? ಮೊದಲ 2 ಸಂಖ್ಯೆಗಳ ಮೊತ್ತ ಪ್ಲಸ್ ನಂತರದ 2 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಂತಂದ ಹೇಳಿದ್ರೆ 208 ಅಂತ ಬರ್ಕೊಂತೀವಿ. ನಮಗೇನ್ ಕೇಳಿದಾನ ಸರ್? ಮೊದಲ 2 ಸಂಖ್ಯೆಗಳ ಮೊತ್ತವನ್ನ ಕೇಳಿದಾರೆ, ಇದನ್ನ ಕೇಳಿದಾನ. ಹಂಗಾದ್ರ ನಂತರದ 2 ಸಂಖ್ಯೆಗಳ ಮೊತ್ತವನ್ನ ನಾವು ಹೆಂಗ್ ಬರ್ಕೊಂತೀವಿ? ಸೊ ಇಲ್ಲೇ ಐತಲ್ಲ, ಇದನ್ನ ಡಿವೈಡೆಡ್ ಬೈ 3 ಅನ್ನ ಕೆಳಗಡೆ ತಗೊಂಡ್ ಬರ್ರಿ. ಸೊ ಈ ಡಿವೈಡೆಡ್ ಬೈ 3 ಆಗತ್ತ. ನಂತರದ 2 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಂತಂದ್ರೆ ಮೊದಲ 2 ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 3 ಅಂತಂದೇಳಿ. ಸೊ ಇದನ್ನ ನಾವು ಏನಂತಂದ ಹೇಳಿದ್ರೆ ಮೊದಲ 2 ಸಂಖ್ಯೆಗಳ ಮೊತ್ತ ಪ್ಲಸ್ ಇದನ್ನ ಹೆಂಗ್ ಬರ್ಕೊಂಡ್ವಿ? ಮೊದಲ 2 ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 3 ಈಕ್ವಲ್ ಟು 208 ಅಂತ ಬರ್ಕೊಂಡ್ವಿ. ಕ್ಲಿಯರ್ ಎಲ್ರಿಗೂ? ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಏನು ಇಲ್ಲ ಅಂದ್ರೆ 1 ಇರುತ್ತ, ಲಸ ತಗೊಳ್ರಿ. ಲಸ ತಗೊಂಡ್ರೆ ಎಷ್ಟಾಗತ್ತ? 3 ಆಗತ್ತ. ಸೊ ಇದು ಕೆಳಗಡೆ ಇಂಟು 3 ಮಾಡ್ಬೇಕು, ಮೇಲ್ಗಡೆ ಇಂಟು 3 ಮಾಡ್ಬೇಕು. ಎಷ್ಟಾಗತ್ತ? ಇದನ್ನ ನಾವು ಮೊದಲ 2 ಸಂಖ್ಯೆಗಳ ಮೊತ್ತವನ್ನ ಹಂಗೆ ಬರ್ಕೊಡ್ರಿ, ಜಸ್ಟ್ ಮೊತ್ತ ಅಂತ ತಿಳ್ಕೊಡ್ರಿ. 3 ಇಂಟು ಮೊತ್ತ, ಅದಾದ ನಂತರ ಪ್ಲಸ್ 1 ಮೊತ್ತ ಅಂತಂದೇಳಿ ಈಕ್ವಲ್ ಟು 208 ಆಗತ್ತ. ಇದನ್ನೆರಡು ಕೂಡಿಸ್ರೆ ಎಷ್ಟಾಗತ್ತ? 4 ಇಂಟು ಮೊತ್ತ ಡಿವೈಡೆಡ್ ಬೈ 3, 208 ಆಗತ್ತ. ಸೇಮ್ ಕ್ಯಾಲ್ಕುಲೇಷನ್ ನೀವು ನಾರ್ಮಲ್ ಆಗಿ ಹೆಂಗ್ ಮಾಡ್ತೀರ ಹಂಗ. ಮೊತ್ತ ಈಕ್ವಲ್ ಟು ಏನಂತಂದ್ರೆ 208, ಇದನ್ನ ಮೇಲ್ಗಡೆ ಕಳಿಸ್ರಿ, ಇಂಟು 3 ಆಗತ್ತೆ, ಡಿವೈಡೆಡ್ ಬೈ 4 ಅಂತಂದೇಳಿ. ಇದಕ್ಕೆ ಇಂಟು 4 ಇದ್ ಕೆಳಗಡೆ ಬಂದ್ರೆ ಡಿವೈಡೆಡ್ ಬೈ ಇದ್ ನೋಡ್ರಿ ಎಷ್ಟಾಗತ್ತ? 4 5 20, 4 2 8. ಸೊ 52 ಇಂಟು 3 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 156 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಬರುತ್ತೆ. ನಾ ಏನ್ ಮಾಡಿದ್ನಿ ಇವಾಗ? ಏನಿಲ್ಲ. ಸೊ ಕ್ಲಿಯರ್ ಆಗಿ ಒಂದ್ಸರಿ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇಲ್ಲಿ ಏನ್ ಕೊಟ್ಟಿದಾನ ಸರ್? 4 ಸಂಖ್ಯೆಗಳ ಸರಾಸರಿ ಕೊಟ್ಟಿದಾನ 52. ಸೊ ನಮ್ಗೆ ಇಲ್ಲಿ ಏನ್ ಬಂತು? 4 ಸಂಖ್ಯೆಗಳ ಮೊತ್ತ ಬಂತು 208. ಇದೆಲ್ರಿಗೂ ಕ್ಲಿಯರ್? ಅವ್ ನೆಕ್ಸ್ಟ್ ಏನ್ ಕೊಟ್ಟಿದ ಅಂತಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋ ತರ ನಾನು ಸ್ವಲ್ಪ ಲೆಂದಿ ತಗೊಂಡ. ಏನು? ಮೊದಲ 2 ಸಂಖ್ಯೆಗಳ ಸರಾಸರಿ ಅದನ್ನ ಬರ್ಕೊಂಡೆ. ಮೊದಲ 2 ಸಂಖ್ಯೆಗಳ ಸರಾಸರಿ
ನಂತರದ ಎರಡು ಸಂಖ್ಯೆಗಳ ಸರಾಸರಿ, ನಂತರದ ಎರಡು ಸಂಖ್ಯೆಗಳ ಸರಾಸರಿ 3 ಪಟ್ಟು ಐತಿ ಅಂತಂದೇಳಿ. ಮೊದಲ ಎರಡು ಸಂಖ್ಯೆಗಳ ಸರಾಸರಿ ಏನಂತಂದ್ರೆ ನಂತರದ ಎರಡು ಸಂಖ್ಯೆಗಳ ಸರಾಸರಿಯ 3 ಪಟ್ಟು ಐತಿ ಅಂತಂದ್ರೆ ಇಂಟು 3 ಅಂತ ಬರ್ಕೊಂಡು. ಕ್ಲಿಯರ್? ಈಗ ನನ್ನ ಹತ್ರ 10 ರೂಪಾಯಿ ಐತೆ ಅಂತಂದ ಹೇಳಿದ್ರೆ ನನಗಿಂತ 3 ಪಟ್ಟು ನಿಂತಾಗ ಜಾಸ್ತಿ ಐತೆ ಅಂತಂದ ಹೇಳಿದ್ರೆ ಏನ್ ಮಾಡ್ತಿ? ಇಂಟು 3 ಮಾಡ್ತಿಲ್ಲ? ಸೇಮ್ ಹಂಗ ಇಲ್ಲಿ ಕೂಡ ಏನಂತಂದ್ರೆ ಇಂಟು 3 ಅಂತ ಮಾಡ್ದೆ. ಇದು ಎಲ್ರಿಗೂ ಅರ್ಥ ಆಯ್ತು? ಎಸ್. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ್ವಿ ಸರ್? ಸಿಂಪಲ್ ರೀ. ಸೊ ಇದು ಮೊದಲ ಎರಡು ಸಂಖ್ಯೆಗಳ ಸರಾಸರಿನ ಹೆಂಗ್ ಬರ್ಕೊಂತೀವಿ? ನಾನು ಅದಕ್ಕೆ ಹೇಳಿದ್ರು ಬೈದ್ ಬಿಡ್ತಾನ ಕೆಡ್ಕೆಡ್ದಾಗ. ಈಗ ಮೊದಲು ಫಾರ್ಮುಲಾ ಇಟ್ಕೊಂಡ್ ಮಾಡ್ರಿ, ಫಾರ್ಮುಲಾ ಇಟ್ಕೊಂಡ್ ಬರೀರಿ, ಫಾರ್ಮುಲಾ ಇಟ್ಕೊಂಡ್ ಏನಂತಂದ್ ಹೇಳಿದ್ರೆ ಟ್ರೈ ಮಾಡ್ರಿ ಅಂತಂದ್ ಹೇಳಿ ನಿಂತು ಹೊಯ್ಕೋಬೇಕು ನಿಮ್ ಹೆಸರ್ಲೆ. ಇಲ್ಲಾಂದ್ರೆ ಬರಂಗಿಲ್ಲ. ನೀವು ಟ್ರೈ ನಾ ಹೆಂಗ್ ಮಾಡ್ದಂಗ ಹಂಗ ಟ್ರೈ ಮಾಡ್ಬೇಕು, ಇಲ್ಲಾಂದ್ರೆ ವರ್ಕೌಟ್ ಆಗುದಿಲ್ಲ. ಬೆಸ್ಟ್ ಈಸಿಯೆಸ್ಟ್ ವೇ ಇದು. ಈಗ ಮೊದಲ ಎರಡು ಸಂಖ್ಯೆಗಳ ಸರಾಸರಿಯನ್ನ ನಾವು ಹೆಂಗ್ ಬರ್ಕೊಂತೀವಿ? ಫಾರ್ಮುಲಾ ಪ್ರಕಾರ ಮೊದಲ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಅಂತ ಬರ್ಕೊಂತೀವಿ. ಇದೆಲ್ರಿಗೂ ಕ್ಲಿಯರ್? ನೆಕ್ಸ್ಟ್ ಈಕ್ವಲ್ ಐತೆ, ಇಂಟು 3 ಏನಂತಂದ್ ಹೇಳಿದ್ರೆ ಮೊದಲು ಬರ್ಕೊಂಡೆ, ಇಂಟು ಮಾಡಿದ್ವಿ. ನಂತರದ ಎರಡು ಸಂಖ್ಯೆಗಳ ಸರಾಸರಿ ಅಂತ ಕೊಡಿದಾನೆ, ನಂತರದ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಅಂತ ಮಾಡ್ಕೊಂಡೆ. ಎಲ್ರಿಗೂ ಅರ್ಥ ಆಯ್ತು? ಎಸ್. ಅದಾದ ನಂತರ ನೆಕ್ಸ್ಟ್ ಏನ್ರಿ? ಇಲ್ಲಿ ಇವು ಎರಡು ಏನದಾವಲ್ಲ, ಎರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಗೊತ್ತಿಲ್ರಿ. ಇವ್ ಗೊತ್ತಿಲ್ರಿ. ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ಅವ್ನು ಒಂದ್ ಕಡೆ ಮಾಡ್ಕೊಳ್ಳೋಣ ಅಲ್ರಿ. ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ಅವ್ನು ಒಂದ್ ಕಡೆ ಮಾಡ್ಕೊಂಡು, ಇಲ್ಲ ಅಂದ್ರೆ ಏನ್ ಮಾಡೋಣ್ರಿ? ಸೊ ಈ ಸಂಖ್ಯೆ ಏನೈತಲ್ರಿ ಆ ಕಡೆ ತಗೊಂಡವ್ರಿ. ಮೊದಲ ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಈ ಇಂಟು 2 ಮೇಲ್ಗಡೆ ಹೋಯ್ತು, ಇಂಟು 3 ನಂತರದ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಐತೆ. ಇನ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನಮ್ಗೊಂದ್ ಬಂತು ಏನಂತಂದ್ ಹೇಳಿ, ಮೊದಲ ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು 3 ಇಂಟು ನಂತರದ ಎರಡು ಸಂಖ್ಯೆಗಳ ಮೊತ್ತ ಅಂತಂದ್ ಹೇಳಿ ಮೇನ್ ಬರ್ಕೊಂಡ್ವಿ. ಸೇಮ್ ಅದೇ ತರ ಬಂತು. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಒಟ್ಟು 4 ಸಂಖ್ಯೆಗಳ ಮೊತ್ತವನ್ನ ನಾವ್ ಹೆಂಗ್ ಬರ್ಕೊಂತೀವಿ? ಮೊದಲ ಎರಡು ಸಂಖ್ಯೆಗಳ ಮೊತ್ತ ಪ್ಲಸ್ ಎರಡು ನಂತರದ ಎರಡು ಸಂಖ್ಯೆಗಳ ಮೊತ್ತ ಅಂತಂದ್ ಹೇಳಿ ಬರ್ಕೊಂತೀವಿ. ಇದೆಲ್ರಿಗೂ ಗೊತ್ತಾಯ್ತು? ಮೊದಲ ಎರಡು ಸಂಖ್ಯೆಗಳ ಮೊತ್ತ ಪ್ಲಸ್ ನಂತರದ ಎರಡು ಸಂಖ್ಯೆಗಳ ಮೊತ್ತ. ಈಗ ನಮ್ಗೇನ್ ಕೇಳಿದಾನ? ಮೊದಲ ಎರಡು ಸಂಖ್ಯೆಗಳ ಮೊತ್ತವನ್ನ ಕೇಳಿದಾನ. ಸೊ ಅದನ್ನ ನಾವ್ ಏನಂತಂದ್ ಹೇಳಿದ್ರೆ ಹಂಗ ಬರ್ಕೊಂಡ್ವಿ, ಮೊದಲ ಎರಡು ಸಂಖ್ಯೆಗಳ ಮೊತ್ತ ಅಂತಂದೇಳಿ. ಬಟ್ ಆದ್ರೆ ಈ ನಂತರದ ಎರಡು ಸಂಖ್ಯೆಗಳ ಮೊತ್ತವನ್ನ ನಾವ್ ಹೆಂಗ್ ಬರ್ಕೊಂತೀವಿ ಸರ್? ನಾವ್ ಇಲ್ಲಿ ಕಂಡು ಹಿಡಿದೇವ್ ನೋಡ್ರಿ. ನಂತರದ ಎರಡು ಸಂಖ್ಯೆಗಳ ಮೊತ್ತ ಮೊದಲ ಎರಡು ಸಂಖ್ಯೆಗಳ ಮೊತ್ತ ಅಂತಂದೇಳಿ ಇದನ್ನ ನೋಡಿದೀವಲ್ಲ. 3 ಇಂಟು ಐತೆ. ಈ 3 ಅನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕೆಳಗಡೆ ತಗೊಂಡ್ಬರ್ತೀನಿ. ನನಗೆ ಇದಷ್ಟ ಬೇಕಾಗಿತ್ತು. ಅಂದ್ರೆ ಇಲ್ಲಿ ಬಂದ ನಂತರ ಏನಂದ್ರೆ ಡಿವೈಡೆಡ್ ಬೈ 3 ಆಗತ್ತೆ. ಅದನ್ನ ನಾನು ಬರ್ಕೊಂಡೆ. ನಂತರದ ಎರಡು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ ಮೊದಲ ಎರಡು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 3 ಅಂತಂದ್ ಹೇಳಿ ಈಕ್ವಲ್ ಟು 208. ಇದು ಮೇನ್ ಇಂಪಾರ್ಟೆಂಟ್. ಇದು ಎಲ್ರಿಗೂ ಅರ್ಥ ಆಯ್ತಾ? ಎಸ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನು ಇಲ್ಲ. ಅದಕ್ಕೆ ನಾನು ಏನಂತಂದ್ ಹೇಳಿದ್ರೆ 1 ಅಂತ ತಗೊಂಡ್ ಲಸ ತಕೊಂಡ್ ಸಾಲ್ವ್ ಮಾಡ್ಕೊಂಡ್ ಅಷ್ಟೇ. ಇದನ್ನ ನೆಕ್ಸ್ಟ್ ಇನ್ನೊಂದ್ಸರಿ ನೋಡ್ತಿರಲ್ಲ ವಿಡಿಯೋ, ಅವಾಗ ಏನಂತಂದ್ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗತ್ತೆ. ನೆಕ್ಸ್ಟ್ ಮತ್ ಇಂಥದ್ ಇನ್ನೊಂದ್ ಕ್ವಶನ್ ಐತೆ, ಅವಾಗ ಟ್ರೈ ಮಾಡೋಣ. ಸ್ವಲ್ಪ ಅಥೆಂಟಿಕ್ ಆಗಿರ್ರಿ, ನಾನು ಹೇಳ್ದಂಗ್ ಸಾಲ್ವ್ ಮಾಡ್ರಿ. ಒಂದ್ ಕ್ವಶನ್ ಬಂದ ತಕ್ಷಣ ಎಲ್ಲಾನು ಬಂತಲ್ಲ, ಕ್ಲಿಯರ್ ಆಗಿ ಹೇಳ್ತಿದ್ರಿ. ಒಂದ್ ಕ್ವಶನ್ ಸಾಲ್ವ್ ಆಯ್ತು ಅಂತಂದ್ ಹೇಳಿದ್ರೆ ನೀವು ಎಲ್ಲಾ ಮಬ್ಬದಿರಿ, ಎಲ್ಲಾರು ಮಬ್ಬದಿರಿ. ನೀವು ಪ್ರಾಕ್ಟೀಸ್ ಮಾಡ್ರಿ, ಹೇಳ್ದಂಗ್ ಮಾಡ್ರಿ. ನೀವು ಎಕ್ಸ್ಟ್ರಾ ನಿಮ್ದ ದಾರಿ ತಗೊಂಡ್ರೆ ಅಂತಂದ್ ಹೇಳಿದ್ರೆ ಕೆಳಗ್ ಬೀಳ್ತೀರ ಅಷ್ಟೇ. ನಾನು ಏನ್ ಹೇಳ್ಕೊಡ್ತಿದೀನಿ ಅದೇ ತರ ಟ್ರೈ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ ಬರುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಮಾಡಕ್ ಬರಂಗಿಲ್ಲ. ನಾನು ಎದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಸಕತ್ತ? ನಿಮ್ಗ ಮಜಾ ಮಾಡಕತ್ತೇನೆ. ಎಲ್ಲಾನು ಏನಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋದ್ರನೆ ನಿಮ್ಗೆ ಆನ್ಸರ್ಗಳು ಬರ್ತಾವ. ಇಲ್ಲಾಂದ್ರೆ ಬರಂಗಿಲ್ಲ. ಯಾವ ಕಲಿತೀರಿ ನೀವು ಪಾಸ್ ಆಗ್ತೀರಿ, ಯಾವ ಕಲಿಯಂಗಿಲ್ಲ ಹೊಯ್ಕೋತ್ ಹೋಗ್ತೀರಿ. ಕ್ಲಿಯರ್? ಜಾಸ್ತಿ ತ್ರಾಸ್ ತಗೋಂಗಿಲ್ಲ. ಯಾಕಂತಂದ್ರೆ ಬ್ಲಡ್ ಇಲ್ಲ ನಂದ್ರು ನೋಡ್ರಿ. ಅದ ಅನ್ಕೋದ ಸರ್, ನಮ್ಮ ಮನ್ಯಾಗ ನಾನು ಹೇಳಿದ ಮಾತುಗಳ ನಾವ್ ಕೇಳಂಗಿಲ್ಲ. ನೀ ಯಾರಪ್ಪ? ಹ ನೀ ಯಾರ ನಂಗೆ ಹೇಳವ? ನಾ ಯಾಕೆ ಕೇಳ್ಬೇಕು? ಮೊದಲ ತಲ್ಯಾಗ ಹೋಗತ್ತು, ನೀ ಹೇಳ್ತಿ ನೀ ಒಂದ್ ಬೈತಿ. ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ಎಲ್ರ ಬೈದಂತಂದ್ರೆ ಹಾಗ ನಿಮ್ಮ ಅವನ್ ಅಂತಂದ್ ಹೇಳಿ ಅದು ಬರ್ತಾವ ನಾವ್ ಹೊರಗೆ. ನೀ ಏನ್ ಹೇಳ್ತಿ ಮಾರಾಯ ಅಂತಂದ್ ಹೇಳಿ ಅಂತೈತಲ್ಲ ಒಳಗ್ ಮನುಷ್ಯನಾಗ ಒಂಥರ ರಗತ್ ಕುದಿತಿರ್ತೈತಲ್ಲ. ಸ್ಟೇಟಸ್ ಹಾಕ್ತಾರ ನೋಡ್, ಮುಂದ್ ಗುರಿ ಇರ್ಬೇಕು, ಹಿಂದ್ ಗುರು ಇರ್ಬೇಕು ಅಂತಂದ್ ಹೇಳಿ. ಅದೇವಲ್ಲ ಈಗ ಕಲೀರಿ. ಕಲ್ಯಾಕ ವಲ್ಯ, ಕಲಿಯೋದಂದ್ರ ಆಗೋದಿಲ್ರಿ. ಸ್ಟೇಟಸ್ ಆಗಕ್ ಮಜಾ. ಅದೇನೋ ಅಂತಾರಲ್ಲ, ಕೈಗೆ ಆಗೋಲ್ ನಾವು ಏನೋ ಅಂತಂದ್ ಹೇಳಿ ಬರ್ತಾವಲ್ಲ ಅವ ಹಂಗ.
ಬಾಯಿಲೆ ಬಡಾಯಿ ಮುಕ್ಳಿಲೆ ಲಡಾಯಿ. ರಣರಂಗಕ್ಕೆ ಇಳಿಬೇಕು, ಯುದ್ಧ ಮಾಡಕಂತಂದ್ ಹೇಳಿದ್ರೆ ಇಳಿಬೇಕು. ಯುದ್ಧ ಬಂತಂತಂದ್ ಹೇಳಿದ್ರ ಅಯ್ಯೋ ಇದು ಹೆಂಗ ಇವಾಗ ಕೂಡ ರಾಜರ ಕಾಲ ಇರ್ತಿತ್ತಂದ್ರೆ ಹೆಂಗ್ ಮಾಡೋದಿದ್ರಿ ನೀವು? ಯುದ್ಧ ಮಾಡಕ್ ರಾಜರು ಕಳಿಸ್ ಬಿಡ್ತಿದ್ರು ನಿಮ್ನ. ಸರ್ ಅವ್ ಬಾಳ್ ದೊಡ್ಡವ ಇದ್ರಿ ಮತ್ ನಂಗೆ ಯುದ್ಧ ಮಾಡಕ್ ಬರ್ಲಿಲ್ಲ ರಿಟರ್ನ್ ಬೈನಾರ ನಿಮ್ಮನ್ನ ಕೊಂದೋಗಿತ ರಾಜ ಅವ ಎಂತ ಹೇಳಿದಿಲ್ಲ ಅಂತಂದೇಳಿ. ಅವ ಹೇಳಿನ ನಂಗೆ ಎಂತ ಹೇಳಿ ಸುಳ ಮಗದಿಲ್ಲ ನೀ ಅಂತಂದೇಳಿ ಕೊಂದೋಗಿತಿದ್ ನೀವು. ನೀವ್ ಯಾವ ನಿನ್ ಯುದ್ಧಕ್ ನಿಂತ್ರೆ ಹೌದಪ್ಪ ಯುದ್ಧಕ್ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದಂತ ನೀ ಹೇಳತ್ತಿ. ಹಂಗಾದ್ರೆ ಈಗ ಮಾಡು, ಕ್ಲಾಸ್ ಮಾಡಕತ್ತ ಕೇಳಾಕತ್ತಿ ಅಂತಂದ್ರೆ ಕ್ವಶನ್ಗಳು ಲೆಕ್ಕ ಹಾಕ್ಬಾರ್ದು, ಎಲ್ಲದಕ್ಕೂ ಆನ್ಸರ್ ಮಾಡ್ನಿ ಅಂತ ಸ್ಟಾಪ್ ಮಾಡ್ತಾನ. ಡೈಲಾಗ್ ಬೇಕು, ಮಸ್ತ್ ಮಸ್ತ್ ಡೈಲಾಗ್ ಹೋಗಿತೀರಪ್ಪ ಎಲ್ಲ. ನನಗ್ ಮಾಡಿದೀನಿ. ಆತ್ಪ ಕೇಳ್ರಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡು ಸ್ಟೆಪ್ ಬೈ ಸ್ಟೆಪ್. ಇವಾಗಾದ್ರೂ ನಾನು ಹೇಳೋದು ಕಲೀರಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಫಸ್ಟ್ ಸ್ಟೆಪ್ ನಾನು ಏನು ಓದಂಗಿಲ್ಲ ಇಲ್ಲಿವರೆಗೂ. ಎಲ್ಲಾ ಕ್ವಶನ್ ಒಳಗೆ ಇದನ್ರು ಫಸ್ಟ್ ಸ್ಟೆಪ್ ಅದನ್ನ ಮಾಡ್ರಿ. 13 ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕಗಳು 130. ಇಲ್ಲಿ ಏನ್ ಕೊಟ್ಟಿಲ್ಲ ಕಂಡಿಡಿರಿ ಮತ್ತೆ ಹೇಳ್ರಿ. ನಾನು ಕಂಡಿಡಿ ಅದನ್ನ ಒಟ್ಟು ಮೊತ್ತ ಕಂಡಿಡಿರಿ ಅದನ್ನ. ಸೊ ಒಟ್ಟು ಮೊತ್ತವನ್ನ ಕಂಡಿಡಿರಿ. ಈಗ ಹೆಂಗಂತ ಸರಾಸರಿ ಈಕ್ವಲ್ ಟು ಏನಂತಂದ ಹೇಳಿದ್ರೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತಂದ ಹೇಳಿ. ಸೊ ಫಸ್ಟ್ ಒನ್ ಸರ್ ಸರಾಸರಿ 130 ಕೊಟ್ಟಿದಾರೆ. ಟೋಟಲ್ ಸಂಖ್ಯೆ ಎಷ್ಟದಾವ್ರಿ? ವಿದ್ಯಾರ್ಥಿಗಳು 13 ಅದಾರ. ಅದಾದ ನಂತರ ಏನ್ರಿ ಅಂಕಗಳು ಅಂತಂದೈತ್ರ ಅಂದ್ರ ಒಟ್ಟು 13 ಜನರದ ಅಂಕಗಳು ಅಂತಂದ ಹೇಳಿ. ಸೊ ಅದನ್ನ ಎಷ್ಟಾಯ್ತು ನಿಮ್ಗ? ಇದನ್ನ ಇಂಟು ಆಗತ್ತ ಆ ಕಡೆ ಕಳಿಸ್ರಿ. ಒಟ್ಟು 13 ಜನರ ಅಂಕಗಳು, ಒಟ್ಟು 13 ಜನರ ಅಂಕಗಳು ಎಷ್ಟಾಗತ್ತ? 1690 ಆಗತ್ತ. ಇದೆಲ್ರಿಗೂ ಬಂತೇನ್ರೋ? ಇದೆಲ್ರಿಗೂ ಬಂತು? ಎಸ್. ಇವಾಗ ಕೇಳಿಸ್ಕೊಳ್ರಿ, ಏನಾಗೈತೆ ಅಂತಂದ ಹೇಳಿದ್ರ ನಂತರ ಒಬ್ಬ ವಿದ್ಯಾರ್ಥಿ ಅಂಕ, ಇದ್ರೊಳಗೆ 13 ಜನರ ವಿದ್ಯಾರ್ಥಿಗಳ ಅಂಕ ಐತಲ್ಲ, ಆ ವಿದ್ಯಾರ್ಥಿ ಅಂಕದಲ್ಲಿ 32 ಬದಲಿಗೆ 23 ಅಂತಂದ ಹೇಳಿ ಬರಿಲಾಗಿತ್ತು ಅಂತ ಹೇಳಿ. 32 ಬದಲಾಗಿ 23 ಅಂತಂದ ಹೇಳಿ ಬರಿಲಾಗಿತ್ತು. ಹಂಗಾದ್ರೆ ಸರಾಸರಿ ಅಂಕ ಎಷ್ಟು ಅಂತಂದೇಳಿ. ಈಗ ಏನ್ ಮಾಡಿದಾರು ಇದ್ರೊಳಗೆ ಏನ್ ಮಾಡ್ಬೇಕು ನೀವು? ಸರ್ ಒಬ್ಬ ವಿದ್ಯಾರ್ಥಿ ಅಂಕವನ್ನ 32 ಬದಲಿಗೆ 23 ಅಂತಂದ ಹೇಳಿ ಬರ್ದಿದಾರ. ಅಂದ್ರೆ ಇದ್ರಲ್ಲಿ ಒಬ್ಬ ಏನಂತಂದ ಹೇಳಿದ್ರೆ ಒಬ್ಬನ ಅಂಕವನ್ನ 23 ಅಂತಂದ ಹೇಳಿ ಕ್ಯಾಲ್ಕುಲೇಷನ್ ಮಾಡಿದಾರ. 23 ಅಂತಂದ ಹೇಳಿ ಕ್ಯಾಲ್ಕುಲೇಷನ್ ಮಾಡಿದಾರ. 32ರ ಬದಲಿಗೆ ಕೇಳಿಸ್ಕೊಡ್ರು, ಇಲ್ಲಿ 32ರ ಬದಲಾಗಿ ಏನಂತಂದ್ರೆ 23 ಬರದ್ ಕೆಲಸ ಮಾಡಿದಾರ ಅವ್ರು. ಅಂದ್ರೆ ನಾವ್ ಏನ್ ಮಾಡ್ಬೇಕು ಸರ್? 23 ನಮಗ್ ಟೆನ್ಷನ್ ಬ್ಯಾಡ್ರಿ, ನಮಗ್ ಟೆನ್ಷನ್ ಬೇಡ, ಪ್ಲಸ್ ಮೈನಸ್ ಮಾಡೋದು. ಸರ್ ಇದ್ರೊಳಗೆ ಏನಂತಂದ ಹೇಳಿದ್ರೆ 23 ಮಾಡಿದಾರಲ್ಲ ಅವ್ರು ಮೊದಲು -23 ಮಾಡ್ರಿ. ಅವ್ನ್ ತೆಗ್ದೇ ಬಿಡ್ರಿ ಹೊರಗೆ. ಅವ್ನು ಬೇಡನ ಬೇಡ, ಕನ್ಫ್ಯೂಸ್ ಬೇಡ, ಅವ್ನ್ ತೆಗ್ದೇ ಬಿಡ್ರಿ ಹೊರಗೆ. -23 ಮಾಡ್ರಿ. -23 ಮಾಡ್ರಿ ಎಷ್ಟು ಬರ್ತೈತಿ? 7. ಅದಾದ ನಂತರ ನೆಕ್ಸ್ಟ್ 9ರಾಗ 3 ಹೋದ್ರ 6. ಆಮೇಲೆ ನೆಕ್ಸ್ಟ್ 1667 ಬಂತು. 23 ತೆಗೆದು ಹಾಕಿದ್ವಿ. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು? 32 ಹಾಕಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಪ್ಲಸ್ 32 ಮಾಡ್ರಿ. ಸುಮ್ಮ 7 2 9 6 3 9 1699. ಇದೆಲ್ರಿಗೂ ಅರ್ಥ ಆಯ್ತು? ಸರ್ ಏನಾಗಿತ್ತು ಅಂತಂದ ಹೇಳಿದ್ರೆ 23 ಅಂತಂದ್ ಹಾಕಿ ಕ್ಯಾಲ್ಕುಲೇಷನ್ ಮಾಡ್ಯಾರ, ಬಟ್ ಅದ್ರ 32 ಹಾಕ್ಬೇಕಿತ್ತು. ಈ ನಮಗೆ ಬೇಡನ ಬೇಡ ಕೂಡ್ಸೋದ ಕಳಿಯೋದ ಅಂತಂದೇಳಿ ಏನ್ ಮಾಡಿದ್ವಿ? ಅದ್ರಲ್ಲಿ ಏನೈತ್ಲ ಸೇಮ್ ಹಂಗ ಮಾಡ್ಬೇಕು. ನೀವು ಯಾವ್ದನ್ನ ಇದು ಮಾಡತ್ರ ಮೈನಸ್ ಮಾಡ್ರಿ, ಹೊಸದಾಗಿರೋದ್ನ ಏನಂತಂದ್ರೆ ಸೇರಿಸ್ರಿ, ಅವು ಹೊಸ ಮೊತ್ತ ಬರುತ್ತ. ಅವಾಗ ಏನ್ ಮಾಡ್ಬೇಕು? 1699 ಡಿವೈಡೆಡ್ ಬೈ 13 ಮಾಡ್ಬೇಕು. ಎಷ್ಟು ಬರ್ತೈತಿ ನೋಡ್ರಿ ಆನ್ಸರ್? ವೆರಿ ಗುಡ್. ಸೊ 130.69 ಅಂತಂದ ಹೇಳಿ ಬರುತ್ತೆ. ಇದೇನಪ್ಪಾ ಅಂದ್ರೆ ನಮ್ದು ಹೊಸ ಸರಾಸರಿ. ಅರ್ಥ ಆಯ್ತೇನ್ರು ಎಲ್ರಿಗೂ? ಇಂಥ ಕ್ವಶನ್ ಕೇಳ್ತಾರ, ಅರ್ಥ ಆಯ್ತಾ? ನಾವು ಏನ್ ಮಾಡಿದ್ವಿ ಇಲ್ಲಿ ಸರ್? ಮೊದಲು 23 ಅಂತ ಏನ್ ತಗೊಂಡಾರಲ್ಲ ಅದನ್ನ ಮೊದಲು ತೆಗೆದ್ವಿ, ಅವನ್ ಕಂಪ್ಲೀಟ್ ಆಗಿ ತೆಗೆದು ಹಾಕಿದ್ವಿ. ಆಮೇಲೆ ತೆಗೆದ್ ಬಿಟ್ಟು ಹೊಸದಾಗಿ ಸೇರಿಸಿದ್ವಿ ಅಷ್ಟೇ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಾಯ್ತು? ಒಂದು ತರಗತಿಯ 22 ವಿದ್ಯಾರ್ಥಿಗಳ ಸರಾಸರಿ ತೂಕ 42 ಆಗೈತಿ. ಒಂದು ವೇಳೆ 33 ಕೆಜಿ 39 ಕೆಜಿ ತೂಕದ 2 ವಿದ್ಯಾರ್ಥಿಗಳನ್ನ ತರಗತಿಗೆ ಸೇರಿಸಿದ್ರ 24 ವಿದ್ಯಾರ್ಥಿಗಳು. ಈಗ ನೀವ ಮಾಡ್ಬೇಕೇನಂತಂದ ಹೇಳಿದ್ರೆ ಮೊದಲು 22 ವಿದ್ಯಾರ್ಥಿಗಳದ್ದು ಸರಾಸರಿ 42 ಅಂತಂದಾಗೈತಿ. ಇಲ್ಲಿ ಏನ್ ಮಿಸ್ ಆಗೈತಿ? ಒಟ್ಟು ವಿದ್ಯಾರ್ಥಿಗಳ ತೂಕ ಮಿಸ್ ಆಗೈತಿ. ಅದನ್ನ ಕಂಡಿಡಿರಿ ಮೊದಲು. ಸರಾಸರಿ ಈಕ್ವಲ್ ಟು ಒಟ್ಟು ವಿದ್ಯಾರ್ಥಿಗಳ ತೂಕ ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳು ಅಂತಂದೇಳಿ. ಇಲ್ಲೇನ್ರಿ ಸರ್ 42 ಕೆಜಿ ಸರಾಸರಿ ಕೊಟ್ಟಿದ್ದಾನ್ರಿ.
ಒಟ್ಟು 22 ವಿದ್ಯಾರ್ಥಿಗಳ ತೂಕ ಡಿವೈಡೆಡ್ ಬೈ ಏನು ಒಟ್ಟು ಸಂಖ್ಯೆ ಎಷ್ಟಿದ್ದಾರೆ 22 ಜನ ಇದ್ದಾರೆ. ಇಲ್ಲೇನು ಒಟ್ಟು 22 ಜನ ವಿದ್ಯಾರ್ಥಿಗಳ ತೂಕ ಈಕ್ವಲ್ ಟು 42 ಇಂಟು 22 ಮಾಡಿದ್ರೆ ಎಷ್ಟು ಬರುತ್ತೆ 924. ಸೊ ಒಟ್ಟು 22 ವಿದ್ಯಾರ್ಥಿಗಳ ತೂಕ ಎಷ್ಟಾಯ್ತು 924. ಕ್ಲಿಯರ್ ಎಲ್ರಿಗೂ? ಇಷ್ಟೆಲ್ರಿಗೂ ಕ್ಲಿಯರ್? ಪ್ರತಿಯೊಬ್ಬರಿಗೂ ಎಷ್ಟು ಜನ ಅಟೆಂಡ್ ಆಗತ್ತಾರೆ ಎಲ್ಲರಿಗೂ? ಓಕೆ, ಡನ್. ಇದು ಫಸ್ಟ್ ಸ್ಟೆಪ್. ಇದನ್ನಾದ್ರೂ ಮಾಡಕ್ ಕಲೀರಿ. ನೆಕ್ಸ್ಟ್ ಇನ್ನೊಂದ್ಸರಿ ವಿಡಿಯೋ ನೋಡಿದಾಗ ನೆಕ್ಸ್ಟ್ ಸ್ಟೆಪ್ ಮಾಡಕ್ಕಿರ. ಮೊದಲು ಬೇಸಿಕ್ ಕಲೀರಿ. ನೆಕ್ಸ್ಟ್ ಏನ್ ಮಾಡಿದಾರ ಇವಾಗ ನೋಡ್ರಿ. ಸರ್ ಒಂದ್ ವೇಳೆ 33 kg 39 kg ಇಬ್ಬರು ಜನರು ಜಾಸ್ತಿ ಮಾಡಿದಾರೆ. ಒಬ್ಬನ್ 33ನ ಇನ್ನೊಬ್ಬನ ಏನಂತಂದ್ರೆ 39 ಇಬ್ಬರನ್ನು ಏನಂತಂದ ಹೇಳಿದ್ರೆ ಕೂಡ್ಸಿದಾರ. ಅಂದ್ರೆ ಟೋಟಲ್ ಆಗಿ ಎಷ್ಟಾಗತ್ತ ಒಟ್ಟು 24 ಜನರ ತೂಕ ಆಗತ್ತ. ಸೊ ಎಷ್ಟಾಗತ್ ನೋಡ್ರಿ, ಕೂಡ್ಸ್ರಿ ಎಷ್ಟಾಗತ್ತ? ವೆರಿ ಗುಡ್, 996 ಆಯ್ತು. ಹಂಗಾದ್ರೆ ಹೊಸ ಸರಾಸರಿ ಕೇಳಿದಾರೆ. ಅಂದ್ರೆ ಹೊಸ ಸರಾಸರಿ ಎಷ್ಟು? ಒಟ್ಟು 24 ಜನರ ತೂಕ ಡಿವೈಡೆಡ್ ಬೈ 24 ಅಂತಂದ ಹೇಳಿ ಮಾಡ್ಬೇಕು. 996 ಡಿವೈಡೆಡ್ ಬೈ 24 ಎಷ್ಟು ಬರ್ತೈತಿ? ಎಸ್, ವೆರಿ ಗುಡ್, 41.5 ಏನಪ್ಪಾ ಅಂತಂದ ಹೇಳಿದ್ರೆ ಸರಾಸರಿ ಆಗತ್ತ. ಸೊ ಈ ರೀತಿಯಾಗಿ ಮಾಡ್ಕೋಬೇಕು. ಇಲ್ಲಿ ಇಬ್ಬರು ಜನರ. ಈಗ ಮತ್ತೊಂದ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ನಾನ್ ಸಿಂಪಲ್ ಆಗಿ ನಿಮ್ಗೆ ಹೇಳ್ತೇನೆ. ಇವಾಗ ಈಗ ಒಂದ್ ವೇಳೆ ಕೂಡ್ಸಿದಾರ ಸೇರ್ಸಿದಾರ ಅಂತಂದೈತೆ, ತೆಗದ್ರೆ ಅದ್ರಲ್ಲಿ ಇಬ್ಬರು ಜನರನ್ನ ತೆಗದ್ರ ಅವಾಗ ಏನಾಗತ್ತ ಅಂತಂದ ಹೇಳಿದ್ರೆ 20 ಜನ ವಿದ್ಯಾರ್ಥಿಗಳಾಗ್ತಾರಲ್ಲ, ಇಬ್ಬರು ಜನರು ತೆಗದ್ ಬಿಟ್ರೆ 24 ಹೆಂಗ್ ಬಂತಪ್ಪ ಅಂತಂದ ಹೇಳಿದ್ರೆ ಬಿಡು, ಹುಡುಗಿ ಐತೆ ಭಯಾಮ್ ಐತಿ ಬಾಯಿಗೆ ಬಂದೈತಿ. ಯಾವ ಇಲ್ಲಿ ಹೇಳ್ತಂಗ ಕೇಳಿಲ್ಲ. ಇಲ್ಲಿ ಎಷ್ಟು 22 ಜನರು ತೂಕ ಕಂಡು ಹಿಡ್ಕೊಂಡೇವಿ. ಇಲ್ಲಿ ಏನ್ ಕೊಟ್ಟಿದಾನ? ಒಂದು ವೇಳೆ 33, 39 ತೂಕದ 2 ವಿದ್ಯಾರ್ಥಿಗಳನ್ನ ತರಗತಿಗೆ ಸೇರಿಸಿದ್ರ 33 ಇರಾವನ್ ಒಬ್ಬನ ಸೇರಿಸಿದಾರ, 39 ಇರಾರ್ನ ಒಬ್ಬರನ್ನ ಸೇರಿಸಿದಾರ. ಹಂಗಾದ್ರೆ ಟೋಟಲ್ ಆಗಿ ಎಷ್ಟು ಜನ ಆದ್ರಿ ಅವ ಇಲ್ಲಿ? ಟೋಟಲ್ 24 ಜನ ಆದ್ರಿಲ್ಲ. ಇದು 22 ಜನ, 23, 24 ಜನ, ಹಂಗ 24 ಜನ ಬಂದ್ರು. ಕ್ಲಿಯರ್? ಇವಾಗ ನಾನೇನ್ ಕೇಳಿದ್ನಂತಂದ ಹೇಳಿದ್ರೆ ನಿಮ್ಗ ಕ್ವಶನ್, ಈಗ ಸೇರ್ಸಿದಾರ, ಈಗ ನಾನು ತೆಗದಾಕ್ ಬಿಡ್ತೀನಿ. ಅವ್ರನ್ನ ತೆಗದ್ರೆ ಅವಾಗ ಎಷ್ಟು ಜನ ಆಗ್ತಾರ? 20 ಜನ ಆಗ್ತಾರ. ಅವಾಗ ಹೊಸ ಸರಾಸರಿ ತೂಕ ಎಷ್ಟಾಗತ್ತ ಅನ್ನೋದು ನನಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ ನೋಡೋಣ. ಇದನ್ನೇನ್ ಮಾಡ್ಬೇಕು? ತೆಗದಿದಾರ ಅಂತಂದ ಹೇಳಿದ್ರೆ ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡ್ಕೊಂಡಾಗ ಇದು ಎಷ್ಟು ಬರ್ತೈತಿ ನೋಡ್ರಿ, 996 ಹೋಗ್ಬಿಟ್ಟು ಏನ್ ಬರ್ತೈತಿ ತೆಗದ್ರೆ. ಇವಾಗ ಸೇರ್ಸಿದ್ರೆ 996 ಬಂತು. ಇಬ್ರು ತೆಗದ್ ಹಾಕಿದ್ರೆ ಹೊಸ ಪ್ರಾಬ್ಲಮ್ ಮತ್ ನಮಗ್. 924 33 ಕಳೀರಿ. 924 33 ಕಳೆದ್ರೆ ಎಷ್ಟ? 891. 891 ಏನಂತಂದ್ರೆ ಇನ್ನೊಬ್ಬನ್ ಕಳೀರಿ, 852 ಬಂತು. 852 ಹೊಸಾದ. ಇದು ಎಷ್ಟ್ ಜನ? 20 ಜನ. 22 ಇದಾರ, ಅದ್ರ ಇಬ್ಬರು ಜನ ತೆಗೆದು ಹಾಕಿದ್ರೆ ಎಷ್ಟು ಬರ್ತೈತಿ? ಡಿವೈಡೆಡ್ ಬೈ 20 ಮಾಡ್ಕೊಡ್ರಿ. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ 42.6 ಅಂತಂದ ಹೇಳಿ ಬರುತ್ತೆ. ಈ ರೀತಿಯಾಗಿರೋ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ಏನೈತೆ? 22 ಶಿಕ್ಷಕರ ಸರಾಸರಿ ವಯಸ್ಸು 64 ಆಗೈತಿ. 22 ಜನ ಶಿಕ್ಷಕರ ಇದಾರ, ಅವ್ರದ್ದು ಸರಾಸರಿ ವಯಸ್ಸು 64 ಆಗೈತಿ. ಇಲ್ಲಿ ಏನ್ ಮಿಸ್ ಆಗೈತಿ? ನಾವು ಫಾರ್ಮುಲಾ ಪ್ರಕಾರ ಬರ್ಕೊಂಡ್ವಿ ಅಂತಂದ್ರೆ ಸರ್ ಸರಾಸರಿ 64 ಕೊಟ್ಟಿದನ್ರಿ. ಅದಾದ ನಂತರ ಒಟ್ಟು 22 ಜನ ಶಿಕ್ಷಕರ ವಯಸ್ಸು ಅದನ್ನ ಕೊಟ್ಟಿಲ್ರಿ. ಡಿವೈಡೆಡ್ ಬೈ ಎಷ್ಟು ಜನ ಇದಾರೆ? ಟೋಟಲ್ 22. ಒಟ್ಟು 22 ಜನರದ್ದು ವಯಸ್ಸು ಎಷ್ಟಾಗತ್ತ? ವಯಸ್ಸು ಈಕ್ವಲ್ ಟು 64 ಇಂಟು 22 ಮಾಡಿದ್ರೆ ಎಷ್ಟು ಬರ್ತೈತಿ? ಕ್ಯಾಲ್ಕುಲೇಷನ್ ಮಾಡ್ರಿ. 64 ಇಂಟು 22 ಮಾಡಿದ್ರ 1408 ಬಂತು. ಇದೆಲ್ರಿಗೂ ಅರ್ಥ ಆಯ್ತು? ಫಸ್ಟ್ ಸ್ಟೆಪ್. ಎಲ್ಲಾ ಪ್ರಾಬ್ಲಮ್ಸ್ ಗಳಲ್ಲಿ ಇದನ್ನ ಮಾಡೋದು ಫಸ್ಟ್ ಸ್ಟೆಪ್ ಆಯ್ತು, ಅರ್ಥ ಆಯ್ತು. ಇನ್ ನೆಕ್ಸ್ಟ್ ಏನ್ ಮಾಡಿದಾರ? ಒಬ್ಬ ಶಿಕ್ಷಕನನ್ನು ಗುಂಪಿಗೆ ಸೇರಿಸಿದಾಗ ಅವ್ರ ಸರಾಸರಿ ವಯಸ್ಸು ಎಷ್ಟಾಗತ್ತಂದ್ರ ಒಂದು ಹೆಚ್ಚಾಗ್ತೈತಿ. ಈಗ ಎಷ್ಟಿತ್ತು? 64 ಐತ್ರಿ. ಮತ್ತೊಬ್ಬರನ್ನ ಸೇರಿಸ್ತಾರ್ರಿ, ಅವಾಗ ಏನಾಗತ್ತ? 1 ವರ್ಷ ಜಾಸ್ತಿ ಆಗತ್ತ. ಅಂದ್ರ ಹೊಸ ಸರಾಸರಿ ಎಷ್ಟಾಗತ್ತಂದ್ರ 65 ಆಗತ್ತ. ಡಿವೈಡೆಡ್ ಬೈ ಇಲ್ಲಿ 22 ಜನ ಹೋಗ್ಬಿಟ್ಟು ಒಬ್ಬರನ್ನ ಸೇರಿಸಿದಾರ ಅಂತಂದ ಹೇಳಿದ್ರೆ ಎಷ್ಟು ಜನ ಆಗತ್ತ? 23 ಆಗತ್ತ. ಹಂಗಾದ್ರೆ ಇಲ್ಲೇನು ಒಟ್ಟು 23 ಜನ ವಯಸ್ಸು ಅಂತಂದ ಹೇಳಿ ಬರುತ್ತೆ. ಕಂಡಿಡೀರಿ ಅದನ್ನ. ಇದನ್ನ ನಾನು ಬರ್ಕೊಂಡಿದ್ದ ಅರ್ಥ ಆಯ್ತಾ? ಮೊದ್ಲು ಸರ್ ಒಬ್ಬನ ಸೇರಿಸಿದ ಸರಾಸರಿ ಎಷ್ಟಿದ್ರಿ? 64 ಇದ್ದದ 65 ಆಯ್ತ್ರಿ. 22 ಜನ ಇದ್ದದ್ 23, ಒಬ್ಬ ಎಕ್ಸ್ಟ್ರಾ ಬಂದ್ ಸೇರಿದ್ರಿ. ಹಂಗಾದ್ರೆ ಒಟ್ಟು ಎಷ್ಟು? 23 ಜನರ ವಯಸ್ಸು ಎಷ್ಟಾಗತ್ತ? 65 ಇಂಟು 23 ಅಂತಂದ ಹೇಳಿದ್ರ ವೆರಿ ಗುಡ್, 1495.
ಸರ್ ಇದು 23 ಜನರದ್ರಿ, ಇದು 22 ಜನರದ್ರಿ, ಇದು 22 ಜನರದ್ದು, ಇದು 23 ಜನರದ್ದು. ಹಂಗಾದ್ರ ಒಬ್ಬೊಂದು ವಯಸ್ಸು ಎಕ್ಸ್ಟ್ರಾ ಆಗಿದ್ ನಮ್ಗೆ ಗೊತ್ತಾಯ್ತು. ಆ ಹೊಸ ಶಿಕ್ಷಕನ ವಯಸ್ಸನ್ನು ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಕೋಬೇಕು. 1495 ಮೈನಸ್ 1408 ಮಾಡಿದ್ರ ಎಷ್ಟು ಬರ್ತೈತಿ? ವೆರಿ ಗುಡ್, 87 ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಕ್ಲಿಯರ್ ಅನ್ರೋ? ಗುಡ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನ್ ಕೊಡಿದಾನ ಸರ್? 4 ಸಂಖ್ಯೆಗಳ ಸರಾಸರಿ 24. ಅವಾಗ ಮಾಡಿದ್ವಲ್ಲ ಹಂಗಿದೆ, ಅವಾಗ ಮಾಡಿದ್ವಲ್ಲ ಹಂಗ ಮಾಡ್ತೀರಿ. ಇದನ್ನ ಟ್ರೈ ಮಾಡ್ತೀರಿ? ಅವಾಗ ಮೊದಲು ಕೇಳಿದ, ಇವಾಗ ಏನಂತ ನಂತರದ ಕೇಳಿದಾನ. ಅದನ್ನ ಮಾಡ್ತೀರಿ? ಟ್ರೈ ಮಾಡ್ರಿ, ನನ್ ಜೊತೆನ ಮಾಡ್ಕೊಂತ ಹೋಗ್ರಿ. ಫಸ್ಟ್ ಸ್ಟೆಪ್ ಮಾಡ್ರಿ. 4 ಸಂಖ್ಯೆಗಳ ಸರಾಸರಿ 24 ಅಂತ ಕೊಟ್ಟಿದಾನ. ಇಲ್ಲಿ ಏನಾಯ್ತು? ನಾವ್ ಏನ್ ಕಂಡಿಡಿಬಹುದು? ಸರಾಸರಿ ಎಷ್ಟೈತ್ರಿ? 24 ಈಕ್ವಲ್ ಟು ಫಾರ್ಮುಲಾ ಹೆಂಗ್ ಬರಿತೀವಿ? 4 ಸಂಖ್ಯೆಗಳ ಮೊತ್ತ, ಒಟ್ಟು 4 ಸಂಖ್ಯೆಗಳ ಮೊತ್ತ. ಅದನ್ನ ಕೊಟ್ಟಿಲ್ಲ. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿದಾವ? 4 ಇದಾವ ನೋಡ್ರಿ. ಒಟ್ಟು 4 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಎಷ್ಟಾಗತ್ತ? 24 ಇಂಟು 4 ಅಂತಂದ ಹೇಳಿದ್ರ 96 ಆಗತ್ತ. 96. ಇಲ್ಲಿ ಇವೇನ್ ಕೊಟ್ಟಿದಾನಂತಂದ ಹೇಳಿದ್ರ ನೆಕ್ಸ್ಟ್ ನೋಡ್ರಿ, ಮೊದಲ 2 ಸಂಖ್ಯೆಗಳ ಸರಾಸರಿ ನಾನು ಹೆಂಗ್ ಬರ್ಕೋತೀನಿ ಅಂತಂದ ಹೇಳಿದ್ರ, ಮೊದಲ 2 ಸಂಖ್ಯೆಗಳ ಸರಾಸರಿ ಕೊನೆಯ 2 ಸಂಖ್ಯೆಗಳ ಸರಾಸರಿಯ 2 ಪಟ್ಟು ಐತಿ ಅಂತಂದೇಳಿ, ಇಂಟು 2. ಮೊದಲ 2 ಸಂಖ್ಯೆಗಳ ಸರಾಸರಿ ಕೊನೆಯ 2 ಸಂಖ್ಯೆಗಳ ಸರಾಸರಿ 2 ಪಟ್ಟು ಐತಿ ಅಂತಂದೇಳಿ. ಹಂಗಾದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು? ನಾನು ಈಕ್ವಲ್ ಅಂತಂದ್ ಹಾಕೋಬೇಕು. ಇದೆಲ್ರಿಗೂ ಅರ್ಥ ಆಯ್ತು? ಮೊದಲ 2 ಸರಾಸರಿ ಸಂಖ್ಯೆಗಳ ಸರಾಸರಿ ರೀ, ಕೊನೆಯ 2 ಸಂಖ್ಯೆಗಳ ಸರಾಸರಿ ಇದು 2 ಪಟ್ಟು ಐತಿ ಅಂತಂದೇಳಿ ಅವ ಏನ್ ಹೇಳಿದಾನ ಅದನ್ನ ಬರ್ದ್ಕೊಂಡ. ಈಗ ಇಷ್ಟೈತೆ ಅಂತಂದ್ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಪ್ರಕಾರ ಏನಂತಂದ್ ಹೇಳಿದ್ರೆ ನಮ್ಗೆ ಆಲ್ರೆಡಿ ಗೊತ್ತೈತೆ. ನೀವು ಇಲ್ಲಿ ಫಾರ್ಮುಲಾಗಳು ಹಾಕೊಂಡ್ರಿ ಅಂತಂದ ಹೇಳಿದ್ರೆ ಇಲ್ಲಿ ಏನಾಗತ್ತ? ಮೊದಲ 2 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಕೊನೆಯ 2 ಸಂಖ್ಯೆಗಳ ಮೊತ್ತಕ್ಕೆ ಸಮ ಆಗತ್ತೆ. ಇದು ಯಾವಾಗ? 2 ಇಂಟು ಕೊಟ್ರ ಅಷ್ಟೇ, ಬಟ್ ಅದ್ರ ಎಲ್ಲಾ ಟೈಮ್ದಾಗ ಬರಿಬೇಕು, ಬರ್ದ ಮಾಡೋಣ. ಯಾಕಂತಂದ್ ಹೇಳಿದ್ರೆ ಇಲ್ಲಿ 2 ಅದಾವ. ಒಂದ್ಸಾರಿ ಈ ಕಡೆ 5 ಕೊಟ್ಟ, ಆ ಕಡೆ 3 ಕೊಟ್ಟ ಅಂತಂದ್ ಹೇಳಿದ್ರೆ ಎಲ್ಲ ಕ್ಯಾನ್ಸಲ್ ಆಗಂಗಿಲ್ಲ, ಅವಾಗ ಬೇರೆ ಆನ್ಸರ್ ಬರೈತಿ. ನೋಡ್ರಿ, ಮೊದಲ 2 ಸಂಖ್ಯೆಗಳ ಸರಾಸರಿನ ಹೆಂಗ್ ಬರ್ಕೊಂತೀವಿ? ಫಾರ್ಮುಲಾ ಪ್ರಕಾರ ಮೊದಲ 2 ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2 ಅಂತಂದ್ ಹೇಳಿ ಬರ್ಕೊಂತೀವಿ. ಕ್ಲಿಯರ್ ಎಲ್ರಿಗೂ? ಈಗ ಕೊನೆಯ 2 ಸಂಖ್ಯೆಗಳ ಸರಾಸರಿನ ಏನ್ ಬರ್ಕೊಂತೀವಿ? ಕೊನೆಯ 2 ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ 2. ಅದಾದ ನಂತರ ನೆಕ್ಸ್ಟ್ ಏನೈತಿ? ಇಂಟು 2 ಐತೆ, ಇಂಟು 2. ಸೊ ಇವಾಗ ನೋಡ್ರಿ, ಸೊ ಇದು ಕ್ಯಾನ್ಸಲ್ ಆಗತ್ತೆ. ಏನಂತಂದು ಉಳಿತು? ಸೊ ಅದನ್ನ ಅಲ್ಲಿಗೆ ಬಿಡ್ರಿ, ಅಷ್ಟೇ ಬಿಡ್ರಿ. ಈಗ ನಾವು ಏನ್ ಕೇಳಿದಾನಂತಂದ ಹೇಳಿದ್ರ ಕೊನೆಯ 2 ಸಂಖ್ಯೆಗಳ ಮೊತ್ತವನ್ನ ಕೇಳಿದಾನ. ಈ 4 ಸಂಖ್ಯೆಗಳ ಮೊತ್ತವನ್ನ ಹೆಂಗ್ ಬರ್ಕೊಂತೀರಿ? 4 ಸಂಖ್ಯೆಗಳ ಮೊತ್ತ ಇದನ್ನ ಹೆಂಗ್ ಬರ್ಕೊಂತೀರಿ? ಇದ್ರಲ್ಲಿ ಏನ್ರಿ? ಮೊದಲ 2 ಸಂಖ್ಯೆಗಳ ಮೊತ್ತ, ಗಂಟಲಲ್ಲಿ ಕಿರಿಕಿರಿ. ಅದಾದ ನಂತರ ನೆಕ್ಸ್ಟ್ ಕೊನೆಯ 2 ಸಂಖ್ಯೆಗಳ ಮೊತ್ತ. ಮೊದಲ 2 ಸಂಖ್ಯೆಗಳ ಮೊತ್ತ, ಕೊನೆಯ 2 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಂತಂದ್ರೆ 96 ಐತೆ. ನಮಗೇನ್ ಕೇಳಿದಾನ? ಕೊನೆಯ 2 ಸಂಖ್ಯೆಗಳ ಮೊತ್ತವನ್ನ ಕೇಳಿದಾನ. ಹಂಗಾದ್ರೆ ಇಲ್ಲಿ ಮೊದಲ 2 ಸಂಖ್ಯೆಗಳ ಮೊತ್ತ ಐತಲ್ಲ, ಅದನ್ನ ಏನ್ ಬರುತ್ತೆ ಅಂತ ನೋಡ್ಕೋಬೇಕು. ಈ 2ನ್ನ ಆ ಕಡೆ ತಗೋರಿ, ಏನಾಗತ್ತ? ಮೊದಲ 2 ಸಂಖ್ಯೆಗಳ ಮೊತ್ತ ಈಕ್ವಲ್ ಟು ಏನಂತಂದ್ರೆ ಸೊ 2 ಇಂಟು ಕೊನೆಯ 2 ಸಂಖ್ಯೆಗಳ ಮೊತ್ತ ಆಗತ್ತೆ. ಯಾಕಂದ್ರೆ ಇದು 2 ಕ್ಯಾನ್ಸಲ್ ಆಗಿರ್ತೈತಿ. ಇದೆಲ್ರಿಗೂ ಕ್ಲಿಯರ್? ಇದನ್ನ ಇದ್ರೊಳಗೆ ಹಾಕ್ರಿ. ಇಲ್ಲಿ ಏನಾಗತ್ತೆ? 2 ಇಂಟು ಕೊನೆಯ ಸಂಖ್ಯೆಗಳ ಮೊತ್ತ ಪ್ಲಸ್, ಅದಾದ ನಂತರ ಕೊನೆಯ ಸಂಖ್ಯೆಗಳ ಮೊತ್ತವನ್ನ ನಾವು ಇಲ್ಲಿ ಏನ್ ಮಾಡೋಣ ಅಂದ್ರೆ ಎಕ್ಸ್ ಅಂತ ತಗೊಳ್ಳೋಣ, ನಮ್ಗೆ ಈಸಿ ಆಗತ್ತ. 2 ಇದು ಎಕ್ಸ್ ಆಗತ್ತ. 2x ಪ್ಲಸ್ ಎಕ್ಸ್ ಈಕ್ವಲ್ ಟು 96. ಸೊ ಇದು ಟೋಟಲ್ ಆಗಿ ಎಷ್ಟಾಗತ್ತೆ? 3x ಆಗತ್ತೆ. 96 ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತೆ ನೋಡ್ರಿ? 96 ಡಿವೈಡೆಡ್ ಬೈ 3 ಅಂದ್ರೆ 32 ಅಂತಂದ್ ಹೇಳಿ ಆನ್ಸರ್ ಬರುತ್ತೆ. ಕ್ಲಿಯರ್? ಕೊನೆಯ 2 ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತೆ? 32. ಯಾಕ? ಕೊನೆಯ 2 ಸಂಖ್ಯೆಗಳ ಮೊತ್ತವನ್ನ ಎಕ್ಸ್ ಅಂತ ತಗೊಂಡಿವಿ. ಸೊ ಇದನ್ನ ನಾನು ಆಲ್ರೆಡಿ ಒಂದ್ಸಾರಿ ಎಕ್ಸ್ಪ್ಲೇನ್ ಮಾಡೇನಪ್ಪ ಹಿಂದಿನ ಪ್ರಾಬ್ಲಮ್ ಒಳಗಡೆ. ಇವಾಗ ಮತ್ ಸೇಮ್ ಅದೇ ತರ ಆಯ್ತು. ಈಗ ಮತ್ ನಾನು ಹೊಳ್ಳಿ ಎಕ್ಸ್ಪ್ಲೇನ್ ಮಾಡ್ಕೊತ್ಕೊಂಡಂಗಿಲ್ಲ. ನೆಕ್ಸ್ಟ್ ನೀವು ರೆಕಾರ್ಡೆಡ್ ವಿಡಿಯೋದಲ್ಲಿ ನೋಡ್ಬೇಕು. ಸೇಮ್ ಅದೇ ತರ ಇರೋದನ್ನ ನಾವು ಪ್ರತಿ ಸರಿ ಎಕ್ಸ್ಪ್ಲೇನ್ ಮಾಡ್ಕೊತ್ಕೊಂಡಾಕ ಆಗಂಗಿಲ್ಲ, ಟೈಮ್ ಭಾಳ ಹಿಡಿದೈತೆ. ಅದಕ್ಕೆ ಕೇಳಿದ್ ಇವಾಗ ಕಂಟಿನ್ಯೂ ಮಾಡ್ಲಾ ಅಥವಾ ನಾಳೆಗೆ ಹೇಳ ಅಂತಂದೇಳಿ.
ನೆಕ್ಸ್ಟ್ ನೋಡ್